मङ्गलं मङ्गलं गणेशम्।
ವಿಜ್ಞೋಗ ಅಂಧಕಾರ ಶರಾಶ್ಚಂದಿರಧೀರ ಸಿಂಧೂರವದನ ಅರವಿಂದ ಸುಂದರ ವಿಜ್ಞೋಗ ಅಂಧಕಾಶ್ಚಂದಿರಧೀರ ಲಂಬೋದರ ವರಪಾಶಾಂಕುಶ ದಂತಧರ ಸುಮೋದಕ ತ್ವಚ್ಚರಣಾರವಿಂದಕ್ಕೆ ನಮಿಪೆ ವರಪಾಶಾಂಕುಶ ದಂತಧರ ಸುಮೋದಕ ಶೂರ್ಪಕರ್ಣ ತ್ವಚ್ಚರಣಾರವಿಂದ ಜಗನ್ನಾಥ ವಿಠಲನ ಮಗನಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ಸುಗುಣನಿಸಲಹೋ ಜಗನ್ನಾಥ ವಿಠಲನ ಮಗನಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ಸುಗುಣನಿಸಲಹೋ ಅಂಬರದೀಶ್ವರ ಗೌರಿ ಕುಮಾರ ಲಂಬೋದರ. ಧನ್ಯವಾದಗಳು. ಉದ್ಘಾಟನೆಯನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು, ತಾಂತ್ರಿಕ ಜ್ಞಾನ ಸುಪುತ್ರರು, ಪರಮಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮೈಸೂರು ಸಂಸ್ಥಾನದ ರಾಜಯೋಗಿ ಯುವಚೇತನ ಮೈಸೂರು ಮಡಿಕೇರಿ ಸಂಸದರು ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಮೃತ ಹಸ್ತದಿಂದ ಮತ್ತು ಸಂಸದೀಯ ಪಟು ಶ್ರೀ BL ಶಂಕರ್ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ KM ಉದಯರವರ ಸಮಕ್ಷಮದಲ್ಲಿ ಅನಿವಾಸಿ ಭಾರತೀಯ ಶ್ರೀ HK ವೀರಣ್ಣಗೌಡರ ಸಹೋದರ ಡಾಕ್ಟರ್ HK ಮರಿಯಪ್ಪನವರ ಧನ ಸಹಾಯದಿಂದ ನಿರ್ಮಿತವಾಗಿರುವ ಸಭಾಂಗಣವನ್ನು ಉದ್ಘಾಟಿಸಿದ್ದಾರೆ. ಡಾಕ್ಟರ್ ಶಾಂತಾ ಮರಿಯಪ್ಪನವರು ಕರ್ನಾಟಕದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ನಂಜನಗೂಡಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ K ವಿಶ್ವೇಶ್ವರ ಗೌಡ ಮತ್ತು ಶ್ರೀಮತಿ ಕಮಲಮ್ಮ ದಂಪತಿಗಳ ಕಿರಿಯ ಮಗಳಾಗಿ ಜನಿಸಿ ವೈದ್ಯ ಪದವೀಧರೆಯಾಗಿ ಡಾಕ್ಟರ್ HK ಮರಿಯಪ್ಪನವರ ಮಡದಿಯಾಗಿ ಅಮೆರಿಕಾದ ಜನಪ್ರಿಯ ವೈದ್ಯರಾಗಿ ಸೇವೆ ಸಲ್ಲಿಸಿ ದಿನಾಂಕ 9/9/2008 ನಮ್ಮನ್ನು ಅಗಲಿದ್ದಾರೆ. ಡಾಕ್ಟರ್ HK ಮರಿಯಪ್ಪನವರ 1999ರಿಂದ ಇಲ್ಲಿವರೆಗೆ ಡಾಕ್ಟರ್ HK ಮರಿಯಪ್ಪ ಕಾನ್ವೆಂಟ್, ಕಸ್ತೂರಿಬಾ ಶಾಲೆ, ಜವಾಹರ್ ಪ್ರೌಢಶಾಲೆ ಕಟ್ಟಡಕ್ಕೆ ಸುಮಾರು 1 ಕೋಟಿ ರೂ.ಗಳಿಗೂ ಮಿಗಿಲಾಗಿ ಧನ ಸಹಾಯ ಮಾಡಿದ್ದಾರೆ. ಜೊತೆಗೆ ಪ್ರಾಥಮಿಕ ಪೂರ್ವ ಕ್ಯಾನ್ಸರ್ ಪತ್ತೆ, ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ನಮ್ಮ ಸಂಸ್ಥೆಯಲ್ಲಿ ಅಲ್ಲದೆ ಕೊಪ್ಪ, ಬೆಸಗರಹಳ್ಳಿ ಮತ್ತು ಹೊನ್ನಲಗೆರೆ ಗ್ರಾಮಗಳಲ್ಲಿ ಯಶಸ್ವಿಯಾಗಿ ನಡೆಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ BGS ವೈದ್ಯಕೀಯ ಸಂಸ್ಥೆಗಳಿಗೆ ಕಳುಹಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅವೇರಳ್ಳಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನು ಟ್ರಸ್ಟ್ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ರೈತ ಮಕ್ಕಳಿಗೆ ಜ್ಞಾನಾರ್ಜನೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಮಡದಿ ಡಾಕ್ಟರ್ ಶಾಂತಾರವರ ಹೆಸರಿನಲ್ಲಿ ಸುಮಾರು 26 ಲಕ್ಷ ರೂ.ಗಳ ಖರ್ಚಿನಲ್ಲಿ ಡಾಕ್ಟರ್ ಶಾಂತಾ ಮರಿಯಪ್ಪ ಸಭಾಂಗಣ ನಿರ್ಮಿಸಿರುವುದು ಅವರ ವಿಶಾಲ ಹೃದಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ತಾವು ಹುಟ್ಟಿ ಬೆಳೆದ ಮಣ್ಣಿನ ಋಣ ತೀರಿಸಲು ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ಡಾಕ್ಟರ್ HK ಮರಿಯಪ್ಪನವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಪೂಜ್ಯರಿಗೆ ವೇದಿಕೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಅಪರೂಪದ ರಾಜಕಾರಣಿ, ನಂಬಿದ ಸಿದ್ಧಾಂತಕ್ಕೆ ಎಂದೂ ಅಪಚಾರ ಮಾಡದ ಹಾಗೂ ರಾಜಕೀಯವನ್ನು ಸೇವೆಯೆಂದೇ ಪರಿಗಣಿಸಿ ವೃತ್ತಿ ಎಂದು ಭಾವಿಸದ ಸಜ್ಜನ ರಾಜಕಾರಣಿ BL ಶಂಕರ್ ಇಂದು ಕೀರ್ತಿಶೇಷ ಶ್ರೀ HK ವೀರಣ್ಣಗೌಡ ಮತ್ತು ಕೀರ್ತಿಶೇಷ SM ಕೃಷ್ಣರವರಿಗೆ ನುಡಿ ನಮನ ಸಲ್ಲಿಸಲು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ
ಹಾರ್ದಿಕವಾದಂಥ ಸ್ವಾಗತ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಹಾಗೂ ಪುರಸಭೆಯ ಅಧ್ಯಕ್ಷೆ ಕಾರ್ಯದರ್ಶಿಯವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರೊಳಗೆ ಇನ್ನೊಂದು ಇರಬೇಕು ನೋಡಿ, ಅದೇ ಥರ ಅದಲ್ಲ ನಮ್ಮ ಸ್ಕೂಲ್. ಡಾಕ್ಟರ್ ಶಾಂತಮರಿಯಪ್ಪ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ. ಪ್ರೀತಿಯ ಅಣ್ಣ ಸ್ವರ್ಗಶ್ರೀ ಎಚ್ ಕೆ ವೀರಣ್ಣಗೌಡರ 127ನೇ ವರ್ಷದ ಜನ್ಮದಿನಾಚರಣೆ ಹಾಗೂ ಅಭಿವೃದ್ಧಿ ಅಧಿಕಾರ ಪ್ರಾತಸ್ಮರಣೀಯ ಶ್ರೀ ಎಸ್ ಎಂ ಕೃಷ್ಣರವರ 93ನೇ ಜನ್ಮ ಜಯಂತಿಯ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ತಾವು ದಿವ್ಯ ಸಾನ್ನಿಧ್ಯ ವಹಿಸಿರುವುದು ಸಂತೋಷದ ಸಂಗತಿ. ನಾನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು, ನಿಮ್ಮ ಆಶೀರ್ವಚನಗಳನ್ನು ನನ್ನ ಕರ್ಣದಲ್ಲಿ ತುಂಬಿಕೊಳ್ಳಬೇಕು ಎಂಬ ಹಂಬಲ ನನ್ನದಾಗಿತ್ತು. ಆದರೆ ನನಗೀಗ 92 ವಸಂತಗಳು ಪೂರ್ಣಗೊಂಡಿವೆ. ವಯೋಸಹಜ ದೈಹಿಕ ಅಸಾಮರ್ಥ್ಯದಿಂದ ನಿಮ್ಮ ನಡುವೆ ಉಪಸ್ಥಿತರಿರಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ವಿಷಾದಿಸುತ್ತೇನೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಅವೇರಳಿಯ ನಿಷ್ಕಾಮರಹಿತ ದಂಪತಿಗಳಾದ ಪಟೇಲ್ ಕೆಂಚೇಗೌಡರಿಗೆ 2 ಪತ್ನಿಯರು. ಮೊದಲನೆಯವರು ಕೆಂಪಮ್ಮ, ಎರಡನೆಯವರು ಲಿಂಗಮ್ಮ. ಈ ದಂಪತಿಗಳಿಗೆ 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಇವರಲ್ಲಿ 9ನೆಯ ಮಗನಾಗಿ 1933 ಜನವರಿ 7ರಂದು ನಾನು ಜನಿಸಿದೆ. ನಮ್ಮ ತಂದೆ ಕಾಲವಾದ ನಂತರ ಅಣ್ಣ ಎಚ್ ಕೆ ವೀರಣ್ಣಗೌಡರೇ ನಮ್ಮೆಲ್ಲರಿಗೂ ತಂದೆಯಾಗಿ ಪೋಷಿಸಿ ಬೆಳೆಸಿದರು. ನಾನು ಜನಸೇವಾ ನಿರತ ಎಚ್ ಕೆ ವೀರಣ್ಣಗೌಡರ ತಮ್ಮನಾಗಿ ಹುಟ್ಟಿದ್ದು ನನ್ನ ಪೂರ್ವ ಜನ್ಮದ ಅಣ್ಣ ವೀರಣ್ಣಗೌಡರ ಸಂಗೋಪನೆಯಲ್ಲಿ ಮೂರ್ತಗೊಂಡ ಮೂರ್ತರೂಪಿ ನಾನು. ಪ್ರಾಥಮಿಕ ಶಿಕ್ಷಣವನ್ನು ಪತ್ತೂರು ಹೊಸಳ್ಳಿಯಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನು ಚನ್ನಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿ LMP ಶಿಕ್ಷಣವನ್ನು ಬೆಂಗಳೂರಿನ ಮೆಡಿಕಲ್ ಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದೆ. ನಂತರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಸರ್ಜನ್ ಆಗಿ ಕೆಲಸಕ್ಕೆ ಸೇರಿಕೊಂಡೆನು. ಆಗ ನನ್ನ ಅಣ್ಣ ಲೋಕೋಪಯೋಗಿ ಸಚಿವರಾಗಿದ್ದರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇವೆಯಲ್ಲಿರುವಾಗಲೇ MBBS ಪದವಿ ಮಾಡಬೇಕೆಂದು ಆಸೆಯಾಯಿತು. ಅಣ್ಣನ ಶಿಫಾರಸಿನಿಂದ ಮಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ MBBS ಸೇರಿಕೊಂಡೆನು. ವಿದ್ಯಾಭ್ಯಾಸದ ದಿನಗಳಲ್ಲಿ ನನ್ನ ಅಣ್ಣನ ಸ್ನೇಹಿತರಾದ ಕೆ ವಿಶ್ವೇಶ್ವರಗೌಡರ ಮಗಳು ಶಾಂತಾಳಿಗೂ ಕೂಡ MBBS ಸೀಟು ದೊರಕಿತು. ಹೀಗಾಗಿ ನಾವಿಬ್ಬರ ಜೊತೆಯಲ್ಲಿ MBBS ಮುಗಿಸಿದೆವು. ನಂತರ ಬೆಂಗಳೂರಿಗೆ ಬಂದು ವೈದ್ಯನಾಗಿ ನನ್ನ ವೈದ್ಯ ವೃತ್ತಿ ಪ್ರಾರಂಭಿಸಿದೆನು. ನಾನು ವೈದ್ಯ ವೃತ್ತಿಯಲ್ಲಿ ತೊಡಗಿರುವಾಗಲೇ ನನ್ನ ಅಣ್ಣ ಎಚ್ ಕೆ ವೀರಣ್ಣಗೌಡರ ಆತ್ಮೀಯ ಸ್ನೇಹಿತರಾಗಿದ್ದ ಮತ್ತೊಬ್ಬ ಹಿರಿಯ ಸ್ವಾತಂತ್ರ್ಯ ಸೇನಾನಿ ನಂಜನಗೂಡಿನ ಶ್ರೀ ಕೆ ವಿಶ್ವೇಶ್ವರಗೌಡರು ಮತ್ತು ಶ್ರೀಮತಿ ಕಮಲಮ್ಮ ದಂಪತಿಗಳ ಮಗಳಾದ ಡಾಕ್ಟರ್ ಶಾಂತಾಳನ್ನು ನನಗೆ ವಿವಾಹ ಮಾಡಿಕೊಳ್ಳಲು ವಿಷಯ ಪ್ರಸ್ತಾಪವಾಯಿತು. ಹಿರಿಯರ ಅಣತಿಯಂತೆ ಮದುವೆ ನಿಶ್ಚಯವಾಯಿತು. ಅದರಂತೆ 23/4/1962ರಂದು ನನ್ನ ವಿವಾಹವಾಯಿತು. ನಂತರ ನಾನು ನನ್ನ ಶ್ರೀಮತಿ ಡಾಕ್ಟರ್ ಶಾಂತಾ ಜೊತೆಗೂಡಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸಿದೆನು. ನನಗೆ ಕೃಷ್ಣಪ್ಪನವರ ಬಳಿ 6,000 ಸಾಲ ಪಡೆದು ಅದನ್ನು ಡಾಲರ್ಗೆ ಬದಲಾಯಿಸಿಕೊಂಡು ಕೇವಲ $8ನಲ್ಲಿ ವಿದೇಶಕ್ಕೆ ಹೋಗಿ ಇಂಟರ್ನ್ಶಿಪ್ ಮುಗಿಸಿ ವೈದ್ಯಕೀಯ ವೃತ್ತಿ ಪ್ರಾರಂಭಿಸಿದೆವು. ಸ್ತ್ರೀರೋಗ ತಜ್ಞರಾಗಿ ಡಾಕ್ಟರ್ ಶಾಂತಾ ಅರವಳಿಕೆ ತಜ್ಞ ವೈದ್ಯರಾಗಿ ವೃತ್ತಿ ಪ್ರಾರಂಭಿಸಿದೆವು. ಆಗ ನಮ್ಮಿಬ್ಬರಲ್ಲೂ ಒಂದು ಧ್ಯೇಯವಿತ್ತು. ವೈದ್ಯೋರಿ ನಾರಾಯಣ ಎಂಬಂತೆ ಜಗತ್ತಿನಲ್ಲಿ ವೈದ್ಯ ವೃತ್ತಿಗಿಂತ ಪವಿತ್ರವಾದ ವೃತ್ತಿ ಇಲ್ಲ. ವೈದ್ಯರು ಮನುಕುಲದ ಹಿತೈಷಿಗಳು. ದುಃಖಿತ ಜನರ ಬಗ್ಗೆ ವೈದ್ಯರಲ್ಲಿ ಕರುಣೆ, ಅನುಕಂಪ ಇರಬೇಕು, ವೃತ್ತಿಯಲ್ಲಿ ಬದ್ಧತೆ ಇರಬೇಕು ಎನ್ನುವುದು ನಮ್ಮ ಧ್ಯೇಯವಾಗಿತ್ತು. ಆ ದಿನಗಳಲ್ಲಿ ದೂರದ ದೇಶಗಳಲ್ಲಿ ಅಪರಿಚಿತ ಜನಗಳ ನಡುವೆ ನಮ್ಮ ಬದುಕು ಕಟ್ಟಿಕೊಳ್ಳಲು ನಾನು ಮತ್ತು ಶಾಂತ ಪಟ್ಟ ಕಷ್ಟ ಅನುಭವಿಸಿದ ಯಾತನೆ ಹೇಳುತ್ತಿರದು.
ಅಂತ ಎಲ್ಲ ಸಂದರ್ಭದಲ್ಲಿ ನನಗೆ ಧೈರ್ಯ ತುಂಬಿ ಸಂತೈಸುತ್ತಾ ಮಾರ್ಗದರ್ಶಿಯಾಗಿ ಇದ್ದವರು ನನ್ನ ಶ್ರೀಮತಿ. ನಾವಿಬ್ಬರು ದೇಶದ ಉದ್ದಗಲಕ್ಕೂ ಎಲೆಗಾಗಿ ಅಲೆದೆವು. ಆ ದಿನಗಳಲ್ಲಿ ಉತ್ತಮ ವೈದ್ಯರೆಂದು ಕೀರ್ತಿಯನ್ನು ಬೆಳೆಸಿದೆವು. ನಂಬಿದ ವೃತ್ತಿ ಕೈ ಬಿಡಲಿಲ್ಲ. ಆರ್ಥಿಕವಾಗಿಯೂ ಸದೃಢಗೊಂಡೆವು. ಈ ನಡುವೆ ನಮಗೆ ತೇಜ್ ಮರಿಯಪ್ಪ, ದರ್ಶನ್ ಮರಿಯಪ್ಪ ಎಂಬ ಇಬ್ಬರು ಗಂಡು ಮಕ್ಕಳು ಮತ್ತು ಸುಮನ್ ಮರಿಯಪ್ಪ ಎಂಬ ಹೆಣ್ಣು ಮಕ್ಕಳು ಜನಿಸಿದರು. ನಂತರ ನನ್ನ ಪತ್ನಿ ನನಗೆ ಮಾರ್ಗದರ್ಶಿಯಾಗಿ, ಸಂತೈಸುವ ಮಾತೆಯಾಗಿ, ಮಕ್ಕಳ ಮಮತೆಯ ತಾಯಿಯಾಗಿ, ಬಂಧು ಬಾಂಧವರ ಪ್ರೀತಿಯ ಶಾಂತಳಾಗಿ, ನನ್ನ ಎಲ್ಲ ಬಾಳಿನ ಏಳಿಗೆಗೆ ಕಾರಣರಾಗಿ ಅಸನ್ಮುಖಿಯಾಗಿದ್ದ ನನ್ನ ಪ್ರೀತಿಯ ಶಾಂತ 2008 ಸೆಪ್ಟೆಂಬರ್ 9ರಂದು ಇಹಲೋಕದಿಂದ ಶಾಂತವಾಗಿಯೇ ದೂರವಾದರು. ನನಗೀಗ 97 ವರ್ಷಗಳು. ನಾನು ಅಮೆರಿಕದಲ್ಲಿ ನೆಲೆಸಿದ್ದರೂ ನಾನು ಹುಟ್ಟಿದ ಮಣ್ಣಿನ ಘಮ ಮರೆತಿಲ್ಲ. ನನಗೆ ಈ ಮಣ್ಣಿನ ಋಣವಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದತಿ ಗರಿಯತಿ ಎಂಬಂತೆ ಎತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ಅರಿವಿದೆ. ಸೇವೆ ಮಾಡಲು ಹುಟ್ಟಿದ ಊರಿನಲ್ಲೇ ಇರಬೇಕು ಎಂದೇನಿಲ್ಲ, ಸೇವೆ ಮಾಡುವ ಮನಸ್ಸಿರಬೇಕು ಅಷ್ಟೇ. ನನ್ನ ಶ್ರೀಮತಿ ಸದಾ ಒಂದು ಮಾತನ್ನು ಹೇಳುತ್ತಿದ್ದರು. ವಿಶ್ವದ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದಾಗ ಭಾರತದಲ್ಲಿ ಹಲವು ಸಮಸ್ಯೆಗಳಿವೆ. ಅವುಗಳ ನಿರ್ವಹಣೆಗೆ ಶಿಕ್ಷಣದ ಕೊರತೆಯೇ ಕಾರಣ. ವಿದ್ಯೆ ಎನ್ನುವುದು ಸಾಮಾನ್ಯ ಮನುಷ್ಯನನ್ನು ಮೃಗತ್ವದಿಂದ ದೈವತ್ವಕ್ಕೆ ಒಯ್ಯುವ ಒಂದು ಸಾಧನ ಎಂದು ಹೇಳಿ ಶಿಕ್ಷಣ ಸೇವೆಗೆ ಮಹತ್ವ ನೀಡುವಂತೆ ನನ್ನನ್ನು ಪ್ರೇರೇಪಿಸಿದರು. ಮಡದಿಯ ಮಾತಿನಂತೆ ಬಡ ಮಕ್ಕಳಿಗೆ ಕಡಿಮೆ ಖರ್ಚಿನಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶದಿಂದ ಪುತ್ತೂರು ಒಬೇರಳ್ಳಿಯಲ್ಲಿ ನನ್ನ ಸ್ವಂತ ಆಸ್ತಿ 8.5 ಎಕರೆ ಭೂಮಿಯನ್ನು ಶಾಲೆಗೆ ದಾನವಾಗಿ ನೀಡಿದ್ದೇವೆ. ಬರಡು ಬಂಜರು ಭೂಮಿಯಾದ ಇದು ಶ್ರೀ ಜೇಬುದ್ದಪ್ಪನವರ ಪರಿಶ್ರಮದಿಂದ ಸುಂದರ ಹಸಿರು ಬಲವಾಗಿ ರೂಪುಗೊಂಡಿದೆ. ಈ ಸುಂದರ ಪರಿಸರದಲ್ಲಿ ಡಾಕ್ಟರ್ ಶಾಂತ ಮರಿಯಪ್ಪ ಕಾನ್ವೆಂಟ್ ಸ್ಥಾಪಿಸಿದ್ದೇವೆ. ಮುಂದೆ ಪ್ರೌಢಶಾಲೆ ಸ್ಥಾಪಿಸುವ ಉದ್ದೇಶವೂ ಇದೆ. ಹಾಗೂ ನನ್ನ ಅಣ್ಣನ ಕರ್ಮಭೂಮಿಯಾದ ಮದ್ದೂರಿನಲ್ಲಿ ಡಾಕ್ಟರ್ HK ಮರಿಯಪ್ಪ ಕಾನ್ವೆಂಟ್, ಡಾಕ್ಟರ್ ಶಾಂತ ಮರಿಯಪ್ಪ ಪಬ್ಲಿಕ್ ಹೈಸ್ಕೂಲ್ ತೆರೆದು ಜ್ಞಾನದಾಯಿಗಳ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ. ಇಲ್ಲಿಯೂ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳ ಸಹಕಾರದಿಂದ 4 ಅಂತಸ್ತಿನ ಶಾಲಾ ಕಟ್ಟಡ ನಿರ್ಮಿಸಿ ಈ ಸಂಸ್ಥೆಯು ಆಯೋಜಿಸುವ ಕಾರ್ಯಕ್ರಮಗಳ ಅನುಕೂಲಕ್ಕಾಗಿ ಡಾಕ್ಟರ್ ಶಾಂತ ಮರಿಯಪ್ಪ ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಈ ಸುಂದರ ಸುಸಜ್ಜಿತ ಕಟ್ಟಡ ಮತ್ತು ಸಭಾಂಗಣದ ನಿರ್ಮಾಣಕ್ಕಾಗಿ ಶ್ರಮಿಸಿದ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀ KT ಚಂದು ಮತ್ತು ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರು, ಅಧ್ಯಕ್ಷರಾದ ಸ್ವರೂಪ್ ಚಂದು ಮತ್ತು ಆಡಳಿತ ಮಂಡಳಿ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಕೊಟ್ಟು ಕುಲಿಯಲು ಬೇಡ, ಕೊಟ್ಟಾಡಿ ಕೊಡಬೇಡ, ಕೊಟ್ಟು ನಾ ಕೆಟ್ಟನೆಲ್ಲ ಬೇಡ, ಕೊಡುವ ಶಿವನಲ್ಲಿ ಕಟ್ಟುವುದು ಬುತ್ತಿ ಸರ್ವಜ್ಞ ಎಂಬ ಮಾತಿನಂತೆ ದೇವರು ಕೊಟ್ಟ ನನ್ನ ದುಡಿಮೆಯ ಒಂದಿಷ್ಟು ಫಲವನ್ನು ನನ್ನ ಮತ್ತು ಮಡದಿಯ ಮನಸ್ಸಿನಲ್ಲಿ ಮೂಡಿದ ಶಿಕ್ಷಣ ಸೇವೆಗಾಗಿ ವಿನಿಯೋಗಿಸುತ್ತಿದ್ದೇವೆ. ಇದಕ್ಕೆ ಶ್ರೀಗಳ ಶ್ರೀರಕ್ಷೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಇತ್ತಿ ನಿಮ್ಮ ಸೇವಕ ಡಾಕ್ಟರ್ HK ಮರಿಯಪ್ಪ, ಅಮೆರಿಕ ದೇಶದಿಂದ. ಅವರನ್ನ ಸ್ವಾಗತಿಸ್ತೇನೆ. ಚರಣಗಳಿಗೆ ನನ್ನ ಗೌರವಪೂರ್ಣವಾದಂಥ ಪ್ರಣಾಮಗಳು. ಪೂಜ್ಯರಾದಂಥ ಚಂದು ಅವರಿಗೂ ಕೂಡ ನನ್ನ ಪ್ರಣಾಮಗಳು. ಮತ್ತು ಎಲ್ಲ ಹಿರಿಯರೇ, ತಾಯಂದಿರೇ ಮತ್ತು ಸ್ನೇಹಿತರೆ ಎಲ್ರಿಗೂ ನನ್ನ ಪ್ರಣಾಮಗಳು. ನನ್ನ ಸನ್ಮಿತ್ರರಾದಂಥ ಅಪೂರ್ವ ಚಂದ್ರ ಅವರು ಕೆಲವು ಸಮಯಗಳ ಹಿಂದೆ HK ವೀರಣ್ಣಗೌಡರು ಮತ್ತು SM ಕೃಷ್ಣ ಇಬ್ಬರು ಮೇ 1ನೇ ತಾರೀಕೆ ಹುಟ್ಟಿದವರಾಗಿರೋ ಕಾರಣಕ್ಕೋಸ್ಕರ ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಜೊತೆಗೆ ಶಾಂತ ಮರಿಯಪ್ಪ ಸಭಾಂಗಣ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀಗಳು ಆಗಮಿಸೋರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ನನ್ನನ್ನು ಕೇಳಿದಂಥ ಕಾರಣಕ್ಕೆ 2 ಕಾರಣಗಳಿಗೆ ಸರ್. ಒಂದು, ಪೂಜ್ಯ ಶ್ರೀಗಳು ಬರ್ತಾರೆ ಅನ್ನೋದು ಮುಖ್ಯವಾಗಿರುವಂಥ ಕಾರಣ. 2ನೇದು, ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಶಾಶ್ವತವಾಗಿ ಒಳ್ಳೆಯ ಹೆಸರನ್ನು ಬಿಟ್ಟು ಹೋಗಿರುವಂಥ HK ವೀರಣ್ಣಗೌಡರು ಮತ್ತು SM ಕೃಷ್ಣರವ್ರನ್ನ ಸ್ಮರಿಸುವಂಥ ಒಂದು ಪುಣ್ಯದ ಕೆಲಸ ನನ್ನ ಪಾಲಿಗೆ ಸಿಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಒಪ್ಪಿ ನಾನು ಬಂದಿದ್ದೇನೆ. ಇಲ್ಲದೆ ಹೋದರೆ ಮಲೆನಾಡಿನ ಒಂದು ಮೂಲೆಯ ಸಣ್ಣ ಹಳ್ಳಿಯನಾದ ನನಗೂ ಮದ್ದೂರಿನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೂ ಸಂಬಂಧ ಇರಲಿಕ್ಕೆ ಸಾಧ್ಯನೇ ಇಲ್ಲ. HK ವೀರಣ್ಣಗೌಡರು ನಾನು ಕೇಳಿಬಲ್ಲೆ, ಓದಿಬಲ್ಲೆ, ಆದರೆ SM ಕೃಷ್ಣರವರೊಟ್ಟಿಗೆ ನನ್ನ ಒಡನಾಟ ಇತ್ತು. ಹಾಗಾಗಿ HK ವೀರಣ್ಣಗೌಡರ ಬಗ್ಗೆ ನಾನು ಏನೇ ಮಾತಾಡಿದರೂ ಕೂಡ ಅದು ಓದಿದ ಮತ್ತು ತಿಳಿದ ಕಾರಣಕ್ಕೋಸ್ಕರ ನಾನು ಮಾತಾಡುವಂಥ ಮಾತುಗಳು. ಆದರೆ SM ಕೃಷ್ಣರವರೊಟ್ಟಿಗೆ ಹಲವು ದಶಕಗಳ ಒಡನಾಟ ಇದ್ದಂಥ ಕಾರಣಕ್ಕೋಸ್ಕರ ಇವತ್ತು ಇಬ್ಬರನ್ನು ಸ್ಮರಿಸೋದ್ರ ಜೊತೆಗೆ HK ವೀರಣ್ಣಗೌಡರ ಸಹೋದರರಾದಂಥ ಮರಿಯಪ್ಪನವರು ತಮ್ಮ ಶ್ರೀಮತಿಯವರ ನೆನಪಿನಲ್ಲಿ ಕಟ್ಟಿರಿಸಿರುವಂಥ ಈ ಸಭಾಂಗಣದ
ಉದ್ಘಾಟನೆ ಮಾಡೋದ್ರ ಮುಖಾಂತರ ಒಂದು ಉತ್ತಮವಾದಂಥ ಕೆಲಸವನ್ನು ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಕುಟುಂಬ ವರ್ಗದವರಿಗೂ ಕೂಡ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಚ್ ಕೆ ವೀರಣ್ಣಗೌಡರ ಬಗ್ಗೆ ಈಗಾಗಲೇ ಮದ್ದೂರಿನಲ್ಲಿ ಬಂದು ಎಚ್ ಕೆ ವೀರಣ್ಣಗೌಡರ ಬಗ್ಗೆ ಎಸ್ ಎಂ ಕೃಷ್ಣರವ್ರ ಬಗ್ಗೆ ಮಾತಾಡೋದು ಅಂತೇಳಂದರೆ ನಿಮಗೆ ಸೂರ್ಯಚಂದ್ರರನ್ನು ಪರಿಚಯ ಮಾಡಿಕೊಡುವಂಥ ದುಸ್ಸಾಹಸಕ್ಕೆ ಕೈ ಹಾಕಿದಂಥ ಕೆಲಸ ಆಗ್ತದೆ. ಆದರೂ ಕೂಡ ಮರಿಯಪ್ಪನವ್ರಿಗೆ ಹೇಳಬೇಕಾಗಿರ್ತಕ್ಕಂಥ ಎಲ್ಲ ಮಾತುಗಳನ್ನು ದೂರದ ಅಮೇರಿಕದಿಂದ ಪತ್ರ ಮುಖಾಂತರ ಸಂದೇಶದ ಮುಖಾಂತರ ಕಳಿಸಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನೆಲ್ಲವನ್ನು ಕೂಡ ಹೇಳಿದ್ದಾರೆ. ಈಗ ಎಚ್ ಕೆ ವೀರಣ್ಣಗೌಡರ ಬಗ್ಗೆ ಹೇಳಬೇಕು ಅಂತೇಳಂದರೆ ಒಬ್ಬ ಶಿಕ್ಷಕರಾಗಿ, ಪತ್ರಿಕಾ ಸಂಪಾದಕರಾಗಿ, ಮೈಸೂರು ಕಾಂಗ್ರೆಸ್ ಸಮಿತಿ ಹಾಗೂ ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ರಾಜ್ಯದ ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸೋದ್ರ ಮುಖಾಂತರ ಕರ್ನಾಟಕದ ಅಷ್ಟೇ ಅಲ್ಲ ಭಾರತದ ರಾಜಕಾರಣದ ಅನೇಕ ದಿಗ್ಗಜ ನಾಯಕರುಗಳನ್ನು ಅತ್ಯಂತ ಆತ್ಮೀಯವಾಗಬಲ್ಲಂಥ ಮತ್ತು ಕರ್ನಾಟಕದ ರಾಜಕಾರಣದ ಅಂದಿನ ದಿನಮಾನದಲ್ಲಿ ಅದರ ಆಗುಹೋಗುಗಳಿಗೆ ಮಾಡಬೇಕಂತ ತೀರ್ಮಾನಗಳಿಗೆ ಯಾರನ್ನಾದರೂ ಕೇಳಿ ತೀರ್ಮಾನ ಮಾಡಬೇಕು ಅಂತೇಳಿದರೆ ಅದರಲ್ಲಿ ಮುಂಚೂಣಿನಲ್ಲಿ ಬರ್ತಾ ಇದ್ದಂಥ ಹೆಸರುಗಳಲ್ಲಿ ಎಚ್ ಕೆ ವೀರಣ್ಣಗೌಡರ ಹೆಸರು ಕೂಡ ಒಂದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಮ್ಮೆಯಿಂದ ಸ್ಮರಿಸ್ತೇನೆ. ಸಾಮಾನ್ಯವಾಗಿ ಒಬ್ಬರು ದೊಡ್ಡದಾಗಿ ಬೆಳೆದ ನಂತರ ಇನ್ನೊಬ್ಬರನ್ನ ಬೆಳೆಸುವಂಥ ಪ್ರಯತ್ನ ಮಾಡೋದಿಲ್ಲ. ಈಗ ನನಗೆ ಅಪೂರ್ವ ಚಂದ್ರವರು ನಾನು ಇಲ್ಲಿ ಕೂತಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಎಚ್ ಕೆ ವೀರಣ್ಣಗೌಡರು ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ಅಧಿವೇಶನ ನಡೆಸಿದ ನಂತರ ಆ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಎಸ್ ಎಂ ಕೃಷ್ಣರವರನ್ನು ಸಂಪರ್ಕ ಮಾಡಿ ಅವರಿಗೊಂದು ಪತ್ರವನ್ನು ಬರೆದು ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧಿವೇಶನ ಯಾವ ರೀತಿ ನಡೀತು, ಏನೇನು ವ್ಯವಸ್ಥೆ ಮಾಡಿದ್ವಿ, ಊಟ ಉಪಚಾರಗಳನ್ನೆಲ್ಲ ಮಾಡಿದ್ವಿ. ಇರ್ವಿನ್ ನಾಲಾ ರೈತರ ಹೋರಾಟ ಅನ್ನೋ ಒಂದು ಸಂದರ್ಭವನ್ನು ತೆಗೆದುಕೊಂಡು ಮಂಡ್ಯದಿಂದ ಬೆಂಗಳೂರಿಗೆ 4,000 ಜನ ರೈತರ ಒಂದು ಜಾಥವನ್ನ ಕಾಲ್ನಡಿಗೆಯಲ್ಲಿ ಮಂಡ್ಯದಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಂದಿನ ದಿವಾನರನ್ನ ಭೇಟಿ ಮಾಡಿ ರೈತರ ಸಮಸ್ಯೆಗೆ ಪರಿಹಾರ ಕೊಡಿಸಿದ್ದು ಇದು ಸರ್ಕಾರದ ಗೆಜೆಟಿಯರ್ನಲ್ಲಿ ಬೇಸಾಯಗಾರರ ಚಳವಳಿ ಅಂತ ಇವತ್ತಿಗೂ ಕೂಡ ದಾಖಲಾಗಿರುವಂತದ್ದು ಎಚ್ ಕೆ ವೀರಣ್ಣಗೌಡರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಮಾನ್ಯತೆ, ಗೌರವ ಮತ್ತು ಇಡೀ ಮಂಡ್ಯ ಜಿಲ್ಲೆ ಅವರಿಗೆ ಋಣಿಯಾಗಿರ್ಬೇಕು ಅನ್ನೋದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಆ ಬೇಸಾಯಗಾರರ ಚಳವಳಿ ಮತ್ತು ಇರ್ವಿನ್ ನಾಲಾ ರೈತರ ಹೋರಾಟ ಅನ್ನೋದನ್ನು ಕೂಡ ಇತಿಹಾಸದಲ್ಲಿ ದಾಖಲಾಗಿರುವಂತ ಅಂಶ. ಇದಕ್ಕಿಂತ ಮುಖ್ಯವಾಗಿರುವಂತದ್ದು ಈ ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ ಅಂದಿದ್ದಂತ ಬ್ರಿಟಿಷ್ ಸರ್ಕಾರ ಆ ನಾಲೆ ಮಾಡಿದ್ರೆ ಆ ನಾಲೆ ಪಕ್ಕದಲ್ಲಿ ನಿಮಗೆ 100 ಎಕರೆ ಜಮೀನು ಕೊಡ್ತೀವಿ, ಆದ್ರೆ ಈ ಹೋರಾಟವನ್ನು ಮುಂದುವರಿಸಬೇಡಿ ಅಂತೇಳಿ ಆಮಿಷವನ್ನು ವೀರಣ್ಣಗೌಡರಿಗೆ ವಹಿಸಿದಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಸೊಪ್ಪು ಹಾಕದೆ ಪ್ರಾಮಾಣಿಕತೆ ಮತ್ತು ಸಿದ್ಧಾಂತಕ್ಕೆ ಬದ್ಧತೆಯನ್ನ ಪ್ರದರ್ಶಿಸಿ ಆ ಹೋರಾಟವನ್ನ ಮಾಡಿ ಯಶಸ್ವಿ ಆಗಿರುವಂತದ್ದು ಇವತ್ತು ನಾವೇನಾದ್ರೂ ಒಂದು ಸ್ವಾತಂತ್ರ್ಯದ ಫಲವನ್ನ ಬಹಳ ಅನುಭವಿಸ್ತಾ ಇದ್ದೀವಿ, ಬಹಳ ನೆಮ್ಮದಿಯಿಂದ ಬದುಕುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಂದ್ರೆ ಎಂತೆಂತ ಆಮಿಷಗಳನ್ನ ಮೀರಿದಂತ ಎಂತೆಂತ ಸವಾಲುಗಳನ್ನ ಗೆದ್ದಂತ ನಾಯಕರುಗಳು ನಮ್ಮೊಟ್ಟಿಗೆ ಇದ್ರು ಅನ್ನೋದಕ್ಕೆ ಎಚ್ ಕೆ ವೀರಣ್ಣಗೌಡರ ಆ ಒಂದು ತೀರ್ಮಾನ ಬಹಳ ಮುಖ್ಯವಾಗಿರೋದು ಅನ್ನೋದು ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೆರೆವಾಸವನ್ನು ಅನುಭವಿಸೋದ್ರ ಜೊತೆಗೆ ಥಿಯೋಸಾಫಿಕಲ್ ಸೊಸೈಟಿಯನ್ನ ಡಾಕ್ಟರ್ ಅನಿ ಬೆಸೆಂಟ್ ಏನ್ ಪ್ರಾರಂಭ ಮಾಡಿದ್ರು ಅದರಲ್ಲಿ ಅತ್ಯಂತ ಆತ್ಮೀಯವಾದಂತ ಒಡನಾಟವನ್ನು ಇಟ್ಕೊಂಡು ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದ್ರು. ಇದ್ರ ಜೊತೆಗೆ ಎಸ್ ಎಂ ಕೃಷ್ಣರವರ ಬಗ್ಗೆ ಬಹಳಷ್ಟು ಫೋಟೋಗಳೆಲ್ಲ ಇದ್ದಾವೆ. ಅವರ ತಂದೆ ಒಟ್ಟಿಗೆ ಸಿಕ್ಕ ಮಗುವಾಗಿದ್ದಾಗ ಮಹಾತ್ಮ ಗಾಂಧೀಜಿಯವರು ಅವರ ಮನೆಗೆ ಬಂದಿರುವಂತದ್ದು, ಅಲ್ಲಿರುವಂತ ಅವರ ತಂದೆ ಮಲ್ಲಯ್ಯನವರು ಪ್ರಾರಂಭ ಮಾಡಿದಂತ ಹರಿಜನ ಶಾಲೆಯ ಬಗ್ಗೆ ಅವರು ಅಲ್ಲಿ ಅದನ್ನ ನೋಡ್ಲಿಕ್ಕೆ ಬಂದಂತದ್ದು ಇತ್ತು. ಅದೇ ರೀತಿ ವೀರಣ್ಣಗೌಡರಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ, ಪಂಡಿತ್ ಜವಾಹರ್ಲಾಲ್ ನೆಹರೂರವರ, ನೀಲಂ ಸಂಜೀವ್ ರೆಡ್ಡಿ, ಸರ್ದಾರ್ ಪಟೇಲ್ ಅವರ, ಬಾಬು ರಾಜೇಂದ್ರ ಪ್ರಸಾದ್, ಕಾಮರಾಜ್ ನಾಡರವರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂಥ ಅನೇಕ ನಾಯಕರುಗಳ ಅತ್ಯಂತ ಆತ್ಮೀಯನಾದಂತ ಒಡನಾಟ ಎಚ್ ಕೆ ವೀರಣ್ಣಗೌಡರಿಗೂ ಕೂಡ ಅದೇ ಕಾಲದಲ್ಲಿ ಸಂಪಾದನೆ ಮಾಡಿದ್ರು. ಅಂದ್ರೆ ಮದ್ದೂರಿನ ಒಂದು ಸಣ್ಣ ಸ್ಥಳದಿಂದ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಪ್ರಭಾವಶಾಲಿಗಳಾಗಿದ್ರು ಅನ್ನೋದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅದ್ರ ಜೊತೆಗೆ ಅವರ ಸಮಕಾಲೀನರಾಗಿದ್ದಂತ ಕೆಂಗಲ್ ಹನುಮಂತಯ್ಯನವರು ಇರ್ಬೋದು, ಶಂಕರ ಲಿಂಗೇಗೌಡರು ಇರ್ಬೋದು, ಮರಿಯಪ್ಪನವರು ಇರ್ಬೋದು, ಎಸ್ ಸಿ ದಾಸಪ್ಪ, ಸಾವುಕಾರ ಚೆನ್ನಯ್ಯನವರು, ವೈಕುಂಠ ಬಾಳಿಗರು, ಸಿ ಎಂ ಪೊಣಚ್ಚ, ಎ ಬಿ ಶೆಟ್ಟಿ, ವೀರೇಂದ್ರ ಪಾಟೀಲು, ಕೆ ವಿ ಶಂಕರಗೌಡರು ಮತ್ತು ಅದರ ಜೊತೆಗೆ ಮುಖ್ಯವಾಗಿರುವಂತಹ ಅಂಶ ಅಂದ್ರೆ ಅವರಲ್ಲಿ ಸಾಂಸ್ಕೃತಿಕವಾದಂತ ಒಬ್ಬ ವ್ಯಕ್ತಿಯು ಕೂಡ ಅವರ ರಾಜಕಾರಣದ ಒಳಗೆ ಇದ್ದ ಅನ್ನೋದಕ್ಕೆ ಡಿ ವಿ ಗುಂಡಪ್ಪನವರು, ಕುವೆಂಪುರವರು ಮತ್ತು ಇಂಥ ಅನೇಕ ಜನ
ಸಾಹಿತಿ ವೆಂಕಣ್ಣಯ್ಯನವರು ಇಂಥ ಅನೇಕ ಜನ ಸಾಹಿತಿಗಳ ಆತ್ಮೀಯವಾದಂಥ ಒಡನಾಟವನ್ನು ಕೂಡ ಇಟ್ಟುಕೊಂಡು ಅವರು ರಾಜಕಾರಣ, ಸಾಂಸ್ಕೃತಿಕ, ಸಾಹಿತ್ಯಿಕ ಸಂಬಂಧವನ್ನು ರೂಢಿಸಿಕೊಂಡಿರತಕ್ಕಂಥ ಕಾರಣದಿಂದ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಎಚ್ ವೀರಣ್ಣಗೌಡರಿದ್ರು. ಮತ್ತು ಅವರ ತಮ್ಮನನ್ನ ಯಾವ ರೀತಿ ವಿದ್ಯಾಭ್ಯಾಸಕ್ಕೆ, ಉನ್ನತ ವಿದ್ಯಾಭ್ಯಾಸಕ್ಕೆ ದೂರದ ಅಮೆರಿಕಾಗೆ ಕಳಿಸ್ಲಿಕ್ಕೆ ಅವರು ಪಡಿಪಾಟ್ಲು ಪಟ್ಟು ಹಣ ಸಂಗ್ರಹ ಮಾಡಿ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಮಾಡಿದ್ರಿಂದ ಇವತ್ತು ಮರಿಯಪ್ಪನವರು, ಶಾಂತಾ ಮರಿಯಪ್ಪನವರು ವಿದೇಶದಲ್ಲಿ ಗಳಿಸಿರ್ತಕ್ಕಂಥ ಒಂದು ಹಣ ಅಥವಾ ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ಇವತ್ತೊಂದು ಮಾದರಿಯಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯನ್ನ ಮದ್ದೂರಿನಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಮರಿಯಪ್ಪನವರು ತಾವು ಗಳಿಸಿರ್ತಕ್ಕಂಥ ಹಣದ ಸ್ವಲ್ಪ ಭಾಗವನ್ನಾದರೂ ಕೂಡ ಒಂದು ಆಡಿಟೋರಿಯಂ ಅನ್ನು ಕಟ್ಟಲಿಕ್ಕೆ ಬಳಸಿರುವಂತದ್ದು ಕೂಡ ನಾವೆಲ್ಲ ಕೂಡ ಮೆಚ್ಚಬೇಕಾದಂತ ಸಂದರ್ಭ. ಹಾಗಾಗಿ ಈ ಸಂದರ್ಭದಲ್ಲಿ ಎಚ್ ಕೆ ವೀರಣ್ಣಗೌಡರ 127ನೇ ಜನ್ಮದಿನದ ಒಂದು ಸಂದರ್ಭ ಏನಿದೆ, ಈ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ಜನರ ಪರವಾಗಿ, ಎಲ್ಲ ಸ್ವಾಭಿಮಾನಿ ಕನ್ನಡಿಗರ ಪರವಾಗಿ ಮತ್ತು ಇವತ್ತು ಕೂಡ ನೈತಿಕ ರಾಜಕಾರಣವನ್ನ ಬಯಸ್ತಕ್ಕಂಥವರ ಪರವಾಗಿ ಎಚ್ ಕೆ ವೀರಣ್ಣಗೌಡರಿಗೆ ನನ್ನ ಗೌರವಪೂರ್ಣವಾದಂತಹ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇನ್ನು ಅವರ ಪ್ರೇರಣೆಯಿಂದಲೋ ಅಥವಾ ಅವರಿಗೆ ಬದ್ಧತೆ ಕಾರಣದಿಂದಲೋ ಎಸ್ ಎಂ ಕೃಷ್ಣರವರು ಕೂಡ ಸಾರ್ವಜನಿಕರಿಗೆ ಬಂದರು. ಮಂಡ್ಯ ಜಿಲ್ಲೆ ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಅದ್ವಿತೀಯವಾದಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಂದು ಜಿಲ್ಲೆ. ಇಲ್ಲಿ ಅನೇಕ ಜನ ದಿಗ್ಗಜರು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲಸ ಮಾಡಿ ಇವತ್ತಿಗೂ ಕೂಡ ಅನೇಕ ಜನ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಒಂದು ಸಂದರ್ಭ. ಎಚ್ ಕೆ ವೀರಣ್ಣಗೌಡರ ವ್ಯಕ್ತಿತ್ವಕ್ಕೂ ಎಸ್ ಎಂ ಕೃಷ್ಣರವರ ವ್ಯಕ್ತಿತ್ವಕ್ಕೂ ಅನೇಕ ವಿಚಾರಗಳಲ್ಲಿ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಜೀವನ ಶೈಲಿಗಳಲ್ಲಿರ್ಬೋದು, ಅವರ ನಡೆನುಡಿಗಳಲ್ಲಿರ್ಬೋದು, ಅವರ ವೇಷಭೂಷಣಗಳಲ್ಲಿರ್ಬೋದು, ಅವರ ಆದ್ಯತೆಗಳ ವಿಚಾರದಲ್ಲಿರ್ಬೋದು ಅಥವಾ ಅವರ ಸಿದ್ಧಾಂತದ ವಿಚಾರದಲ್ಲಿರ್ಬೋದು, ಅನೇಕ ವಿಚಾರಗಳಲ್ಲಿ ಒಬ್ಬರನ್ನೊಬ್ಬರು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಸ್ ಎಂ ಕೃಷ್ಣರವರು ರಾಜಕಾರಣದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಬೇಕು ಅನ್ನೋದು ಎಚ್ ಕೆ ವೀರಣ್ಣಗೌಡರ ಅಪೇಕ್ಷೆ ಆಗಿತ್ತು ಅನ್ನೋದು ಎಸ್ ಎಂ ಕೃಷ್ಣ ಅಮೆರಿಕದಲ್ಲಿ LLM ಓದಲಿಕ್ಕೆ ವಿದ್ಯಾರ್ಥಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಸಂಪರ್ಕ ಮಾಡಿದ್ದು ಮುಖ್ಯವಾಗಿರುವಂತಹ ಕಾರಣ. ಇನ್ನು ಎಸ್ ಎಂ ಕೃಷ್ಣರವರು ಹೇಳಿ ಕೇಳಿ ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂತವ್ರು, ಇಲ್ಲೇ ಬಹಳ ಕಾಲ ರಾಜಕಾರಣವನ್ನು ಮಾಡಿದಂಥವ್ರು, ಶಾಸಕರು, ಸಂಸದರಾಗಿ ಕೆಲಸ ಮಾಡಿರುವಂತವ್ರು. ಹಾಗಾಗಿ ಎಸ್ ಎಂ ಕೃಷ್ಣರವರಿಗೆ ಇಷ್ಟೊಂದು ಜನಪ್ರಿಯತೆ, ಇಷ್ಟೊಂದು ಶಿಸ್ತು, ಇಷ್ಟೊಂದು ಸೌಜನ್ಯ, ಇಷ್ಟೊಂದು ಸಜ್ಜನಿಕೆ, ಇಷ್ಟೊಂದು ಸುಸಂಸ್ಕೃತ ನಡವಳಿಕೆ ಇವೆಲ್ಲ ಬರ್ಲಿಕ್ಕೆ ಏನ್ ಕಾರಣ ಆಯಿತು ಅಂತ ಹೇಳಿದ್ರೆ ನನ್ನ ದೃಷ್ಟಿನಲ್ಲಿ ಅದಕ್ಕೆ ಮೂಲಭೂತವಾದಂತಹ ಕಾರಣ ಅವರ ತಂದೆ ತಾಯಿಯ ರಕ್ತ ಅವರಿಗೆ ಬಂದಿದೆ ಅನ್ನೋದು ಒಂದು ಅಂಶ. ಆದ್ರೂ ಕೂಡ ರಾಮಕೃಷ್ಣ ಆಶ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಸಿಕ್ಕಿದಂತ ವಿದ್ಯಾಭ್ಯಾಸ ಮತ್ತು ರಾಮಕೃಷ್ಣ ಆಶ್ರಮದ ಅವರ ನೆಚ್ಚಿನ ಗುರುವರ್ಯರುಗಳು ಅವರನ್ನ ನಡೆಸಿಕೊಂಡಂತ ರೀತಿ, ಅವರಿಗೆ ಕೊಟ್ಟಂತ ಮಾರ್ಗದರ್ಶನ ಮತ್ತು ಅವರಿಗೆ ಕೊಟ್ಟಂತ ಉತ್ತೇಜನದ ಕಾರಣದಿಂದಾಗಿ ಅವರು ಬಹುತೇಕ ಮಂಡ್ಯ ಜಿಲ್ಲೆ ರಾಜಕಾರಣ, ಹಾಸನ ಜಿಲ್ಲೆ ರಾಜಕಾರಣ ಅಂದ್ರೆ ಬೇರೆ ರಾಜಕಾರಣ, ನಮ್ಮ ಭಾಗದ ಮಲೆನಾಡು ಭಾಗದ ರಾಜಕಾರಣ ಅಂದ್ರೆ ಬೇರೆ ಭಾಗದ ರೀತಿಯ ರಾಜಕಾರಣ. ನಮ್ಮ ಮಲೆನಾಡಲ್ಲಿ ರಾಜಕಾರಣ ಅಂತೇಳಿ ಅಂದ್ರೆ ಅದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಡೆಯುವಂತ ರಾಜಕಾರಣ. ಉಳಿದ ಸಂದರ್ಭದಲ್ಲಿ ನಾವು ಎಷ್ಟು ಆತ್ಮೀಯರಾಗಿರ್ತೀವಿ ಅಂತೇಳಿ ಅಂದ್ರೆ ಇವರು ನಿಜವಾಗಿ ರಾಜಕೀಯ ಎದುರಾಳಿಗಳು ಅಥವಾ ಏನಾದ್ರೂ ಒಳ ಒಪ್ಪಂದ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೋ ಅನುಮಾನ ಬರಷ್ಟು ಆತ್ಮೀಯತೆ ಮಲೆನಾಡು ಭಾಗದಲ್ಲಿ ಇರ್ತದೆ. ಆದ್ರೆ ಮಂಡ್ಯ, ಹಾಸನ ಅದಕ್ಕೆ ಅಥವಾ ಈಗ ಇತ್ತೀಚೆಗೆ ರಾಮನಗರನೂ ಕೂಡ ಅದಕ್ಕೆ ಸೇರ್ತಾ ಇದೆ. ಈ 2-3 ಜಿಲ್ಲೆಗಳೇನಿದ್ದಾವೆ ಇವು ರಾಜಕಾರಣ ಅಂತೇಳಿ ಅಂದ್ರೆ ಅವರು ಪರಸ್ಪರ ರಾಜಕೀಯ ಎದುರಾಳಿಗಳು ಅಂತೇಳಿ ಭಾವಿಸೋದೇ ಇಲ್ಲ. ಅವರು ಒಬ್ಬರನ್ನೊಬ್ಬರು ಶತ್ರುಗಳು ಅನ್ನೋ ರೂಪದಲ್ಲಿ ನೋಡುವಂತ, ಮಾತಾಡುವಂತ ಸ್ಥಿತಿಗತಿಗಳಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಅಪವಾದ ಆಗಿರ್ತಕ್ಕಂಥವ್ರು ಎಸ್ ಎಂ ಕೃಷ್ಣರವರು. ಅದಕ್ಕೆ ಒಂದು ರಾಮಕೃಷ್ಣಾಶ್ರಮದ ಪ್ರಭಾವನೂ ಇರ್ಬೋದು, ಬಹುತೇಕ ಇನ್ನೊಂದು ನಮ್ಮ ಮಲೆನಾಡು ಭಾಗದಿಂದ ಅವರು ಪ್ರೇಮಕ್ಕನವ್ರನ್ನ ಮದುವೆ ಆಗಿರ್ತಕ್ಕಂಥ ಪ್ರೇಮಕ್ಕನವರ ಪ್ರಭಾವನೂ ಕೂಡ ಅವ್ರ ಮೇಲೆ ಆಗಿರುವಂತದ್ದು ಇರ್ಬೋದು. ಆದ್ರೆ ಮಲೆನಾಡು ಬಯಲುಸೀಮೆಯನ್ನು ಹೇಳೋದಕ್ಕೆ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಷ್ಟು ಮಟ್ಟಿಗೆ ಎಸ್ ಎಂ ಕೃಷ್ಣರವರ ಸಜ್ಜನಿಕೆ, ಸೌಜನ್ಯ ಇತ್ತು ಅನ್ನೋದು ಗಮನಿಸಬೇಕಾಗಿರತಕ್ಕಂಥ ಅಂಶ. ಏನೇ ಆಗ್ಲಿ, ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡದಾಗಿರುವಂತಹ ಹೆಸರನ್ನ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ತಂದುಕೊಡುವಂತದ್ರಲ್ಲಿ ಎಸ್ ಎಂ ಕೃಷ್ಣ ಕೂಡ ಒಬ್ಬರು ಅನ್ನೋದನ್ನ ನಾವು ಮರಿಬಾರ್ದು. ಇವರು ಕೂಡ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಪಡ್ಕೊಂಡು LLB ಬೆಂಗಳೂರಿನಲ್ಲಿ ಮುಗಿಸಿದ ನಂತರ ಅಮೆರಿಕಕ್ಕೆ LLM ಮಾಡ್ಲಿಕ್ಕೆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಪಡ್ಕೊಂಡು ಹೋದಂತವ್ರು. ಬೇರೆಯವರಾಗಿದ್ರೆ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರೇನೋ, ಇವರಲ್ಲಿ ಅವರು ವಿದ್ಯಾರ್ಥಿ ಆಗಿದ್ದಂತ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಚುನಾವಣೆ ನಡೀತಾ ಇತ್ತಂತೆ. ಜಾನ್ ಎಫ್ ಕೆನಡಿ ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ರಂತೆ. ಜಾನ್ ಎಫ್ ಕೆನಡಿ ಅವರು ಚುನಾವಣೆ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ
ಇವರು ಜಾನ್ ಎಫ್ ಕೆನಡಿಯ ಪರವಾಗಿ ಪ್ರಚಾರ ಮಾಡಿದ್ದು ಮತ್ತು ಅದನ್ನ ನೆನೆಸಿಕೊಂಡು ಜಾನ್ ಎಫ್ ಕೆನಡಿ ಗೆದ್ದ ನಂತರ ಕೃಷ್ಣರವರಿಗೆ ಪತ್ರ ಬರೆದು ಧನ್ಯವಾದ ಹೇಳಿರುವಂತದ್ದು ಕೂಡ ಅವರ ಪುಸ್ತಕಗಳು, ಅವರ ಸ್ಮೃತಿನಲ್ಲಿ ಪುಸ್ತಕಗಳು ಇದ್ದಾವೆ, ಅದ್ರಲ್ಲಿ ದಾಖಲೆ ಆಗಿರುವಂತದ್ರಲ್ಲಿ ಅದ್ರಲ್ಲಿ ದಾಖಲಾಗಿರ್ತಕ್ಕಂಥ ಅಂಶ. ಹಾಗಾಗಿ ಒಬ್ಬ ಅಮೆರಿಕಕ್ಕೆ ವಿದ್ಯಾರ್ಥಿಯಾಗಿ ಹೋಗಿರುವಂತವನೇ ಅಲ್ಲಿ ಅಮೆರಿಕ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಿದ ಮಟ್ಟಿಗೆ ಅವ್ರದ್ದು ವ್ಯಕ್ತಿತ್ವವನ್ನು ಯಾವ ರೀತಿ ಮಟ್ಟದ್ದು ಅನ್ನೋದನ್ನ ನಾವು ಗಮನಿಸಬಹುದು. ಅದರಲ್ಲಿ ನಾವು ಮತ್ತೆ ಅವರಿಗೆ ನಾನು ಆಗ್ಲೇ ಹೇಳಿದಾಗೆ ವೀರಣ್ಣಗೌಡರನ್ನು ಅವ್ರನ್ನ ಒಟ್ಟಿಗಿಟ್ಟು ಮಾತಾಡೋದು ಸ್ವಲ್ಪ ಕಷ್ಟದ ಕೆಲಸ. ಎಸ್ ಎಂ ಕೃಷ್ಣ ಯಾವತ್ತೂ ಕೂಡ ಬಹಳ ಟೀಕು ಟಾಕಾಗಿ ಡ್ರೆಸ್ ಮಾಡ್ತಾ ಇದ್ದಂತ ಮನುಷ್ಯ. ತಾನು ಏನ್ ಧರಿಸ್ಬೇಕು ಅನ್ನೋ ವಿಚಾರದನ್ನ ಅದನ್ನ ಆ ಬಟ್ಟೆಯನ್ನು ಅವರೇ ಡಿಸೈನ್ ಮಾಡ್ತಾ ಇದ್ರು. ಜುಬ್ಬಾ ಪೈಜಾಮ ಇದ್ರೆ ಯಾವ ರೀತಿ ಇರಬೇಕು, ಸೂಟ್ ಹಾಕಿದ್ರೆ ಯಾವ ರೀತಿ ಇರಬೇಕು, ಮತ್ತೊಂದು ಇರಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಎಸ್ ಎಂ ಕೃಷ್ಣರವರನ್ನ ನೀವು ಮುಜುಗಾಗಿರ್ತಕ್ಕಂಥ ಬಟ್ಟೆನಲ್ಲಿ ನೋಡಿದ್ರೆ, ಚುನಾವಣೆ ಸಂದರ್ಭ ಒಂದು ಬಿಟ್ರೆ ಉಳಿದಂತ ಯಾವುದೇ ಸಂದರ್ಭದಲ್ಲೂ ಕೂಡ ಬಟ್ಟೆ ಕೊಳೆ ಆಗಿತ್ತು ಅಥವಾ ಬಟ್ಟೆ ಮುಜುಗಾಗಿತ್ತು, ಇನ್ನೊಂದು ಆತರ ರಿಂಕಲ್ಸ್ ಇರತಕ್ಕಂಥ ಬಟ್ಟೆಗಳಲ್ಲಿ ಕೃಷ್ಣ ಅವರು ನೋಡಿರ್ತಕ್ಕಂಥವ್ರು ಅಪರೂಪ. ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಎಸ್ ಎಂ ಕೃಷ್ಣರವರು. ಅದೇನೇ ಇರಲಿ, ಅವರ ಅದು ಒಂದು ರೀತಿ ಅವರ ಜೀವನ ಶೈಲಿ, ಅದಕ್ಕೆ ನಾವು ಆಕ್ಷೇಪ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಸ್ ಎಂ ಕೃಷ್ಣರವರ ರಾಜಕೀಯ ಜರ್ನಿನೂ ಕೂಡ ಅವರ ಒಂದು ರಾಜಕೀಯವಾದಂತಹ ಪಯಣ ಏನಿದೆ ಅದು ಒಂದೇ ದಿಕ್ಕಿನಲ್ಲಿ ಹೋಗಿರ್ತಕ್ಕಂಥದ್ದು ಏನಲ್ಲ. ಪ್ರಥಮವಾಗಿ ರಾಮಮನೋಹರ್ ಲೋಹಿಯಾ ಅವರ ಪ್ರಭಾವಕ್ಕೊಳಗಾಗಿ, ಅಶೋಕ್ ಮೆಹ್ತಾ ಅವರ ಪ್ರಭಾವಕ್ಕೊಳಗಾಗಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ PSP ಇಂದ ರಾಜಕಾರಣವನ್ನು ಪ್ರಾರಂಭ ಮಾಡಿ ಇಲ್ಲಿ ಅದೇ ಪಾರ್ಟಿಯಿಂದ ಚುನಾವಣೆ ನಿಂತು ಗೆದ್ದು ಎಲ್ಲವೂ ಆದ ನಂತರ 1969ನೇ ಇಸ್ವಿನಲ್ಲಿ ಅಶೋಕ್ ಮೆಹ್ತಾ ಅವರು, ಚಂದ್ರಶೇಖರ್ ಅವರು, ರಾಮಧನ್ ಅವರು, ಕೃಷ್ಣಕಾಂತ್ ಅವರು, ಮೋಹನ್ ದಾರಿಯಾ ಇಂಥ ಅನೇಕ ಸಮಾಜವಾದಿ ದಿಗ್ಗಜರೆಲ್ಲ ಕಾಂಗ್ರೆಸ್ ಸೇರಿದಂತಹ ಸಂದರ್ಭದಲ್ಲಿ ಅವರು ಕೂಡ ಕಾಂಗ್ರೆಸ್ ಸೇರ್ಕೊಳ್ತಾರೆ. ಅದಾದ ನಂತರ ಸುದೀರ್ಘವಾದಂತ ಅವರ ರಾಜಕೀಯ ಪ್ರಯಾಣ ಕಾಂಗ್ರೆಸ್ನಲ್ಲಿ ನಡೀತದೆ. ಅದಾದ ನಂತರ ಕೊನೆಯ ದಿನಗಳಲ್ಲಿ ಅವರು ಮತ್ತೆ ನಮ್ಮ ರಾಜಕೀಯ ನಿಲುವನ್ನು ಬದಲಾಯಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಇವೆಲ್ಲ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಅಂಶ. ಅವೆಲ್ಲ ಅಷ್ಟು ಪ್ರಮುಖವಾದಂಥ ವಿಷಯಗಳಲ್ಲ ನನ್ನ ಪ್ರಕಾರ. ಆದರೆ ಎಸ್ ಎಂ ಕೃಷ್ಣ ಒಂದು ಅಪರೂಪವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು 3-4 ಜನ ಮಾತ್ರ. ಅದು ಅಂತ ಹೇಳಿದ್ರೆ ಭಾರತದಲ್ಲಿ 4 ಸದನಗಳಿದ್ದಾವೆ. ಒಂದು ಲೋಕಸಭೆ, ಒಂದು ರಾಜ್ಯಸಭೆ, ಒಂದು ವಿಧಾನಸಭೆ, ಮತ್ತೊಂದು ವಿಧಾನ ಪರಿಷತ್. ಈ 4 ಸದನಗಳ ಸದಸ್ಯನಾಗ್ತಕ್ಕಂಥ ಅಪರೂಪವಾಗಿರುವಂತಹ ಸಾಧನವನ್ನ ಎಸ್ ಎಂ ಕೃಷ್ಣರವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಒಬ್ಬ ಶಾಸಕನಾಗಿ, ಸಚಿವನಾಗಿ, ಅದಾದ ನಂತರ ವಿಧಾನಸಭಾಧ್ಯಕ್ಷ, ಸ್ಪೀಕರ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಅದರ ನಂತರ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಜೀವನದಲ್ಲಿ ಅವರಿಗೆ ಸಿಕ್ಕಿದೆ. 3 ಪೋಸ್ಟ್ಗಳು ಅವರಿಗೆ ಸಿಕ್ಕಿಲ್ಲ. ಒಂದು ರಾಷ್ಟ್ರಪತಿ, ಇನ್ನೊಂದು ಉಪರಾಷ್ಟ್ರಪತಿ, ಮತ್ತೊಂದು ಪ್ರಧಾನಮಂತ್ರಿ. ವಯಸ್ಸಿದ್ದಿದ್ರೆ, ಆಯಸ್ಸಿದ್ದಿದ್ರೆ ಅದು ಆಗ್ತಾ ಇತ್ತೇನೋ, ಅಷ್ಟರೊಳಗೆ ಅವರಿಗೆ ವಯಸ್ಸು ಮತ್ತು ಆಯಸ್ಸು ಎರಡೂ ತೀರಿದ್ರಿಂದ ಹಾಗಾಗಿ ಅದೊಂದು ಸಾಧ್ಯ ಆಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಇಷ್ಟೊಂದು ವಿಭಿನ್ನವಾಗಿರುವಂತಹ ಜವಾಬ್ದಾರಿಗಳನ್ನ ನಿರ್ವಹಿಸಿರ್ತಕ್ಕಂಥ ಮತ್ತೊಬ್ಬ ರಾಜಕಾರಣಿ ಇಲ್ಲ. ಅಷ್ಟು ಅವಕಾಶಗಳನ್ನ ಎಸ್ ಎಂ ಕೃಷ್ಣ ಅವರು ಪಡೆದಿದ್ದಾರೆ. ಆದರೆ ಆ ಅವಕಾಶಗಳು ಪಡೆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ಆಗ್ಲೇ ಹೇಳಿದಾಗೆ ಅವರು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದ್ರು ಇಲ್ಲೋ ಅನ್ನೋದು ಅಷ್ಟೇ ಕೂಡ ಮುಖ್ಯವಾಗಿರ್ತಕ್ಕಂಥ ಅಂಶ ಆಗ್ತದೆ. ಆದರೆ ಎಸ್ ಎಂ ಕೃಷ್ಣರವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೋ ಅಲ್ಲೆಲ್ಲ ಕೂಡ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ದೇವರಾಜ ಅರಸು ಅವರ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿದ್ದಾಗ ಇಡೀ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾವನ್ನ ಎಸ್ಟೇಟ್ ಅನ್ನು ಅಲ್ಲಿ ಮಾಡಿದ್ರು. ಅದು ಇವತ್ತಿಗೂ ಕೂಡ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿರ್ತದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಬಿಸಿ ಊಟದ ಅನ್ನದಾಸೋಹದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಇದು ಇಡೀ ಭಾರತದಲ್ಲಿ ಮೊದಲು ಮಾಡಿದ್ದು ತಮಿಳುನಾಡಿನಲ್ಲಿ ಕಾಮರಾಜ್ ನಾಡರ್ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿದ್ರು. ಅದಾದ ನಂತರ ದೇಶದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ. ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳನ್ನ ಪರಾಮರ್ಶೆ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಬಡವರ ಮಕ್ಕಳು ಹೆಚ್ಚು ಶಾಲೆಗೆ ಬರ್ತಾ ಇಲ್ಲ, ಡ್ರಾಪ್ ಔಟ್ ಜಾಸ್ತಿ ಇದೆ ಅಂತ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲ ದುಡಿಲಿಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾದಂತಹ ಸಂದರ್ಭದಲ್ಲಿ ಬಿಸಿ ಊಟದ ಕಾರ್ಯಕ್ರಮವನ್ನು ಮಾಡಿ ಅದರಿಂದ ಮಕ್ಕಳಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ದುಬಾರಿಯಾಗಿರುವಂತಹ ಸೇವೆ ಅನ್ನೋದು ಇವತ್ತು ಕೂಡ ನಮಗೆಲ್ಲ ಗೊತ್ತಿರುವಂತಹ ಅಂಶ. ಆದರೆ ಅವೆರಡೂ ಕೂಡ ಸಾಧ್ಯವಾದಷ್ಟು ಎಟಕಬೇಕು ಅನ್ನೋ ಕಾರಣಕ್ಕೆ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ ಮಾಡೋ ಜೊತೆಗೆ
ಯಶಸ್ವಿನಿ ಅಂತಕ್ಕಂಥ ಒಂದು ವಿಮಾ ಯೋಜನೆಯನ್ನು ಆರೋಗ್ಯ ಕ್ಷೇತ್ರದಲ್ಲಿ ತಂದು ಅದರಿಂದಾಗಿ ಬಡವರಿಗೆ ಯಾವ್ದಾದ್ರು ತೀವ್ರವಾದಂಥ ದೊಡ್ಡ ಕಾಯಿಲೆಗಳು ಬಂದಂಥ ಸಂದರ್ಭ ಅದರಿಂದ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಅತ್ಯಂತ ಜನರು ಇವತ್ತು ನೆನೆಸ್ಕೊಳ್ತಕ್ಕಂಥ ಕೆಲಸ ಅಂದರೆ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಅಂತ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅಮೆರಿಕದ ಸಿಲಿಕಾನ್ ವ್ಯಾಲಿ ಅಂದರೆ ITBT ಕ್ಷೇತ್ರದಲ್ಲಿ ಇವತ್ತು ಕೂಡ ಪ್ರಪಂಚದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಅದನ್ನ ಬೆಂಗಳೂರಿನಲ್ಲಿಯೂ ಕೂಡ ಅಂತ ಒಂದು ಫೆಸಿಲಿಟಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಕೆಲಸವನ್ನು ಮಾಡಿ ಕೈಗಾರಿಕೆಯಲ್ಲಿದ್ದಂಥ ದಿಗ್ಗಜರು, ಅದು ಅಜೀಂ ಪ್ರೇಮ್ಜಿ ಇರ್ಬೋದು, ನಾರಾಯಣ ಮೂರ್ತಿಗಳು ಇರ್ಬೋದು, ಈ ಥರ ಬೇರೆ ಬೇರೆ ಇರ್ಬೋದು, ಅವ್ರನ್ನೆಲ್ಲ ವ್ಯಕ್ತಿಗತವಾಗಿ ಸಂಪರ್ಕ ಮಾಡಿ ಅದಕ್ಕೊಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಮಾಡಿ ಅವ್ರ ಮುಖಾಂತರ ಬಂಡವಾಳ ಬೆಂಗಳೂರಿಗೆ ಬರುವಂತ ರೀತಿಯಲ್ಲಿ ಮಾಡಿ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಬೆಂಗಳೂರು ಮತ್ತು ಕರ್ನಾಟಕದಿಂದ ರಫ್ತಾಗುವಷ್ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿಯ ಪ್ರಾಡಕ್ಟ್ಸು ಬೇರೆ ಯಾವ ರಾಜ್ಯದಲ್ಲೂ ಆಗ್ತಾ ಇಲ್ಲ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಅಮೆರಿಕದ ಸಿಲಿಕಾನ್ ವ್ಯಾಲಿ ಬಿಟ್ಟರೆ ಇವತ್ತು ಬೆಂಗಳೂರೇ ಅಂತಕ್ಕಂಥ ಹೆಸರು ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಸನ್ಮಾನ್ಯ SM ಕೃಷ್ಣರವರು. ಅವರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗಿದೆ. ಇನ್ನೊಂದು ಇದು ಸುಮಾರು 2002-2003 ನಡೆದಂಥ ಘಟನೆ. ನಾನು ವಿಧಾನ ಪರಿಷತ್ನ ಸಭಾಪತಿಯಾಗಿದ್ದೆ, SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಜೆಟ್ ಅನ್ನು ಅವರು ಮಂಡಿಸಿದ್ರು. ಆ ಬಜೆಟ್ ಮಂಡಿಸಿದಂಥ ಸಂದರ್ಭದಲ್ಲಿ ದೇಶದ ಅಬಕಾರಿ ನೀತಿ ಬಗ್ಗೆ, ರಾಜ್ಯದ ಅಬಕಾರಿ ನೀತಿ ಬಗ್ಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಅಲ್ಲಿ MC ನಾಣಯ್ಯ ಅಂತ ಇವತ್ತು ಇದ್ದಾರೆ, ಕೊಡಗಿನವರು, ಬಹಳ ಧೀಮಂತ ನಾಯಕರು, ಅತ್ಯುತ್ತಮ ವಾಗ್ಮಿಗಳ ಪೈಕಿನಲ್ಲೊಬ್ಬರು. ಅವರು ಸುದೀರ್ಘವಾದಂಥ ಒಂದು ವಿಶ್ಲೇಷಣೆಯನ್ನ ರಾಜ್ಯದ ಅಬಕಾರಿ ನೀತಿ ಬಗ್ಗೆ ಮಾಡಿ ಕರ್ನಾಟಕದಲ್ಲಿ ಏನು ಆದಾಯ ಅಬಕಾರಿಯಿಂದ ಬರ್ತಾ ಇದೆ ಅದರಲ್ಲಿ 3/2 ಭಾಗ ಸೋರಿ ಹೋಗ್ತಾ ಇದೆ. 3/1 ಭಾಗ ಮಾತ್ರ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ. ಇದನ್ನ ಏನಾದರೂ ಮಾಡಿ ಬದಲಾಯಿಸಬೇಕು ಈ ಸ್ಥಿತಿಯನ್ನ ಅನ್ನೋದನ್ನ ಅವರು ವಾದ ಮಾಡಿದ್ರು. ಸಾಮಾನ್ಯವಾಗಿ ಒಂದ್ಸರ್ತಿ ವಿಧಾನಸಭೆಯಲ್ಲಿ ಬಜೆಟ್ ಪಾಸ್ ಆದ ನಂತರ ಅದು ವಿಧಾನ ಪರಿಷತ್ತಿಗೆ ಬಂದ್ರೆ ವಿಧಾನ ಪರಿಷತ್ತಿಗೆ ಹಣಕಾಸಿನ ಮಸೂದೆ ಬಗ್ಗೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ. ಹಾಗೆ ಅದನ್ನು ಯಾರೂ ಬದಲಾವಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಆಶ್ಚರ್ಯ ಆಗುವಂತ ರೀತಿಯಲ್ಲಿ SM ಕೃಷ್ಣರವರು ಎದ್ದು ನಿಂತು ನಾಣಯ್ಯನವರ ವಾದವನ್ನ ನಾನು ಸಂಪೂರ್ಣವಾಗಿ ಒಪ್ತೇನೆ, ಇದು ಅವ್ರು ಹೇಳ್ತಾ ಇರ್ತಕ್ಕಂಥ ಸತ್ಯ ಇದೆ, ಹಾಗಾಗಿ ನಾನು ಈ ಅಬಕಾರಿ ನೀತಿಯನ್ನು ಈ ವರ್ಷದಿಂದೇ ಬದಲಾಯಿಸ್ತೇನೆ, ಕರ್ನಾಟಕ ಬಿವರೇಜಸ್ ಕಾರ್ಪೊರೇಷನ್ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ಆಗ ಕರ್ನಾಟಕದ ಬಜೆಟ್ 35,000-38,000 ಕೋಟಿ ಅಷ್ಟೇ ಇತ್ತು. ಅಬಕಾರಿಯಿಂದ 1,500-1,600 ಕೋಟಿ ಆದಾಯ ಅಷ್ಟೇ ಬರ್ತಾ ಇತ್ತು. ಆದ್ರೆ ಅವತ್ತು ಅವರ ಅಬಕಾರಿ ನೀತಿಯನ್ನು ಬದಲಾಯಿಸಿದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅವರ ಅತ್ಯಂತ ಆತ್ಮೀಯ ಸ್ನೇಹಿತರು, ಅವರ ಸಂಬಂಧಿಕರು ಅಬಕಾರಿ ಕ್ಷೇತ್ರದಲ್ಲಿ ಲಿಕ್ಕರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ದೊಡ್ಡ ಸ್ಥಾನದಲ್ಲಿದ್ರು. ಅದು ಆದಿಕೇಶ್ವರಗಳು ಇರ್ಬೋದು, ಕೋಡೆಯವರು ಇರ್ಬೋದು, ಬಸವರಾಜ್ ಅವರು ಇರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಮಲ್ಯ ಇರ್ಬೋದು. ಮಲ್ಯ ಅವರ ರಕ್ತ ಸಂಬಂಧ, ಯಾಕಂದ್ರೆ ಅವರ ಮಲ್ಯ ಅಂತ ಅಮ್ಮನಿಗೆ ಇವರು 2ನೇ ಮಗಳನ್ನು ಕೊಟ್ಟಿದ್ದಾರೆ. ಆಗ ಅಷ್ಟೆಲ್ಲ ಒತ್ತಡ ಇದ್ರು ಕೂಡ ಒಂದು ಸರ್ತಿ ಹೇಳಿದ ನಂತರ ಅವರು ಬದಲಾಯಿಸ್ತಿಲ್ಲ. ಅದರ ಪರಿಣಾಮ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ 34,000 ಕೋಟಿ ರೂಪಾಯಿ ಇವತ್ತು ಅಬಕಾರಿ ಇಲಾಖೆಯಿಂದ ಆದಾಯ ಬರ್ತಾ ಇದೆ. ಅದು ಕಾರಣಕರ್ತರಾಗಿರ್ತಕ್ಕಂಥದಕ್ಕೆ ಭೂಮಿಕೆ ಹಾಕಿದವರು ಅಂತ ಅಂದ್ರೆ ಸನ್ಮಾನ್ಯ SM ಕೃಷ್ಣರವರು. ಇದು ಸ್ವಾಮೀಜಿಯವರಿಗಷ್ಟು ಇಷ್ಟ ಆಗ್ತಕ್ಕಂಥ ವಿಷಯ ಅಲ್ಲ, ಈ ಬಾಬ್ತಿನಿಂದ ಅಷ್ಟೊಂದು ಆದಾಯ ಬರ್ತಾ ಇದೆ ಅಂತ. ಆದ್ರೆ ಸ್ವಾಮೀಜಿ ಇದ್ರಲ್ಲಿ ಒಂದು ವಿಪರ್ಯಾಸ ಅಂದ್ರೆ ಅಬಕಾರಿ ಇಲಾಖೆಯಿಂದ ಎಷ್ಟು ಆದಾಯ ಬರ್ತಾ ಇದೆಯೋ ಅದು ಆರೋಗ್ಯ ಇಲಾಖೆ ಮುಖಾಂತರ ನಾವು ವಾಪಸ್ ಖರ್ಚು ಮಾಡ್ತಾ ಇದೀವಿ ಅನ್ನೋದು ಅಷ್ಟೇ ದೊಡ್ಡ ವಿಪರ್ಯಾಸನೂ ಕೂಡ. ಆದ್ರೆ ಆದಾಯ ಜಾಸ್ತಿ ಮಾಡತಕ್ಕಂಥದ್ರಲ್ಲಿ ಕೃಷ್ಣರವರ ಪಾತ್ರ ಇತ್ತು ಅನ್ನೋದನ್ನು ಮಾತ್ರ ನಿಮ್ಮ ಗಮನಕ್ಕೆ ತರುವಂತದ್ದು ಮುಖ್ಯವಾಗಿರ್ತಕ್ಕಂಥ ನನ್ನ ಉದ್ದೇಶ. ಆಮೇಲೆ ಕೇಂದ್ರದ ಸಚಿವರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಅವರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನ ಎಲ್ಲಾ ಭಾಗದಲ್ಲೂ ಪ್ರಾರಂಭ ಮಾಡಿ ಅಂತ ಅನೇಕ ಕೆಲಸಗಳನ್ನೆಲ್ಲ ಕೂಡ ಮಾಡಿದ್ರು. ಜೊತೆಗೆ ಇನ್ನೊಂದು, ನಾನು ಕಳೆದ ಬಾರಿ ಇದೇ ರೀತಿ ಕೃಷ್ಣರವರ ಬಗ್ಗೆ ಮಾತಾಡ್ತಾ ಇದ್ದಾಗ ನಮ್ಮ ಕರ್ನಾಟಕದ ಒಬ್ಬ ಹಿರಿಯ IFS ಅಧಿಕಾರಿ ಇದ್ದಾರೆ, AC ಲಕ್ಷ್ಮಣ್ ಅಂತ, ಮೈಸೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಬಿದಿರಿನ ವಿಚಾರದಲ್ಲಿ ಬಹಳ ದೊಡ್ಡದಾಗಿರುವಂತಹ ಸಂಶೋಧನೆಯನ್ನ ಮಾಡಿ ಬಿದಿರು ಸಾಮಾನ್ಯ ರೈತರಿಗೆ ಹೇಗೆ ಉಪಯೋಗ ಆಗ್ಬೋದು ಅಂತ ಹೇಳಿದ್ರು. ಅವ್ರು ನನ್ನ ಗಮನಕ್ಕೆ ಒಂದು ಮಾತಂತಂದ್ರು, ಬ್ರಿಟಿಷರ ಕಾಲದಿಂದ ಶ್ರೀಗಂಧವನ್ನು ಬೆಳೀತಕ್ಕಂಥದ್ದು ಸರ್ಕಾರ ಮಾತ್ರ ಬೆಳಿಬಹುದು, ಸರ್ಕಾರ ಮಾತ್ರ ಅದನ್ನು ಮಾರಾಟ ಮಾಡಬಹುದು, ಬೇರೆಯವರು ಮಾಡುವಾಗಿಲ್ಲ ಅಂತಿದ್ರು.
ಆದರೆ 2001ನೇ ಇಸ್ವಿಯಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಶ್ರೀಗಂಧವನ್ನ ಯಾರು ಬೇಕಾದ್ರೂ ಕೂಡ ಬೆಳಿಬಹುದು, ಯಾರು ಬೇಕಾದ್ರೂ ಕೂಡ ಮಾರಾಟ ಮಾಡಬಹುದು, ಎಲ್ಲ ನಿರ್ಬಂಧಗಳಿಂದ ಅದನ್ನ ಮುಕ್ತ ಮಾಡ್ತೀವಿ ನಮ್ಮ ಅಂತ ತೀರ್ಮಾನವನ್ನು ತೆಗೆದುಕೊಂಡವರು ಕೂಡ ಎಸ್ ಎಂ ಕೃಷ್ಣರವರೇ. ಅದರ ಪರಿಣಾಮವಾಗಿ ಕರ್ನಾಟಕದ ಉದ್ದಗಲಕ್ಕೆ ಅನೇಕ ಕಡೆಗಳು, ವಿಶೇಷವಾಗಿ ಉತ್ತರ ಕರ್ನಾಟಕದ ಅನೇಕ ಭಾಗದಲ್ಲಿ ಇವತ್ತು ಶ್ರೀಗಂಧವನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಅದನ್ನೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಪಾದನೆಯ ಆದಾಯದ ಮೂಲ ಮಾಡಿಕೊಂಡಿರುವಂತದ್ದು ಕೂಡ ನಾವು ಗಮನಿಸಬೇಕಾಗಿರುವಂತ ಅಂಶ. ಹಾಗಾದ್ರೆ ಕೃಷ್ಣರವರ ಬದುಕಿನಲ್ಲಿ, ಇಡೀ ಜೀವನದಲ್ಲಿ ಎಲ್ಲ ಒಳ್ಳೆಯ ಅಂಶಗಳನ್ನೇ ಇದುವರೆಗೆ ನಾನು ಹೇಳ್ಕೊಂತ ಬಂದೆ. ಕೃಷ್ಣರವರಷ್ಟು ಅದೃಷ್ಟ ರಾಣಿಯಾಗಿರುವಂತ ರಾಜಕಾರಣಿ ಮತ್ತೊಬ್ಬಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸಿರ್ಬೋದು. ಏನ್ ಇಷ್ಟೆಲ್ಲ ಅಧಿಕಾರ ಅನುಭವಿಸಿದ್ದಾರೆ, ಇಷ್ಟೆಲ್ಲ ಅವಕಾಶಗಳು ಅವ್ರ ಪಾಲಿಗೆ ಬಂದ, ಎಲ್ಲ ಒಳ್ಳೇದಿದೆ. ಆದ್ರೆ ಕೃಷ್ಣರವರು ಅಷ್ಟೇ ದೊಡ್ಡ ಸವಾಲನ್ನು ಕೂಡ ರಾಜಕೀಯವಾಗಿ ಎದುರಿಸಿದ್ದಾರೆ. ಅವರ ಜೀವನದಲ್ಲಿ ಎದುರಿಸಿದಂತ ರಾಜಕೀಯವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 2-3 ಸವಾಲುಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತೇನೆ. ಒಂದು, ಕಾವೇರಿ ನದಿ ವಿವಾದ. ಸತತ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 3 ವರ್ಷ ಸತತವಾಗಿ ಬರಗಾಲ ಇತ್ತು. ಕೃಷ್ಣ ಬಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಅನ್ನೋಷ್ಟು ಹೇಳೋಷ್ಟು ಮಟ್ಟಿಗೆ ಅದು ದೊಡ್ಡದಾಗಿರ್ತಕ್ಕಂಥ ಪ್ರಚಾರವನ್ನ ಪ್ರತಿ ಪಕ್ಷದವರೆಲ್ಲ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬರಗಾಲ ಬಂದಾಗೆಲ್ಲ ತಮಿಳುನಾಡಿಗೂ ಕರ್ನಾಟಕಕ್ಕೂ ಕಾವೇರಿ ವಿವಾದ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಇದು ಸಹಜ ಪ್ರಕ್ರಿಯೆ. ಈಗಲೂ ನಡೀತದೆ, ಹಿಂದೇನು ನಡೀತಾ ಇತ್ತು, ಮುಂದೇನೂ ಕೂಡ ನಡೀತದೆ. ಆ ಸಂದರ್ಭದಲ್ಲಿ ಕೃಷ್ಣ ಅವರು ಒಂದು ಗಟ್ಟಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಬೆಂಗಳೂರಿನಿಂದ ಮಂಡ್ಯಕ್ಕೆ ಪಾದಯಾತ್ರೆ ಹೊರಡುವಂತ ಕೆಲಸ ಮಾಡಿದ್ರು ಮುಖ್ಯಮಂತ್ರಿ. ಯಾವ ಮಟ್ಟಕ್ಕೆ ಅದು ಹೋಯ್ತು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು, ಒಂದೋ ನೀವು ಮುಖ್ಯಮಂತ್ರಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಬೇಕು, ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಬೇಕು. 2 ಆಪ್ಷನ್ ಬಿಟ್ರೆ 3ನೇ ಆಪ್ಷನ್ ನಿಮಗಿಲ್ಲ. ಆದ್ರೆ ರಾಜ್ಯದ ಹಿತದೃಷ್ಟಿಯಿಂದ ಬಹಳಷ್ಟು ಜನ, ನಾನು ಸೇರಿದಾಗೆ ಬಹಳಷ್ಟು ಜನ ಅವರ ಮನಸ್ಸನ್ನು ಒಲಿಸಿ ಮುಖ್ಯಮಂತ್ರಿ ಕೆಲಸ ಹೋದ್ರೆ ಹೋಗ್ಲಿ ಅಂತ ಹೇಳಿ ಹೇಳಿದ್ರು. ಆದ್ರೆ ಇಲ್ಲ, ನಿಮ್ಮ ಅವಶ್ಯಕತೆ ಕರ್ನಾಟಕಕ್ಕೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಒಂದು ಅಪಾಲಜಿಯನ್ನು ಅವರಿಂದ ಕೇಳಿಸಿ ಅದನ್ನ ಅಂತ್ಯಗೊಳಿಸಿದ್ದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸವಾಲನ್ನ ಅವ್ರು ಎದುರಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ. ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಮತ್ತೊಂದು ಸವಾಲನ್ನ ಅವ್ರು ಎದುರಿಸಿದ್ದು ಅಂತ ಹೇಳಂದ್ರೆ, ರಾಜ್ಕುಮಾರ್ ಅವರನ್ನ ವೀರಪ್ಪನವರು ಅಪಹರಣ ಮಾಡಿದಂತಹ ಸಂದರ್ಭ. ಇದು ನನ್ನ ದೃಷ್ಟಿನಲ್ಲಿ ಕೃಷ್ಣರವರಲ್ಲದೆ ಬೇರೆ ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಅವ್ರ ಕೆಲಸ ಕಳ್ಕೊಳ್ತಕ್ಕಂಥ ಒಂದು ಘಟನೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅವರಿಗಿಂತ ಜನಪ್ರಿಯನಾದಂತ ಮತ್ತೊಬ್ಬ ವ್ಯಕ್ತಿ ಇರಲಿಲ್ಲ. ಕರ್ನಾಟಕದಲ್ಲಿ ಅವತ್ತಿದ್ದಂತ 4-5 ಕೋಟಿ ಜನಸಂಖ್ಯೆಯಲ್ಲಿ ಅವರು ರಾಜ್ಕುಮಾರ್ ವಿರುದ್ಧ ಮಾತಾಡಂತ ಒಬ್ಬರೇ ಒಬ್ಬ ಇರಲಿಲ್ಲ. ರಾಜ್ಕುಮಾರನ್ನ ಆರಾಧ್ಯ ದೈವ ಅನ್ನುವಂತ ರೀತಿಯಲ್ಲಿ ಜನಸಾಮಾನ್ಯರು ನೋಡ್ತಾ ಇದ್ದಂತ ಸಂದರ್ಭ. ಅಷ್ಟು ಜನಪ್ರಿಯತೆ ಇದ್ದಂತ ಒಬ್ಬ ನಾಯಕನನ್ನ ಒಬ್ಬ ಕಾಡುಗಳ ತಗೊಂಡೋಗಿ ಅರೆಸ್ಟ್ ಮಾಡಿಕೊಂಡು ತಗೊಂಡೋಗಿ ಅಥವಾ ಕಿಡ್ನಾಪ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ 108 ದಿವಸಗಳ ಕಾಲ ಇಟ್ಟಂತ ಸಂದರ್ಭದಲ್ಲಿ ಕೃಷ್ಣರವರು ವಹಿಸಿದಂತ ತಾಳ್ಮೆ, ಅವರು ಮಾಡಿದಂತ ಸಂಧಾನಗಳು, ಅವರು ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳೊಟ್ಟಿಗೆ, ಬೇರೆ ಬೇರೆ ನಾಯಕರೊಟ್ಟಿಗೆ, ನಟ ಚಲನಚಿತ್ರ ರಂಗದವರೊಟ್ಟಿಗೆ ಮಾಡಿದಂತಹ ಸಂಪರ್ಕಗಳು ಅವರ ಸುತ್ತಮುತ್ತ ಇದ್ದವರಿಗೆ ಮಾತ್ರ ಗೊತ್ತೇ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಬಹಳ ಜನ ಸರಳವಾಗಿ ಹೇಳೋದು ಕೇಳಿದ್ದೀನಿ ನಾನು, ಸಿದ್ಧಾರ್ಥ ಇದ್ದ ಬಿಡು, ಅವ್ರಿಗೆ ಏನಂತೆ ದುಡ್ಡು ಕೊಟ್ಟರು ಬಿಡಿಸ್ಕೊಂಡ್ ಬಂದ್ರು ಅಂತ. ಅಷ್ಟಲ್ಲ, ಅಷ್ಟು ಸುಲಭವಾಗಿ ನಡೆದಂತ ಕೆಲಸ ಅಲ್ಲ ಅದು. ಕರುಣಾನಿಧಿಯರೊಟ್ಟಿಗೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕದಲ್ಲಿದ್ರು. ಕೃಷ್ಣರವರಿಗೆ ತಮಿಳು ಬರೋದಿಲ್ಲ, ಕರುಣಾನಿಧಿಯರಿಗೆ ಇಂಗ್ಲಿಷು, ಹಿಂದಿ ಎರಡೂ ಬರೋದಿಲ್ಲ. ಹಾಗೆ ಆದ್ರೂ ಕೂಡ ಇವರು ಅರೆಬರೆ ತಮಿಳಿನಲ್ಲೇ ಕರುಣಾನಿಧಿಯರೊಟ್ಟಿಗೆ ಸಂಪರ್ಕ ಮಾಡ್ತಾ ಇದ್ರು. ರಜನಿಕಾಂತ್ ಅವರಿಗೆ ಸತತೊಟ್ಟಿಗೆ ಸಂಪರ್ಕದಲ್ಲಿದ್ರು. ಅಲ್ಲಿಂದ ನಕೀರನ್ ಗೋಪಾಲ್ ಅಂತಕ್ಕಂಥ ಒಬ್ಬ ಪತ್ರಕರ್ತರೊಟ್ಟಿಗೆ ಸತತ ಸಂಪರ್ಕದಲ್ಲಿದ್ರು. ಜೊತೆಗೆ ನೆಡುಮಾರನ್ ಅಂತಕ್ಕಂಥ ಮತ್ತೊಬ್ಬ ರಾಜಕೀಯ ನಾಯಕರೊಟ್ಟಿಗೆ ಸಂಪರ್ಕದಲ್ಲಿದ್ರು. ಇವರೆಲ್ಲರನ್ನು ಕೂಡ ಸಂಧಾನಕಾರರಾಗಿ ಬಳಸಿಕೊಂಡು ವೀರಪ್ಪನವನ್ನ ತಲುಪಿ ಏನು ಮಾಡಬಹುದು, ಏನು ಮಾಡಬಾರ್ದು ಅನ್ನೋ ಪ್ರಶ್ನೆ ಅಲ್ಲ, ಅಥವಾ ಏನು ಮಾಡಿದ್ರು ಏನು ಬಿಟ್ರು ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ. ಅಂತಿಮವಾಗಿ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಬಂದ್ರೋ ಇಲ್ಲೋ ಅನ್ನೋದು ಕ್ಷೇಮವಾಗಿ ಅಷ್ಟೇ ಪ್ರಶ್ನೆ. ಅದನ್ನ ಎಸ್ ಎಂ ಕೃಷ್ಣ ಮಾಡಿ ಮಂಡ್ಯಕ್ಕೆ, ಕರ್ನಾಟಕಕ್ಕೆ ಎರಡಕ್ಕೂ ಕೂಡ ಗೌರವ ತಂದ್ರು ಅಂತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಪವಾದಗಳು ಇದ್ದೇ ಇರ್ತವೆ, ಆರೋಪಗಳು ಬಂದೇ ಬರ್ತವೆ. ಆದ್ರೆ ಅವತ್ತು ಅಕಸ್ಮಾತ್ ಆಗಿ ರಾಜ್ಕುಮಾರ್ ಅವರನ್ನ ಬಿಡಿಸ್ಲಿಕ್ಕೆ, ಜೀವಂತ ಬಿಡಿಸ್ಲಿಕ್ಕೆ ಸಾಧ್ಯ ಆಗದೆ ಹೋಗಿದ್ರೆ ಶಾಶ್ವತವಾಗಿ ಕನ್ನಡಿಗರು ಮತ್ತು ತಮಿಳರು ಶತ್ರುಗಳಾಗಬೇಕಾಗಿತ್ತು. ಹೊಡೆದಾಟ ನಿರಂತರವಾಗಿ ನಡೀಬೇಕಾಗಿತ್ತು. ಅರಾಜಕತೆ ಉಂಟಾಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅದರಲ್ಲಿ ತಮ್ಮ ತಾಳ್ಮೆಯನ್ನ ಮತ್ತು ತನ್ನ ಚಾಣಾಕ್ಷತನವನ್ನು ಬಳಸಿ ಕೃಷ್ಣರವರು ಆ ಕೆಲಸ ಮಾಡಿದ್ರು ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ನಾನು ತರಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಉಳಿದ ಹಾಗೆ ಮಂಡ್ಯದವರು ನೀವು ಕೃಷ್ಣ ಪಥ ಅಂತಕ್ಕಂಥ ಒಂದು ಅವರ ಜೀವನ ಚರಿತ್ರೆಯನ್ನು ನಾವೆಲ್ಲ ಸೇರಿ ತಂದಿದ್ದೇವೆ. ಅದನ್ನ ಯಾರು ನೋಡದೆ ಹೋಗಿದ್ರೆ
ನೋಡಿ ಈಗಲೂ ಕೂಡ ಎಲ್ಲೆಲ್ಲೆಲ್ಲಿ ಲಭ್ಯ ಇದ್ದಾವೆ. ಆ ರೀತಿ ಅವರ ಎಲ್ಲ ಅವರ ಜೀವನ ಚರಿತ್ರೆಯನ್ನ ಅದರಲ್ಲಿ ನಾವು ದಾಖಲು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ರಾಜಕೀಯೇತರವಾಗಿರ್ತಕ್ಕಂಥ ಅನೇಕ ಅವರಿಗೆ ಆಸಕ್ತಿಗಳು ಕೂಡ ಇದೆ. ಯಾಕಂದ್ರೆ ಸ್ವಲ್ಪ ಒಂದು ಕೆಲವು ನಿಮಿಷ ಸಮಯ ಜಾಸ್ತಿ ಆದ್ರೂ ಕೂಡ ಅವರ ಸಮಗ್ರವಾದಂತ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದೇನೆ. ಅವರಿಗೆ ಟೆನ್ನಿಸ್ ಅವರ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಗೇಮ್. ಎಷ್ಟು ಮಟ್ಟಿಗೆ ಅವರಿಗೆ ಪ್ರಿಯವಾಗಿರ್ತಕ್ಕಂಥ ಆಟ ಟೆನ್ನಿಸ್ ಅಂತೇಳಿ ಅಂದ್ರೆ, ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಚಡ್ಡಿ ಮತ್ತು ಇದನ್ನ ಟಿ ಶರ್ಟ್ ಹಾಕೊಂಡು ತಾವೇ ಸ್ವತಃ ಡ್ರೈವ್ ಮಾಡಿಕೊಂಡು ಪ್ರತಿ ಸಂಜೆ ಅವರು ಟೆನ್ನಿಸ್ ಆಡಲಿಕ್ಕೆ ಟೆನ್ನಿಸ್ ಪ್ಲೇಯರಿಗೆ ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇದ್ರು. ಅವರು ಟೆನ್ನಿಸ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಕರ್ನಾಟಕದ ಅಧ್ಯಕ್ಷರು ಆಗಿದ್ರು. ಹಾಗಾಗಿ ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಏನಿದೆ ಅವರೆಲ್ಲ ಸೇರಿ ಆ ಟೆನ್ನಿಸ್ ಕೋರ್ಟಿಗೆ ಈಗ SM ಕೃಷ್ಣ ಹೆಸರಿಟ್ಟಿದ್ದಾರೆ. SM ಕೃಷ್ಣ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಕೋರ್ಟ್ ಅಂತೇಳಿ ಅದನ್ನ ಹೆಸರಿಟ್ಟಿದ್ದಾರೆ. ಅಂತ ಒಂದು ದೊಡ್ಡ ಸಾಧನೆಯನ್ನು ಇದ್ರಲ್ಲಿ ಮಾಡಿದ್ರು. ಅಷ್ಟೇ ಅಲ್ಲ, ಅವರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಫಾಸ್ಟ್ ಟೈಮ್ ಹೇಗೆ ಅಂತೇಳಿ ಅಂದ್ರೆ ಟೆನ್ನಿಸ್ ಮ್ಯಾಚ್ಗಳನ್ನ ನೋಡೋದು. ಬಹುತೇಕ ಒಬ್ಬ ರಾಜಕಾರಣಿಯಾಗಿ ವಿಂಬಲ್ಡನ್ ಇರ್ಬೋದು, ಅಮೆರಿಕನ್ ಓಪನ್ ಇರ್ಬೋದು, ಫ್ರೆಂಚ್ ಓಪನ್ ಇರ್ಬೋದು, ಪ್ರಪಂಚದಲ್ಲಿ 3 ದೊಡ್ಡ ಟೂರ್ನಮೆಂಟ್ಗಳು ಟೆನ್ನಿಸ್ ಅಲ್ಲಿ ನಡೆಯೋದು ಇವು ಮೂರನ್ನ ಅತ್ಯಂತ ಹೆಚ್ಚು ನೋಡಿರ್ತಕ್ಕಂಥ ಭಾರತದ ರಾಜಕಾರಣಿ ಯಾರಿದ್ದಾರೆ ಅಂದ್ರೆ ಅಲ್ಲಿಗೆ ಹೋಗಿ ಟಿವಿನಲ್ಲ, ಅಲ್ಲಿ ಹೋಗಿ ನೋಡಿರುವಂತವ್ರು ಯಾರಿದ್ರೆ ಅವರು ಮಂತ್ರಿ ಆಗಿರ್ಲಿ, ಸ್ಪೀಕರ್ ಆಗಿರ್ಲಿ, ಅಥವಾ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಲಿ, ಏನೇ ಜವಾಬ್ದಾರಿ ಗವರ್ನರ್ ಆಗಿರ್ಲಿ, ಅದು ಮಾತ್ರ 3ರಲ್ಲಿ ಒಂದಾದ್ರೂ ನೋಡ್ತಾ ಇದ್ರು. ಒಂದು ಫ್ರೆಂಚ್ ಓಪನ್ಗೆ ಹೋಗೋರು, ಇಲ್ಲಾಂದ್ರೆ ವಿಂಬಲ್ಡನ್ ಇದಕ್ಕೆ ಹೋಗೋರು, ಇಲ್ಲಾಂದ್ರೆ ಅಮೆರಿಕನ್ ಓಪನ್ಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ರು. ಅದ್ರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಸಬ್ಜೆಕ್ಟ್ ಏನು ಅಂದ್ರೆ, ಅವ್ರ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ, ಕುಟುಂಬದವರೆಲ್ಲ ಕೂತಂತ ಸಂದರ್ಭದಲ್ಲಿ ಅವ್ರಿಗೆ ಬೇಡದೇ ಇದ್ದಂತ ಯಾವ್ದಾದ್ರು ಒಂದು ವಿಚಾರ ಚರ್ಚೆ ಆಗ್ತಾ ಇದ್ರೆ ಕುಟುಂಬದಲ್ಲಿ, ಇದು ಪ್ರೇಮಕ್ಕನೇ ಹೇಳಿದ್ ನನಗೆ, ಹಾಗಾಗಿ ಇದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಅಕಸ್ಮಾತ್ ಅವ್ರಿಗೆ ಬೇಸರ ಆಯ್ತು, ನಡೀತಾ ಇರೋಂತ ಮಾತುಕತೆ ಅದು ಸರಿ ಇಲ್ಲ ಅಂತ ಏನಾರು ಅನ್ಸಿದ್ರೆ ಏನ್ ಮಾಡೋದು ಅಂದ್ರೆ ಅವ್ರು ಏನು ಜಗಳ ಆಡ್ತಿರ್ಲಿಲ್ಲ, ತೀಕ್ಷ್ಣವಾಗಿ ಮಾತಾಡ್ತಿರ್ಲಿಲ್ಲ, ಬೈಯೋದು ಬಹುತೇಕ ಗೊತ್ತೇ ಇರಲಿಲ್ಲ ಅಂತ ಕಾಣ್ತದೆ ಅವರಿಗೆ. ಹಾಗಾಗಿ ಏನ್ ಮಾಡೋರು ಅಂದ್ರೆ ಈಗ ಬಂದೆ ಅಂತ ಎದ್ದು ಹೋಗೋರಂತೆ ಪಕ್ಕದ ರೋಗಿಗೆ. ಟೆನ್ನಿಸ್ ಯಾವುದೋ ಕಾಲದಲ್ಲಿ ಯಾವುದೋ ಮ್ಯಾಚ್ ಟೆನ್ನಿಸ್ ನಡೀತಾ ಇದ್ದಿದ್ದಲ್ಲ ಅವ್ರ ಹತ್ರ ಮುಂಬೈ, ದೆಹಲಿ ಅಥವಾ ಬೇರೆ ಬೇರೆ ಊರುಗಳಿಗೆ ಅತ್ಯಂತ ಹೆಚ್ಚು ಹೋಗಿರುವಂತ ರಾಜಕಾರಣಿ ಯಾರಾದಿದ್ರೆ ಅದು SM ಕೃಷ್ಣ ಮಾತ್ರ, ಬೇರೆ ಯಾರು ಕೂಡ ಅಷ್ಟೊಂದು. ಎಷ್ಟು ಮಟ್ಟಿಗೆ ಅಂದ್ರೆ ಅವರು ಎಂಥದೇ ದೊಡ್ಡ ಕೆಲಸ ಇದ್ರು ಕೂಡ ಮಧ್ಯದಲ್ಲಿ ಹೋಗಿ ರಾಮನವಮಿ ಉತ್ಸವ 1 ತಿಂಗಳು ಬೆಂಗಳೂರಿನಲ್ಲಿ ಸಂಗೀತ ಉತ್ಸವ ನಡೀತಾ ಇತ್ತು, ಕನಿಷ್ಠ 1 ತಿಂಗಳಲ್ಲಿ 15ರಿಂದ 20 ದಿವಸ ಹೋಗ್ತಾ ಇದ್ರು. ಹೋಗಿ ಮುಂದೆ ಕೊಡ್ತಿರ್ಲಿಲ್ಲ ಅವರು, ಕೊನೆಯಲ್ಲಿ ಕೂತು ಸಂಗೀತ ಕೇಳ್ಕೊಂಡು ವಾಪಸ್ ಬರ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಅನೇಕ ಸಂದರ್ಭಗಳಲ್ಲಿ ಅವರಿಗೆ 80 ವರ್ಷ ಆದಂತ ಸಂದರ್ಭದಲ್ಲಿ ಅಂತ ಕಾಣ್ತದೆ. ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು, ಎಲ್ಲ ಬಹಳ ಸೇರಿ ಆ ಅದ್ದೂರಿತನ ಇದನ್ನೇ ಹೇಳಿದ್ರು. ಅವ್ರು ಹೇಳಿದ್ರು ಏನಿಲ್ಲ, ಇಂಥವ್ರೊಬ್ಬರು ಕರೆಸಿ ಇಂಥ ಸಂಗೀತ ಇಡಿ, ನಾನು ಅಲ್ಲಿ ಬರ್ತೇನೆ ಅಂತ ಹೇಳಿದ್ರು. ಯಾವುದೋ ಒಂದು ಹೋಟೆಲ್ ನಲ್ಲಿ ಏರ್ಪಾಡಾಯ್ತು. 3 ಗಂಟೆಗಳ ಕಾಲ ಸಂಗೀತ ಕೇಳ್ಕೊಂಡು ಕೂತು ಊಟ ಮಾಡಿ ಹೋಗಿ, ಸಾಕು ಇದಕ್ಕಿಂತ ಇನ್ನೇನು ಬೇಡ ಅಂತೇಳಿ ಹೇಳುವಂತ ಮನುಷ್ಯ. ಅಷ್ಟರ ಮಟ್ಟಿಗೆ ಸಂಗೀತದ ಬಗ್ಗೆ ಆಸಕ್ತಿ. ಅವರು JP ನಗರದಲ್ಲಿ ಬ್ರಿಗೇಡ್ ಮಿಲೇನಿಯಂ ಅಂತ ದೊಡ್ಡ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಮ್ಯೂಸಿಕ್ ವರ್ಲ್ಡ್ ಅಂತಕ್ಕಂಥದ್ದನ್ನ ಸುಮಾ ಸುಧೀಂದ್ರ ಇವರು ಎಲ್ಲ ಸೇರ್ ಮಾಡಿದ್ರು. ಇವರು ಅದಕ್ಕೆ ಅಧ್ಯಕ್ಷರಾಗಿದ್ರು. ಎಷ್ಟು ಚೆನ್ನಾಗಿದೆ ಆ ಮ್ಯೂಸಿಕ್ ವರ್ಲ್ಡ್ ಅಂತ ಹೇಳಂದ್ರೆ, ನೀವು ಆ ಮ್ಯೂಸಿಕ್ ವರ್ಲ್ಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಭಾರತದ ಪ್ರಸಿದ್ಧ ಗಾಯಕರು ಯಾರ್ಯಾರಿದ್ದಾರೆ, ಹಿಂದಿಯವರು ಮತ್ತು ಕನ್ನಡದವರು ಇದ್ದಾರೆ ಕೆಲವರು. ಅದ್ರಲ್ಲಿ ನೀವು ಮನ್ನಾಡೆ ಇರ್ಬೋದು, ಮುಖೇಶ್ ಇರ್ಬೋದು, ಅಥವಾ ಕಿಶೋರ್ ಕುಮಾರ್ ಇರ್ಬೋದು, ಮೊಹಮ್ಮದ್ ರಫಿ, ಲತಾ ಮಂಗೇಶ್ವರ್, ಆಶಾ ಭೋಸ್ಲೆ, ಅಥವಾ ಯಾರೇ ಇನ್ಯಾರ್ಯಾರು ತಕ್ಷಣ ನೆನಪಿ ಬರ್ತಾ ಇದೆ. ಆದ್ರೆ ಅಲ್ಲಿ ಹೋಗಿ ಅವ್ರ ಫೋಟೋದ ಎದುರಿಗೆ ನಿಂತ್ರೆ ಅವ್ರ ಹಾಡುಗಳು ಬರ್ತವೆ. ಆ ತರದ ಒಂದು ಮ್ಯೂಸಿಯಂ ಅನ್ನ ಮಾಡೋದ್ರಲ್ಲಿ ಕೃಷ್ಣ ಅವರು ತುಂಬಾ ಆಸಕ್ತಿ ವಹಿಸಿ ಆ ತರದ ಕೆಲಸವನ್ನ ಮಾಡಿದ್ರು. ಹಾಗೆ ಇಂದ ಒಂದು ಟೆನ್ನಿಸ್ ಆಟ ಮತ್ತೊಂದು ಮ್ಯೂಸಿಕ್ ಬಗ್ಗೆ ಅವ್ರಿಗೆ ವಿಪರೀತವಾದಂತ ಆಸಕ್ತಿ ಇತ್ತು. ಅವ್ರು ಹೇಗೆ ಅವರಲ್ಲಿ ಸಜ್ಜನಿಕೆ ಸೌಜನ್ಯ ಬಂತು ಅಂತ ಹೇಳಿದ್ರೆ, ಬಹುತೇಕ ಈ ಮ್ಯೂಸಿಕ್ ಮತ್ತು ಈ ಆಟಗಳು ಒಂದು ಕ್ರೀಡಾ ಮನೋಭಾವ ಬರಲಿಕ್ಕೆ ಅದು ಮುಖ್ಯವಾಗಿರುವಂತ ಕಾರಣ. ಎದುರಾಳಿಗಳ ಬಗ್ಗೆ ಯಾವತ್ತೂ ಯಾಕೆ ಅವ್ರು ಹೆಚ್ಚು ಕಠಿಣವಾದಂತ ಪದ ಬಳಸ್ತಿರ್ಲಿಲ್ಲ ಅಂದ್ರೆ, ಬಹುತೇಕ ಇದನ್ನೆಲ್ಲ ನೋಡಿದ್ರು. ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅವರಲ್ಲಿ ಬಾಲ್ಯದಿಂದ ಬಂದಿತ್ತು ಅಂತೇಳಿ ಕಾಣ್ತದೆ. ಹೀಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅಭಿವೃದ್ಧಿ ಪರ ಕಾಳಜಿ ಇರಲಿಲ್ಲ ಕೃಷ್ಣರವರಿಗೆ ಅಂತ ಬಹಳ ಜನ ಹೇಳ್ತಾರೆ. ನಂಜುಂಡಪ್ಪ ಕಮಿಟಿಯನ್ನು ಮಾಡಿರ್ತಕ್ಕಂಥ ಇದೆಯಲ್ಲ, ಕರ್ನಾಟಕದಲ್ಲಿ ಯಾವ್ಯಾವ ತಾಲೂಕು ಎಷ್ಟು ಮುಂದುವರಿದ್ದಾವೆ, ಎಷ್ಟು ಹಿಂದುಳಿದ್ದಾವೆ ಅನ್ನೋದನ್ನ ನಿಖರವಾಗಿ ತಿಳಿದುಕೊಡ್ಬೇಕು ಅಂತ ಹೇಳಿ ಕಾರಣಕ್ಕೆ ಪ್ರೊಫೆಸರ್ ನಂಜುಂಡಪ್ಪ ಕಮಿಟಿಯನ್ನು ಮಾಡಿದ್ರು.
ಅದರ ಪ್ರಕಾರ ಗೊತ್ತಾದಂಥ ಸತ್ಯ ಏನು ಅಂದರೆ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳು ಹಿಂದೆ ಉಳಿದಿದ್ದಾವೋ ಅಷ್ಟೇ ತಾಲೂಕುಗಳು ಮಧ್ಯ ಕರ್ನಾಟಕ ಮತ್ತು ಹಳೆ ಮೈಸೂರಿನಲ್ಲೂ ಹಿಂದುಳಿದಾವೆ ಅನ್ನೋದು ಅಂಕಿಅಂಶಗಳ ಸಮೇತ ಗೊತ್ತಾಗುವಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ನೋಡಿದ್ವಿ. ಹಾಗಾಗಿ ಗುಣ ತಿಳಿಯಬೇಕಾದ್ರೆ ಅಧಿಕಾರ ಕೊಟ್ಟು ನೋಡುವಂತಕ್ಕಂಥ ಮಾತನ್ನು ಅಬ್ರಹಾಂ ಲಿಂಕನ್ ಅವರು ಹೇಳಿದ್ದಾರೆ. ಹಾಗೆ ಕೃಷ್ಣರವರಿಗೆ ಇವೆಲ್ಲ ಅಧಿಕಾರ ಸಿಕ್ಕಿದಂಥ ಸಂದರ್ಭದಲ್ಲಿ ಅವರ ಗುಣ ಏನು ಅಂತಕ್ಕಂಥದ್ದು ಗೊತ್ತಾಯ್ತು. ಹಾಗಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡಿದಂಥ ಎಸ್.ಎಂ. ಕೃಷ್ಣರವರು ಇವತ್ತು ಇನ್ನ ರಾಜಕಾರಣವನ್ನ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನಮಗೊಂದು ರೀತಿಯ ಶೂನ್ಯತೆ ಕಾಣ್ತದೆ. ಎಚ್.ಕೆ. ವೀರಣ್ಣಗೌಡರ ಬಗ್ಗೆ ನಾವು ಮಾತಾಡಿದ್ವಿ, ಎಸ್.ಎಂ. ಕೃಷ್ಣರವರ ಬಗ್ಗೆ ಮಾತಾಡಿದ್ವಿ, ಇನ್ನು ಕೆ.ವಿ. ಶಂಕರೇಗೌಡರ ಬಗ್ಗೆನೂ ಅಷ್ಟೇ ಮಾತಾಡ್ಬೋದು. ಇನ್ನು ಕೆಲವು ಮಂಡ್ಯ ಜಿಲ್ಲೆಯ ನಾಯಕರುಗಳ ಬಗ್ಗೆ, ಮೈಸೂರು ಜಿಲ್ಲೆಯ ನಾಯಕರುಗಳ ಬಗ್ಗೆ ಎಸ್.ಟಿ. ದಾಸಪ್ಪ ಇರ್ಬೋದು, ಯಶೋಧರಮ್ಮ ದಾಸಪ್ಪ ಇರ್ಬೋದು, ಅಥವಾ ಈಗ ಇರೋರ್ದು ಯಾವ್ದು ಹೆಸರು ಹೇಳೋದಿಲ್ಲ, ನಾನು ಇಲ್ಲದೆ ಇರೋದು ಮಾತಾಡಿದ್ವಿ. ಇದ್ದವ್ರು ಹೇಳಿ ಒಬ್ರದ್ದು ಹೇಳಿ ಒಬ್ರು ಬಿಟ್ಟರೆ ಮತ್ತೆ ಅವ್ರದ್ದು ಯಾಕೆ ಬಿಟ್ಟ, ಬೇಕು ಅಂತ ಬಿಟ್ಟ ಅಂತ ಆಗ್ತದೆ. ಹಾಗಾಗಿ ಅವ್ರದ್ದು ಹೇಳಿದ್ರೆ ಎಂಥವ್ರು ಅನೇಕ ಜನ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರಾತಸ್ಮರಣೆ ನಿರ್ವಹಿಸ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಇಂಥವ್ರು ಇವತ್ತು ಇಲ್ವಲ್ಲ ಅಂತಕ್ಕಂಥ ಒಂದು ಕೊರತೆನೂ ಕೂಡ ಕಾಣ್ತದೆ. ಹಾಗಾಗಿ ಎಸ್.ಎಂ. ಕೃಷ್ಣ ಕೂಡ 62ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಬಂದವರು. ಮಾದೇಗೌಡರು ಅವರು ಒಟ್ಟೊಟ್ಟಿಗೆ ಬಂದವರು. ಇನ್ನೊಂದು ಹೆಸರನ್ನ ಮಾಡ್ತಿದ್ದು ಮಾದೇಗೌಡರು. ಅವರು ಅಷ್ಟೇ ಎಸ್.ಎಂ. ಕೃಷ್ಣ ಮಾದೇಗೌಡರ ಸ್ನೇಹ ಮತ್ತು ಸಂಬಂಧ ಅಂತ ಹೇಳಂದ್ರೆ ಅದು ಬ್ಲೋ ಹಾರ್ಟ್ ಬ್ಲೋ ಕೋಲ್ಡ್ ಅಂತ ಇರ್ತದೆ ನೋಡಿ. ಹಾಗೆ ಅದು ಯಾವಾಗ ಚೆನ್ನಾಗಿರ್ತದೆ, ಯಾವಾಗ ಬಿಗಡಾಯಿಸ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಂಬರೀಷ್ ಅಂತ ರಾಜಕಾರಣಿಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಯಾರಿಗಾರು ಇದ್ದಿದ್ರೆ ಅದು ಎಸ್.ಎಂ. ಕೃಷ್ಣ ಮಾತ್ರ. ಎಸ್.ಎಂ. ಕೃಷ್ಣ ಅಂಬರೀಷ್ ಹೊರಗಡೆ ಎಷ್ಟೇ ಕೂಗಾಡ್ಲಿ, ಎಗರಾಡ್ಲಿ, ಕಿರ್ಚಾಡ್ಲಿ ಮಾಡ್ಲಿ, ಎಸ್.ಎಂ. ಕೃಷ್ಣ ಬಂದ ಕೂಡಲೇ ಏನ್ ಸರ್ ಜನ ಕರೆದ್ರಂತೆ ಅಷ್ಟೇ, ಮತ್ತೇನಿಲ್ಲ. ಆಟ ಟೋಪ ಉಳಿದಿದ್ದೆಲ್ಲ ಸಡನ್ ಆಗಿ ಕೂಲ್ ಆಗಿಬಿಡೋದು, 100 ಡಿಗ್ರಿಗೆ ಹೋಗಿದ್ದಾರೆ. ಆ ರೀತಿ ಒಂದು ರೀತಿಯ ಚಾರ್ಮಿಂಗ್ ಪರ್ಸನಾಲಿಟಿ ಅಂತ ಏನ್ ಕರೀತಾರೆ, ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತ ಕರೀತಾರೆ, ಅದು ಎಸ್.ಎಂ. ಕೃಷ್ಣ ಅವರಿಗೆ ಇತ್ತು. ಹಾಗಾಗಿ ಇವತ್ತು ವೀರಣ್ಣಗೌಡರು ಇದ್ದಿದ್ರೆ, ಶಂಕರೇಗೌಡರು ಇದ್ದಿದ್ರೆ, ಮಾದೇಗೌಡರು ಇದ್ದಿದ್ರೆ, ಎಸ್.ಎಂ. ಕೃಷ್ಣ ಇದ್ದಿದ್ರೆ, ದಾಸಪ್ಪ, ಯಶೋಧರಮ್ಮ ದಾಸಪ್ಪ ಇದ್ದಿದ್ರೆ, ನಿಜಲಿಂಗಪ್ಪನವ್ರು ಇದ್ದಿದ್ರೆ, ಅಥವಾ ಹೀಗೆ ಅನೇಕ ಹೆಸರುಗಳು ಹೇಳ್ಬೋದು. ನಾವು ಹೇಳ್ತಾ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಕ್ಕಂಥ ವಾತಾವರಣ ಇದೆಯೋ ಇಲ್ಲ? ಖಂಡಿತವಾಗಿ ಕೂಡ ಇದೆ. ಇಲ್ವಲ್ಲಪ್ಪ ಇಂಥವ್ರು ಅವರು ಎಲ್ಲ ರಾಜಕಾರಣ ಮಾಡಿದ್ದಾರೆ, ಅವರು ಚುನಾವಣೆ ನಿಂತಿದ್ದಾರೆ, ಗೆದ್ದಿದ್ದಾರೆ, ಸೋತಿದ್ದಾರೆ. ಅದು ಆತ್ಮೀಯತೆಗೆ ಯಾವತ್ತೂ ಕೂಡ ಧಕ್ಕೆ ಬರ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಕಾರಣ ಅಂತೇಳಂದ್ರೆ ಅವ್ರಿಗೆಲ್ಲರೂ ಕೂಡ ಮಾತಿನ ಮೇಲೆ ಹಿಡಿತಾ ಇತ್ತು. ಮಾತಿನ ಮಾಲಿನ್ಯ ಇವತ್ತೇನಾಗ್ತಾ ಇದೆ, ಎಲ್ಲಾ ಮಾಲಿನ್ಯಗಳನ್ನ ಮೀರಿಸಿದಂಥದ್ದು ಇವತ್ತು ಮಾತಿನ ಮಾಲಿನ್ಯ. ಶಬ್ದ ಮಾಲಿನ್ಯ ಇದೆ, ಪರಿಸರ ಮಾಲಿನ್ಯ ಇದೆ, ಎಲ್ಲವೂ ಇದೆ. ಆದ್ರೆ ಮಾತಿನ ಮಾಲಿನ್ಯ ಇವತ್ತು ಎಷ್ಟರ ಮಟ್ಟಿಗೆ ಆಗೋಗಿದೆ ಅಂತ ಹೇಳಂದ್ರೆ ಕೇಳಲಿಕ್ಕೆ ಅಸಹ್ಯ ಆಗ್ತದೆ. ಅದು ಟಿವಿನಲ್ಲಿರ್ಬೋದು, ಪತ್ರಿಕೆನಲ್ಲಿರ್ಬೋದು, ಶಾಸನ ಸಭೆ ಸಂಸತ್ತಿನಲ್ಲಿರ್ಬೋದು, ಅಥವಾ ಸಾರ್ವಜನಿಕ ಭಾಷಣಗಳಲ್ಲಿ ಇರ್ಬೋದು, ಅಪರೂಪವಾಗಿ ಎಲ್ಲರೂ ಕೂಡ ಒಳ್ಳೆ ಮಾತಾಡಿದ್ರೆ ಅಪರೂಪ ಅನ್ನೋಂಥ ಸ್ಥಿತಿ ಬಂದೋಗಿದೆ. ಇಂಥ ಮಾತಿನ ಮಾಲಿನ್ಯದಿಂದ ಮಧ್ಯೆ ಬರುತ್ತಾ ಇರುವಂತ ನಮ್ಗೆ ಇಂಥವ್ರು ಇದ್ದಿದ್ರೆ ಚೆನ್ನಾಗಿತ್ತು ಅಂತೇಳಿ ಅನಿಸ್ತದೆ. ಹಾಗಾಗಿ ಅಪೂರ್ವ ಚಂದ್ರ ಇವರ ಹತ್ರ ನಾವು ಇಲ್ಲಿ ಗೊತ್ತಿರೋ ಇಷ್ಟೂ ಜನಕ್ಕೆ ನನಗೆ ಗೊತ್ತಿದ್ದಾಗೆ ಕೆಲವು ವಿದ್ಯಾರ್ಥಿಗಳು ಇದ್ರೆ ಅವ್ರನ್ನ ಬಿಟ್ರೆ ಉಳಿದವರಿಗೆಲ್ಲ ನಾನು ಹೇಳಿದ್ದೆಲ್ಲ ಒಂದು ಅವ್ರ ಅನುಭವಕ್ಕೆ ಬಂದಿದೆ, ಅಥವಾ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಹಾಗಾಗಿ ಏನಿಲ್ಲ, ಅವ್ರಿಗೆ ಗೊತ್ತಿದ್ರೆ ನಾನು ಬೇರೆ ರೀತಿಯಲ್ಲಿ ಮಲೆನಾಡು ಭಾಷೆಯಲ್ಲಿ ಹೇಳಿರ್ಬೋದು, ಅಷ್ಟು ಬಿಟ್ರೆ ಬೇರೆ ಏನು ನಾನು ಕೆಲಸ ಮಾಡಿದ್ದೀನಿ. ಇಂಥವ್ರನ್ನ ಓದುವಂತ, ತಿಳಿದುಕೊಳ್ಳುವಂತ ಕೆಲಸ ಮುಂದಿನ ಪೀಳಿಗೆಗೆ ಆಗ್ಬೇಕು. ಆಗಾಗ ನಾನು ಈ ಸರ್ತಿ ನಮ್ಮ ಸರ್ಕಾರದವರಿಗೆ ಒಂದು ಸಲಹೆಯನ್ನು ಕೊಟ್ಟೆ. ಮೊದಲೆಲ್ಲ ನಾವು ಓದ್ತಾ ಇದ್ದಾಗ ಮಾರಲ್ ಕ್ಲಾಸ್ ಅಂತ ಇತ್ತು, ಗೊತ್ತಿಲ್ಲ, ವಾರಕ್ಕೊಂದು ದಿವಸ ಆದ್ರೂ ಕನಿಷ್ಠ ಒಂದು ಮಾರಲ್ ಕ್ಲಾಸ್ ಅಂತೇಳಿ ಮಾಡೋಣ. ಆದ್ರೆ ಇವತ್ತು ಅವ್ರು ಯಾವೂ ಇಲ್ಲ. PT ಇತ್ತು, ಫಿಸಿಕಲ್ ಟ್ರೈನಿಂಗ್ ಇತ್ತು, ಕ್ರಾಫ್ಟ್ಸ್ ಇತ್ತು, ಆಮೇಲೆ ಮಾರಲ್ ಕ್ಲಾಸ್, ಇವು ಮೂರನ್ನು ಬಿಟ್ಬಿಟ್ಟಿದ್ದಾರೆ. ಈಗೇನಿದ್ರು ಕೂಡ CETಗೆ ಮತ್ತೊಂದಕ್ಕೆ ಅದಕ್ಕೆ ಇದಕ್ಕೆ ತಯಾರಾಗಕ್ಕೆ ಎಲ್ಲರನ್ನು ಕೂಡ ಒಂಥರ ಮೆಷಿನರಿ ಮಾಡಿ, ಯಂತ್ರಗಳನ್ನು ಮಾಡಿ 90%ಗಿಂತ ಜಾಸ್ತಿಗೆ ಬರದೆ ಹೋದ್ರೆ ಅವರು ಮಕ್ಕಳೆಲ್ಲ ಓದಕ್ಕೆ ಲಾಯಕ್ಕಿಲ್ಲ ಅನ್ನೋಂಥ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿರುವಂತಹ ಸಂದರ್ಭದಲ್ಲಿ ಇಂಥ ಪ್ರಾತಸ್ಮರಣೀಯರು ಕೂಡ ಇದ್ರು ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಕೃಷ್ಣರವರು, H.K. ವೀರಣ್ಣಗೌಡರು ಇಬ್ಬರು ಕೂಡ ಸಾಧನೆಯನ್ನು ಮಾಡಿದ್ದಾರೆ, ಆದರ್ಶವಾಗಿಯೂ ಬದುಕಿದ್ದಾರೆ. ಇವರಿಬ್ಬರು ಕೂಡ ಸ್ವಾಮಿ ವಿವೇಕಾನಂದರು ಹೇಳಿದಂತ ಒಂದು ಮಾತಿಗೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅನ್ನೋ ಮಾತನ್ನು ವಿವೇಕಾನಂದರು ಹೇಳಿರೋದು. ಇವರಿಬ್ರು ಅದಕ್ಕೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ. ಈ ಇಬ್ಬರು ಪ್ರಾತಸ್ಮರಣೆಯಿಂದ ನನ್ನ ಗೌರವಪೂರ್ಣವಂತಹ ಪ್ರಣಾಮಗಳನ್ನು ಸಮರ್ಪಿಸಿ, ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಅವಕಾಶವನ್ನು ಕೊಟ್ಟಂತ H.K. ವೀರಣ್ಣಗೌಡ ಕುಟುಂಬದ ಎಲ್ಲ ಬಂಧುಗಳಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸಿ, ನನ್ನ ಮಾತುಗಳನ್ನ ಶಾಂತತೆಯಿಂದ ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ನನ್ನ
ಕೃತಜ್ಞತೆಯನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಇನ್ನರ್ವಿಲ್ನ ಸದಸ್ಯರಾಗಿರಬಹುದು, ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳಾಗಿರಬಹುದು, ಭಾರತ ವಿಕಾಸ್ ಪರಿಷತ್ನ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ನ ಮುಖ್ಯಸ್ಥರು, ಸದಸ್ಯರು, ವಕೀಲರುಗಳು, ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು, ಚುಂಚಶ್ರೀ ಬಳಗದವರು ಹಾಗೂ ಹಿರಿಯ ನಾಗರಿಕರು, ರೋಟರಿಯ ಪದಾಧಿಕಾರಿಗಳು ಹಾಗೂ ಮದ್ದೂರಿನ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು, ಪತ್ರಕರ್ತರು ಎಲ್ಲರೂ ಸಹ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಹಾಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಎಂಬಂತೆ ನಮ್ಮ ಹೆಮ್ಮೆಚ್ಚನ್ನೇಗೌಡ ವಿದ್ಯಾಸಂಸ್ಥೆಯು ಅತಿಥಿಗಳನ್ನು ಸತ್ಕರಿಸಿ ಗೌರವಿಸುವ ಸಂಪ್ರದಾಯವನ್ನು ರೂಢಿಸಿಕೊಂಡು ಬಂದಿದೆ. ಅದರಂತೆ ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಪೀಠಾಧಿಪತಿಗಳು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪೂಜ್ಯ ಸ್ವಾಮೀಜಿಯವರಿಗೆ ಇದೀಗ ಎಚ್ ಚನ್ನೇಗೌಡ ವಿದ್ಯಾಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆ ನೆರವೇರ್ತಾ ಇದೆ. ದಯಮಾಡಿ ಎಲ್ಲರೂ ನಿಶಬ್ದವಾಗಿ ಎದ್ದು ನಿಂತು ಶ್ರೀಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೋರ್ತಾ ಇದ್ದೀನಿ. ವತಿಯಿಂದ ಹಾಗೂ ಎಲ್ಲ ಶಿಕ್ಷಕ ಮಿತ್ರರ ವತಿಯಿಂದ ಶ್ರೀಗಳಿಗೆ ಗೌರವ ಸಮರ್ಪಣೆ. ಡಾಕ್ಟರ್ ಶಾಂತಾಮರಿಯಪ್ಪ ಕಾನ್ವೆಂಟ್, ಅವ್ವೇರಹಳ್ಳಿ ಕಾರ್ಯದರ್ಶಿಗಳು ಹಾಗೂ ಎಲ್ ಶಂಕರ್, ಅಧ್ಯಕ್ಷರು, ಚಿತ್ರಕಲಾ ಪರಿಷತ್ ಬೆಂಗಳೂರು, ಇವರಿಗೆ ಸಂಸ್ಥೆಯ ವತಿಯಿಂದ ಚಪ್ಪಾಳಿಯ ಮೂಲಕ ಈ ಸಾಧನೆಯ ಸಾಧಕರಿಗೆ ಹಾಗೂ ಅತ್ಯದ್ಭುತವಾಗಿ ತಮ್ಮ ಮಾತುಗಳನ್ನಾಡಿದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಸಂಸ್ಥೆಯ ಪ್ರೀತಿಪೂರ್ವಕ ಗೌರವವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ BL ಶಂಕರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೆರವೇರ್ತಾ ಇದೆ. ಅಧ್ಯಕ್ಷರು ಮದ್ದೂರು ಪುರಸಭೆ ಶ್ರೀಮತಿ ಕೋಕಿಲಾ ಅರುಣ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ದಯಮಾಡಿ ಮುಂದೆ ಬರಬೇಕು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಚಂದನ್ ಗೌಡ ಪದವಿ ಕಾಲೇಜಿನಿಂದ, ರೀನಲ್, ಮಂಜುಳಾ, ಗೌರವವನ್ನು ಸ್ವೀಕರಿಸಿದ ಶ್ರೀಮತಿ ಕೋಕಿಲಾ ಅರುಣ್ ರವರಿಗೆ ಹಾಗೂ ಗೌರವಿಸಿದ ಸಂಸ್ಥೆಯ ಮುಖ್ಯಸ್ಥರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರತಿ ವರ್ಷವೂ
7ನೇ ತರಗತಿ 10ನೇ ತರಗತಿ ಹಾಗೂ PUC ಹಾಗೂ ಪದವಿ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಗ್ತಾ ಇದೆ. ಹಾಗೆ ಈ ವರ್ಷವೂ ಸಹ ದರ್ಶ್ ಮರಿಯಪ್ಪ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಚೆಕ್ಗಳನ್ನು ನೀಡಿ ವಾಣಿಜ್ಯ ವಿಭಾಗದಿಂದ ವರ್ಷಿಣಿ, ವಿಜ್ಞಾನ ವಿಭಾಗದಿಂದ ಲಕ್ಷ್ಮಿ ಎಲ್, HKV ಪದವಿ ಪೂರ್ವ ಕಾಲೇಜಿನಿಂದ ಲಕ್ಷ್ಮಿ, ಶಶಾಂಕ್ ಗೌಡ ಹಾಗೂ ವರ್ಷಿಣಿ ಈ ಮೂವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚೆಕ್ಗಳನ್ನು ವಿತರಿಸಿದ ಪೂಜ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳು ದಯಮಾಡಿ ಇಲ್ಲೇ ನಿಲ್ಲಬೇಕು, ಗ್ರೂಪ್ ಫೋಟೋ ಇದೆ. ಹಾಗೆ ಮುಂದಿನ ವಿದ್ಯಾರ್ಥಿಗಳಿಗೆ BL ಶಂಕರ್ ರವರು ಚೆಕ್ಗಳನ್ನು ವಿತರಿಸಬೇಕು ಅಂತ ಕೋರ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಜುಳಾಯಂ ಪ್ರತಿಭಾನ್ವಿತ ವಿದ್ಯಾರ್ಥಿನಿ 2024-25. ಡಾಕ್ಟರ್ HK ಮರಿಯಪ್ಪ ಕಾನ್ವೆಂಟಿಂದ ಅಕ್ಷರ GM, ಡಾಕ್ಟರ್ HK ಮರಿಯಪ್ಪ ಕಾನ್ವೆಂಟ್ನಿಂದ ಅಕ್ಷರ GM. ಹಾಗೆ HKV ಪದವಿ ಕಾಲೇಜಿನ ವಾಣಿಜ್ಯ ವಿಭಾಗದಿಂದ ಚಂದನ್ ಗೌಡ NP, HKV ಪದವಿ ಕಾಲೇಜಿನ ವಾಣಿಜ್ಯ ವಿಭಾಗದಿಂದ ಚಂದನ್ ಗೌಡ NP. ಹಾಗೆಯೇ ಕಲಾ ವಿಭಾಗದಿಂದ ರೀನಲ್ ಸುಕಾಂತ್ ರವರು, ಚಂದನ್ ಗೌಡ NP HKV ಪದವಿ ಕಾಲೇಜಿನ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿ 2024-25. ದರ್ಶ್ ಮರಿಯಪ್ಪ ಪ್ರಶಸ್ತಿ ಪುರಸ್ಕಾರವನ್ನು ಇಲ್ಲಿರ್ತಕ್ಕಂತಹ ಈ ಎಲ್ಲ ಹಿರಿಯರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ವೀರಣ್ಣಗೌಡ ಅವರು ಹಾಗೂ ಕೃಷ್ಣರವರ ಜನ್ಮದಿನದ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ. ನಾನು ಎಲ್ರಿಗಿಂತ ಚಿಕ್ಕವಳು. ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ಆ ಸ್ಥಾನವನ್ನು ನಾನು ಅಲಂಕರಿಸ್ತಿದ್ದೀನಿ. ಇಲ್ಲಿ ಎಷ್ಟೋ ವಿಚಾರನ ಸಂಕಷ್ಟ ತಿಳಿಸ್ಕೊಟ್ರು, ನೀವೆಲ್ಲ ಕೇಳಿದ್ರ. ನನಗೆ ಸರ್ SM ಕೃಷ್ಣ ಸರ್ ಎಲ್ಲಿ ಸಿಕ್ಕಿದ್ರು, ಎಲ್ಲಿ ನಾನು ತೀರಾ ಹತ್ರದಿಂದ ನೋಡಿದ್ದೀನಿ ಅಂದರೆ SM DED ಕಾಲೇಜ್ ಸೋಮನಹಳ್ಳಿಯಲ್ಲಿ ನಾನು DED ವಿದ್ಯಾರ್ಥಿಯಾಗಿದ್ದಾಗ ಅವರ ಆಶೀರ್ವಾದವನ್ನು ನಾನು ಪಡೆದಿದ್ದೀನಿ. ಈಗ SM ಕೃಷ್ಣ ಸಭಾಂಗಣದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ಕೂಡ ನಾನು ಅವರ ಹೆಸರಿನಲ್ಲಿ ತುಂಬಿದ್ದೀನಿ. ಅದ್ರ ಜೊತೆಗೆ ನಮ್ಮ ಶಾಸಕರ ಹೆಸರಿನಲ್ಲೂ ಕೂಡ ನಾನು ಅಧಿಕಾರವನ್ನು ಸ್ವೀಕರಿಸಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು, ನಾನು ರಾಜಕೀಯವನ್ನು ಬಿಟ್ಟು ಮಾತಾಡ್ತಿದ್ದೀನಿ ಅಂತಂದರೆ ಈ ಶಾಲೆಯ ವಿದ್ಯಾರ್ಥಿನಿ, ಈ ಶಾಲೆಯ ಶಿಕ್ಷಕರು ನನ್ನ ಆತ್ಮೀಯರು. ಎಲ್ರಿಗೂ ಗೊತ್ತು ನಾನು ಇವರ ಸ್ಟೂಡೆಂಟ್ ಅಂತ. ನಮ್ಮ ಪ್ರಕಾಶ್ ಸರ್ ಬರೋಕ್ಕೆ ನನಗೆ ಎಷ್ಟು ಸಲ ಫೋನ್ ಮಾಡಿದ್ರು, 2 ಸಲ ಫೋನ್ ಮಾಡಿದ್ರು, ಬೇಗಮಮ್ಮ ಅಂತಂದ್ಬಿಟ್ಟು. ಆ ಆತ್ಮೀಯತೆ, ಆ ಒಂದು ಇದು ನನಗೆ ಯಾವಾಗಲೂ ಸದಾ ಅವರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಇದ್ರ ಜೊತೆ ಒಂದು ಏನಂದರೆ ಸರ್ ಅವರು ನನಗೆ ಒಂದೇ ಒಂದು ವಿಚಾರ, DEDಲ್ಲಿ ನಾನು ಓದ್ತಿರ್ಬೇಕು ಅಂದರೆ ನನಗೆ SM ಕೃಷ್ಣ ಸರ್ ಮಾತಾಡುವಾಗ ಅವ್ರು ಹೇಳಿದ್ದು ಒಂದೇ, ದ್ವೇಷ ಸಾಧಿಸಬಾರ್ದು, ಪ್ರೀತಿ ಒಂದು ಇರಬೇಕು ಅಂತ ಹೇಳಿದರು. ಆಮೇಲೆ ಸ್ನೇಹದಿಂದ ಅವರು ಮಾತಾಡೋ ರೀತಿಯಲ್ಲಿ ನನಗೆ ತಿಳಿದಂಥ ಒಂದು ವಿಷಯ ಅದು. ಸ್ನೇಹದಿಂದ ಎಲ್ಲವನ್ನ ಪಡೆಯಬಹುದು ಅನ್ನೋದೊಂದು, ದ್ವೇಷ ಸಾಧಿಸೋದ್ರಿಂದ ಏನಿಲ್ಲ. ಈಗ ಸರ್ ಹೇಳ್ತಾಯಿದ್ರು ನಮ್ಮ ರಾಜಕೀಯನೇ ಬೇರೆ, ಈ ಮದ್ದೂರಲ್ಲಿ ಮಂಡ್ಯದಲ್ಲಿ ಬೇರೆ ರಾಜಕೀಯ ಅಂತ. ಮಂಡ್ಯ ಜನ ಕೂಡ ಸಕ್ಕರೆ ರೀತಿ ಎಲ್ಲ ಥರ ಇರ್ತಾರೆ ಅನ್ನೋದೊಂದು ನನ್ನದೊಂದು ಮಾತು ಸರ್. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದನೇ ಇರೋದು, ಯಾರೂ ಕೂಡ ದ್ವೇಷಿಸಲ್ಲ, ಪ್ರೀತಿಯಿಂದನೇ ಎಲ್ಲರನ್ನೂ ಸಹಕರಿಸ್ತೀವಿ. ಇದಕ್ಕೆ ಉದಾಹರಣೆ ನಾನೇ ಕೂಡ. ಇಲ್ಲಿ ಎಲ್ಲ ಪಕ್ಷದವರು ಕೂಡ ನನ್ನ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಕೂರಿಸಿದ್ರು. ಹಂಗಾಗಿ ನಾನು ಈ ಸ್ಥಾನವನ್ನು ಅಲಂಕರಿಸಿರೋದು. ಅದೊಂದು ನಿಮಗೆ ಇದೊಂದು. ಇನ್ನು ಮಾತಿನಲ್ಲಿ ಒಂದು ಇದಿರಬೇಕು, ಮೃದು ಸ್ವಭಾವವನ್ನು ಇರಬೇಕು ಅಂತ ಹೇಳಿದ್ರು. ಅದಂತೂ ಸತ್ಯ. ಮಾತೇ ಮೃತ್ಯು ಆಗಿಬಿಡುತ್ತೆ. ಮಾತೇ ಒಂದು ಸ್ನೇಹವಾಗಿರುತ್ತೆ, ಮಿತ್ರನೂ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಅದೊಂದು ತುಂಬ ಇಷ್ಟವಾದಂಥ ಮಾತು ನನಗೆ ಈ ಮಾತು ಅನ್ನೋ ಒಂದು ಮಾತು. ಈ ಮಾತಿರೋದ್ರಿಂದನೇ ನಾವೆಲ್ಲರೂ ಎಲ್ಲರ ರೀತಿಯೂ ಯಾವ ರೀತಿ ಹೇಗೆ ಸಹಕರಿಸಿರ್ಬೇಕು ಅಂತ. ಇಲ್ಲೊಬ್ಬ ವ್ಯಕ್ತಿ ಹೇಳ್ತಿದ್ರು, ನಿಮಗೆ ಒನಕೆ ಒಂದು ಕೊಡೋದೊಂದು ಬಾಕಿ ಇತ್ತು ಅಂತ ಹೇಳ್ತಾಯಿದ್ರು. ಅದು ಕೂಡ ನನ್ನ ಗಮನಕ್ಕೆ ಬಂತು. ಹಂಗಾಗಿ
ಬಗ್ಗೆ ನಾನು ಹೇಳ್ತಾ ಇದ್ದೆ, ಎಲ್ಲ ರೀತಿಯಲ್ಲೂ ಇರಬೇಕು ಅನ್ನೋದೊಂದು ಇದು. ಇದೇ ಶಾಲೆಯ ವಿದ್ಯಾರ್ಥಿಯಾಗಿ ಇದೇ ಶಾಲೆಯ ಎಲ್ಲರ ಮುಂದೆ ನಾನು ಇಷ್ಟು ನಿಂತಿದ್ದೀನಿ ಅಂದರೆ ಈ ಶಾಲೆಯ ನನಗೆ ದಾರಿ ಎರೆದಿದ್ದಂಥ ಎಲ್ಲ ಶಿಕ್ಷಕರ ಒಂದು ಆಶೀರ್ವಾದ, ಪ್ರೀತಿ, ಇಲ್ಲಿ ಹಿರಿಯರಿದ್ದೀರಾ ಅವರ ಸಹಕಾರ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ತಿಳಿಸಿಲ್ಲ, ಏಕೆಂತಂದರೆ ನಾನು ಅಷ್ಟು ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಒಂದೇ ಮಾತು ನಾನು ಹೇಳಿದ್ನಲ್ಲ, ದ್ವೇಷ ಒಂದು ಸಾಧಿಸ್ಬೇಡ, ಪ್ರೀತಿ ಒಂದು ಇರಬೇಕು ಅನ್ನೋದೊಂದು ನಾನು ತಿಳ್ಕೊಂಡಿದ್ದೀನಿ. ಅದೊಂದೇ ನನ್ನ ಜೀವನದಲ್ಲಿ ಗುರಿಯಾಗಿಟ್ಕೊಂಡಿದ್ದೀನಿ. ದ್ವೇಷ ಸಾಧಿಸಲ್ಲ, ಪ್ರೀತಿಯಿಂದನೇ ಎಲ್ಲರನ್ನೂ ಸಹಕರಿಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂತಹ ಶ್ರೀಮತಿ ಕೋಕಿಲ ಅರುಣ್ರವರಿಗೆ ಧನ್ಯವಾದಗಳು. ಕಿರಿಯ ವಯಸ್ಸಿನಲ್ಲಿ ಉನ್ನತ ಸ್ಥಾನದಲ್ಲಿ ಅಲಂಕರಿಸಿ ಎಲ್ಲರ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು, ಕಳಾತೀತ ಗುಹೇಶ್ವರ. ಈ ಸಾಲುಗಳನ್ನು ಸ್ಮರಿಸುತ್ತಾ ಇದೀಗ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನವನ್ನು ಕೇಳುವ ಸೌಭಾಗ್ಯ ನಮ್ಮದು. ಹಾಗಾಗಿ ಸ್ವಾಮೀಜಿಯವರು ತಮ್ಮ ಆಶೀರ್ವಚನದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಬೇಕೆಂದು ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರೀಂ. ಇಂದಿನ ತ್ರಿವೇಣಿ ಸಂಗಮದ ರೀತಿಯ 3 ಕಾರ್ಯಕ್ರಮಗಳ ಪವಿತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾಂತ ಮರಿಯಪ್ಪ ಸಭಾಂಗಣದ ಉದ್ಘಾಟನೆ ಮತ್ತು ಅದೇ ಸಭಾಂಗಣದಲ್ಲಿ ಕಾರ್ಯಕ್ರಮ. ಈ ನಾಡಿನ ಬಹುದೊಡ್ಡ ರಾಜಕೀಯ ಮುತ್ಸದ್ದಿ ಎಚ್.ಕೆ. ವೀರಣ್ಣಗೌಡರವರ 127ನೇ ಜನ್ಮ ಜಯಂತಿಯ ಉತ್ಸವ ಹಾಗೂ ಮತ್ತೋರ್ವ ರಾಜಕೀಯ ಮುತ್ಸದ್ದಿ ಎಂದೇ ಪ್ರಸಿದ್ಧರಾದ ಎಸ್.ಎಂ. ಕೃಷ್ಣರವರ 94ನೇ ಜನ್ಮ ಜಯಂತಿಯ ಪವಿತ್ರ ಕಾರ್ಯಕ್ರಮ. ಈ 3 ಕಾರ್ಯಕ್ರಮಗಳ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಆಗಿ ಹೋಗಿರತಕ್ಕಂಥ ವೀರಣ್ಣಗೌಡರ ಎಸ್.ಎಂ. ಕೃಷ್ಣರವರ ಮತ್ತು ಶಾಂತ ಮರಿಯಪ್ಪನವರ ದಿವ್ಯ ಚೇತನಗಳನ್ನು ಕೂಡ ಸ್ಮರಿಸಿಕೊಂಡು ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಹಿರಿಯರಾಗಿ ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾ ಇರ್ತಕ್ಕಂಥ ಕೆ.ಟಿ. ಚಂದು ಅವರೇ ಮತ್ತು ಮಾತೆಯವರೇ, ಇಂದಿನ ಈ ಕಾರ್ಯಕ್ರಮಕ್ಕೆ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ವೈಚಾರಿಕ ವಿಚಾರದ ನುಡಿಗಳ ಮುಖಾಂತರ ಇರುವರು ಮಹನೀಯರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮಗೊಂದು ದಿಶೆಯನ್ನು ತೋರಿಸಲಿಕ್ಕೆ ಮೌಲಿಕ ನುಡಿಗಳನ್ನು ಹೇಳಿದಂಥ ಬಿ ಎಲ್ ಶಂಕರ್ ಅವರ ಉಪಸ್ಥಿತಿ ಇದೆ. ಅಪೂರ್ವ ಚಂದ್ರ ಅವರಿದ್ದಾರೆ. ಪುರಸಭೆಯ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಕೋಕಿಲಾ ಮೇಡಮ್ ಇದ್ದಾರೆ ಮತ್ತು ಸಂಸ್ಥೆಯ ವಿವಿಧ ಪದಾಧಿಕಾರಿಗಳೇ, ಕುಟುಂಬದ ಎಲ್ಲ ಸದಸ್ಯರೇ, ಶ್ರೀಮಠದ ಮತ್ತು ಸಾರ್ವಜನಿಕ ಸದ್ಭಕ್ತರೇ,
ವೇದಿಕೆಯ ಮುಂದೆ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳೇ, ಇದೊಂದು ಕ್ಲಿಷ್ಟಕರವಾದ, ಬಹಳ ಕಷ್ಟಕರವಾದ ಕಾರ್ಯಕ್ರಮ ನನ್ನ ದೃಷ್ಟಿಯಲ್ಲಿ. ಜಯಪ್ರಕಾಶ್ ಗೌಡರು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅವರು ಕೂಡ ಮಾತನಾಡಲಿಕ್ಕೆ ಕೊಟ್ಟಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಭಾವನೆ. ನಮ್ಮ ಬಿ ಎಲ್ ಶಂಕರ್ ಅವರ ಮಾತುಗಳನ್ನು ಕೇಳಿದ ಮೇಲೆ ನಾನು ಅವರಿಗೆ ಹೇಳ್ತಿದ್ದೆ, ಯಾಕೋ ಏನೋ ಕಾರಣ ಇವತ್ತಿಗೆ ಮೊದಲ ಬಾರಿಗೆ ನನಗೆ ಅನ್ನಿಸ್ತಿದೆ, ನಿಮ್ಮ ಮಾತುಗಳೊಂದಿಗೇ ಈ ಕಾರ್ಯಕ್ರಮ ಮುಗಿದೋಗಿದೆ, ಎಷ್ಟೊಂದು ಚೆಂದ ಇತ್ತು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಮುಗಿತಾ ಇಲ್ವೇ, ಏನು ಮಾಡೋದು ಅಂತ. ಕಾರಣ ಬಿ ಎಲ್ ಶಂಕರ್ ಅವರ ವ್ಯಕ್ತಿತ್ವಗಳನ್ನು ಅಳಿತಕ್ಕಂಥ, ಅವುಗಳ ಬಗೆಗೆ ಮಾತನಾಡ್ತಕ್ಕಂಥ ಒಂದು ಒಳನೋಟ ಇದೆಯಲ್ಲ, ಅದೊಂದು ವಿಶೇಷವಾಗಿರ್ತಕ್ಕಂತಹದ್ದು. ಆ ಒಂದು ದಿಶೆಯಿಂದ ಆ ಇರುವರು ಮಹನೀಯರ ಮಾತುಗಳನ್ನು, ವ್ಯಕ್ತಿತ್ವವನ್ನು ಅವರ ಮಾತುಗಳಲ್ಲಿ ಕೇಳಿ ತುಂಬ ಸಂತೋಷಪಟ್ಟು ಅದೇ ಗುಂಗಿನಲ್ಲಿ ವಾಪಸ್ಸು ಹೋದರೆ ನೀವು ಒಂದಿಷ್ಟು ಬರೆದು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದು ಡೈಲ್ಯೂಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳಿದೆ. ಮಾತಿನ ಪ್ರಾರಂಭದಲ್ಲಿ ಬಿ ಎಲ್ ಶಂಕರ್ ಅವರು ಹೇಳಿದರು, ಯಾವ ರೀತಿ ಬುದ್ಧನನ್ನು, ಬಸವನನ್ನು ಅಥವಾ ಎಲ್ಲ ಚಾರಿತ್ರಿಕ ಪುರುಷರನ್ನು, ಅಷ್ಟೇ ಯಾಕೆ ನಮ್ಮ ಹಿರಿಯರನ್ನು ಪುಸ್ತಕಗಳ ಮುಖಾಂತರವೇ ನಾವು ಓದಿ ತಿಳ್ಕೊಂಡಿದ್ದೆವು, ಅಥವಾ ಓರಲ್ ಹಿಸ್ಟ್ರಿಗಳ ಮುಖಾಂತರ ಜನಪದ ಸಾಹಿತ್ಯದಲ್ಲಿ ಓದಿ ತಿಳ್ಕೊಂಡಿದ್ದೆವು. ನಮ್ಮ ಹತ್ತಿರದಲ್ಲಿ ಅವರು ಬಂದು ಹೋದ್ರೂ ಕೂಡ ಅವರನ್ನು ಕೂಡ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಪುಸ್ತಕಗಳ ಮುಖಾಂತರವೇ. ಹಾಗಂತ ಹೇಳಿ ಎಚ್ ಕೆ ವೀರಣ್ಣಗೌಡರ ಬಗೆಗೆ ಹೇಳ್ತಾ ನಂತರದಲ್ಲಿ ಅವರು ಮುಂದುವರಿಸಿದ್ದು ಎಸ್ ಎಂ ಕೃಷ್ಣ ಅವರ ಬಗೆಗೆ. ಎಸ್ ಎಂ ಕೃಷ್ಣ ಅವರ ಒಡನಾಡಿಯಾಗಿದ್ದಂಥವರು ಬಿ ಎಲ್ ಶಂಕರ್ ಅವರು. ಅವರ ಬದುಕಿನ ಏರು ಇಳಿತದ ಎಲ್ಲ ದಿನಗಳ ಭಾವನೆಗಳನ್ನು ಮತ್ತು ಕಷ್ಟ ಸುಖದ ದಿನಗಳಲ್ಲಿ ಒಡನಾಡಿಯಾಗಿದ್ದಂಥವರು ಬಿ ಎಲ್ ಶಂಕರ್ ಅವರು. ಅದಕ್ಕಾಗಿ ಎಸ್ ಎಂ ಕೃಷ್ಣ ಅವರ ಬಗೆಗೆ ಅವರ ಮಾತುಗಳು ಅಧಿಕೃತವಾಗಿರ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ. ಎಚ್ ಕೆ ವೀರಣ್ಣಗೌಡರಿಗೂ ಆದಿಚುಂಚನಗಿರಿ ನಿಮ್ಮ ಮಠಕ್ಕೂ ಅವಿನಾಭಾವ ಸಂಬಂಧ ಹೇಗೆ ಅಂತ ಗೊತ್ತು. ಅಂದಿಗೆ ನಿಮ್ಮ ಚುಂಚನಗಿರಿ ಮಠಕ್ಕೆ ವ್ಯಕ್ತಿಗಳು, ಅಂದರೆ ಸನ್ಯಾಸಿಗಳಾಗ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ವ್ಯಕ್ತಿಗಳೇ ಸಿಗದೇ ಇದ್ದ ಕಾಲದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈ ಮಠಕ್ಕೆ ಓದಿರ್ತಕ್ಕಂಥ ಯಾರಾದರೂ ಯುವಕರಿದ್ದರೆ, ಸನ್ಯಾಸಿಗಳಾಗಲಿಕ್ಕೆ ಬರ್ತಕ್ಕಂಥ ಯುವಕರಿದ್ದರೆ ಅವರಿಗೆ ಆಹ್ವಾನ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟ ವ್ಯಕ್ತಿಗಳಲ್ಲಿ ಎಚ್ ಕೆ ವೀರಣ್ಣಗೌಡರು ಕೂಡ ಅದರ ಭಾಗವಾಗಿದ್ದಂತಹವರು. ಅದರ ಫಲವಾಗಿ ಸನ್ಯಾಸಿಯಾಗಿ ನಿಮ್ಮ ಮಠಕ್ಕೆ 71ನೇ ಜಗದ್ಗುರುಗಳಾಗಿ ಬಂದಂತಹವರು ಪೂಜ್ಯ ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಅವರ ಬರುವಿಕೆ ಮತ್ತು ಅವರು ಜಗದ್ಗುರು ಆಗಲಿಕ್ಕೆ ಎಚ್ ಕೆ ವೀರಣ್ಣಗೌಡರ ಪಾತ್ರ ಅಪಾರವಾಗಿರ್ತಕ್ಕಂಥದ್ದು ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಎಚ್ ಕೆ ವೀರಣ್ಣಗೌಡರ ಬಗೆಗೆ ಸಾಕಷ್ಟು ಓದಿದ್ದೇವೆ, ಕೇಳಿ ತಿಳ್ಕೊಂಡಿದ್ದೇವೆ. ಕುವೆಂಪು ಅವರಿಗೆ 2 ಶಕ್ತಿಗಳಿದ್ದವು. ಒಂದು ಪ್ರಭುಶಂಕರರು, ಇನ್ನೊಂದು ದೇ ಜವರೇಗೌಡರು, ಹೌದಲ್ಲ? ಅದೇ ರೀತಿ ಹಲವಾರು ಮಾನಸ ಪುತ್ರರು ಇದ್ರೂ, ಆದರೆ ಇವೆರಡು ವ್ಯಕ್ತಿಗಳು ಬಹು ಪ್ರಧಾನವಾಗಿರ್ತಕ್ಕಂಥದ್ದು. ಅವರನ್ನು ಎಡೆಬಿಡದ ಹಾಗೆ ಅವರ ನೆರಳಿನಂತೆ ಅವರ ಬದುಕಿನುದ್ದಕ್ಕೂ ಕೂಡ ಮುಂದೆ ಜೊತೆಯಲ್ಲಿದ್ದಂತಹವರು ಎಚ್ ಕೆ ದೇ ಜವರೇಗೌಡರು ಮತ್ತು ದೇಜೇಗೌ ಅಂತ ಹೇಳ್ತೀವಲ್ಲ ಅವರು, ಮತ್ತು ಡಾಕ್ಟರ್ ಪ್ರಭುಶಂಕರ್ ಅವರು. ಪ್ರಭುಶಂಕರ್ ಅವರು ಅಂತರಂಗದಲ್ಲಿ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ತಿದ್ರೆ, ಅಂದಿಗೆ ಕುವೆಂಪು ಅವರ ಬಗೆಗೆ ಒದಗಿ ಬರ್ತಾ ಇದ್ದಂಥ ಹೊರಗಿನ ಮಿಸೈಲ್ಸ್ಗಳನ್ನು ಎದೆಗೆ ತಟ್ಟಿಸ್ಕೊಂಡು ಕುವೆಂಪು ಅವರನ್ನು ರಕ್ಷಣೆ ಮಾಡ್ತಾ ಇದ್ದ ಕೀರ್ತಿ ದೇ ಜವರೇಗೌಡರಿಗೆ ಹೋಗ್ತಾ ಇತ್ತು ಅಂತ ಹಲವಾರು ಜಯಪ್ರಕಾಶ್ ಗೌಡ್ರಂಥವರು ಹೇಳಿರೋದನ್ನು ಕೇಳಿದ್ದೇನೆ. ಸರಿ, ಎಚ್ ಕೆ ವೀರಣ್ಣಗೌಡರ ಕಾರ್ಯಕ್ರಮದಲ್ಲಿ ದೇ ಜವರೇಗೌಡರ ವಿಚಾರ ಯಾಕೆ ಅಂತ ಹೇಳ್ತೀರಿ? ದೇ ಜವರೇಗೌಡರು ಮುಂದೆ ಗದ್ಯ ಸಾಹಿತ್ಯದ ಚಕ್ರವರ್ತಿಯ ರೀತಿಯಲ್ಲಿ ಬೆಳಗಬೇಕಾದ್ರೆ ಮೂಲ ಕಾರಣ ನಮ್ಮ ಎಚ್ ಕೆ ವೀರಣ್ಣಗೌಡರು ಅಂತ. ಕಾರಣ ಏನು? ಅವರ ಮನೆಯಲ್ಲಿ ಆ ಹುಡುಗನನ್ನು ಓದನ್ನು ಬಿಡಿಸಿ ಶಾಲೆಗೆ ಕಳಿಸ್ತಾರೆ, ಕುರಿ ಕಾಯಕ್ಕೋ ಮೇಕೆ ಕಾಯಲಿಕ್ಕೋ ಹಾಕಿದ ಸಂದರ್ಭದಲ್ಲಿ ಎಚ್ ಕೆ ವೀರಣ್ಣಗೌಡರು ಪಾಠ ಮಾಡೋ ಟೈಮ್ನಲ್ಲಿ ಈ ಹುಡುಗ ಕುರಿ ಕಾಯ್ಕೊಂಡು ಕಿಟಕಿನಲ್ಲಿ ಬಗ್ಗೆ ನೋಡಬೇಕಾದ್ರೆ ಅವರ ಅಪ್ಪನ ಒಪ್ಪಿಸಿ ಜವರೇಗೌಡರು ಸ್ಕೂಲನ್ನು ಬಿಟ್ಟದು ಎಷ್ಟೋ ವರ್ಷಗಳ ನಂತರದಲ್ಲಿ ಮತ್ತೆ ಶಾಲೆಗೆ ಬಂದು ಸೇರಿ ವಿದ್ಯೆಯನ್ನು ಕಲೀಲಿಕ್ಕೆ ಮೂಲ ಕಾರಣರಾದಂಥವರೇ ಎಚ್ ಕೆ ವೀರಣ್ಣಗೌಡರು. ಇಲ್ಲ ಅಂದಿದ್ದರೆ ಜವರೇಗೌಡರು ಬರ್ತಿರಲಿಲ್ಲ, ಕುವೆಂಪು ಜೊತೆ ನಿಲ್ತಾ ಇರಲಿಲ್ಲ, ಗದ್ಯ ಸಾಹಿತ್ಯ ಇವತ್ತೇನು ಒದಗಿ ಬಂದಿದೆಯೋ ಅಷ್ಟೆಲ್ಲ ಕೀರ್ತಿ ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮತ್ತು ಕುವೆಂಪು ಅವರ ಸಂಬಂಧಿಸಿದ ಹಲವಾರು ಇಂಗ್ಲೀಷಿನ
ಪತ್ರಗಳನ್ನು ಕನ್ನಡಕ್ಕೆ ವ್ಯಾಖ್ಯಾನಿಸಿ ಕನ್ನಡಕ್ಕೆ ಭಾಷಾಂತರ ಮಾಡಿರ್ತಕ್ಕಂಥ ಕೀರ್ತಿ ಕೂಡ ಜವರೇಗೌಡರಿಗೆ ಹೋಗುತ್ತೆ. ಮತ್ತು ಟಾಲ್ಸ್ಟಾಯ್ ರಚಿಸಿದ ಅನ್ನ ಕಾರೆನ ಇರ್ಬೋದು, ರಿಸರೆಕ್ಷನ್ ಇರ್ಬೋದು, ವಾರ್ ಆ್ಯಂಡ್ ಪೀಸ್ ಇರ್ಬೋದು, ಇಂತಹ ಜಗದ್ಭವ್ಯ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ ಕೀರ್ತಿ ಕೂಡ ಜವರೇಗೌಡರಿಗೆ ಹೋಗುತ್ತೆ. ಅದರ ಹಿಂದೆ ಶ್ರೋತವಾಗಿ ನಿಂತಹ ಎಚ್ ಕೆ ವೀರಣ್ಣಗೌಡರು. ಅಂತಹವರ ಹೆಸರು ಮತ್ತು ಆ ಒಂದು ಕುಟುಂಬಕ್ಕೆ ಸಂಬಂಧಿಸಿದ ಈ ಒಂದು ವಿಚಾರ, ಅವರ ಜಯಂತಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ನಂತರದಲ್ಲಿ ಹಾಗೆ ಮುಂದುವರೆದ್ರೆ ಎಸ್ ಎಂ ಕೃಷ್ಣ ಅವ್ರ ಬಗೆಗೆ ಸಾಕಷ್ಟು ಒಂಥರ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಕರಿತೀವಲ್ಲ, ಈಗಾಗಲೇ ಅವರು ಕೊಟ್ಟಾಗಿದೆ. ನಮ್ಮ ಬಿ ಎಲ್ ಶಂಕರ್ ಅವರು. ಎಸ್ ಎಂ ಕೃಷ್ಣ ಅವರ ವಿಚಾರಕ್ಕೆ ಮಾತನಾಡ್ತಾ ಬಂದರೆ ನನಗೂ ಕೂಡ ಅನ್ನಿಸ್ತಕ್ಕಂಥದ್ದು ಏನು ಅಂದರೆ, ಜಯಶ್ರೀ ಗುರುದೇ ಯಾರು ಹಿಂದೆ ಮಾತಾಡ್ತಾ ಇದ್ದೀರಲ್ಲಪ್ಪ, ಒಂದು 2 ನಿಮಿಷ ಕುಳಿತುಕೊಳ್ರು. ಓಕೆ, ನಿಮ್ಮ ಹಾಗೆ ನಮಗೂ ಶೆಕೆ ಆಗುತ್ತೆ, ಸ್ವಲ್ಪ ಇರ್ರಪ್ಪ, ಹೋಗೋಣ. ಎಸ್ ಎಂ ಕೃಷ್ಣ ಅವರ ಕಾಲಗತಿಯನ್ನು ಸ್ವಲ್ಪ ಕಾಲಮಾನವನ್ನು ಹಾಗೆ ನೋಡಿದ್ದೆ ಆದರೆ 1900ನೇ ಇಸ್ವಿಗೆ 1 ವರ್ಷ ಕಡಿಮೆಯಾಗಿ ಹುಡ್ತವ್ರು ಎಚ್ ಕೆ ವೀರಣ್ಣಗೌಡರು. ಎಷ್ಟು? 1899ನೇ ಇಸ್ವಿನಲ್ಲಿ ಹುಟ್ಟಿದ್ರು ಅಂತ ಅನಿಸುತ್ತೆ. 1899 ಅಂದರೆ ಯಾವ ರೀತಿ ನಾವು ಭಾವಿಸ್ಬೋದು ಅಂದರೆ, ಕಾಲ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರು ದೇಹ ಬಿಡೋದಕ್ಕೂ 3 ವರ್ಷ ಮುಂಚೆ ಹುಟ್ಟಿದವರು, ಕುವೆಂಪು ಅವರು ಹುಟ್ಟೋದಕ್ಕೂ ಮುಂಚೆ 5 ವರ್ಷ ಮುಂಚೆ ಹುಟ್ಟಿದವರು ಅಂತ ಅಂದ್ಕೊಳ್ಬೋದು. 1904 ಕುವೆಂಪು ಅವರು ಹುಟ್ಟಿತ್ತು, 1902 ಸ್ವಾಮಿ ವಿವೇಕಾನಂದರು ದೇಹ ಬಿಟ್ಟದ್ದು, 1899 ಎಚ್ ಕೆ ವೀರಣ್ಣಗೌಡರು ಹುಟ್ಟಿತ್ತು. ಈ ರೀತಿಯಲ್ಲಿ ಕಾಲದ ದೃಷ್ಟಿಯಿಂದ ಅವ್ರನ್ನ ತೆಗೆದುಕೊಂಡು ಎಲ್ಲಿಡ್ಬೋದು ಅಲ್ಲಿಡ್ಬೋದು. ಎಸ್ ಎಂ ಕೃಷ್ಣ ಅವರ ವಿಚಾರಕ್ಕೆ ನಾವು ಬಂದದ್ದಾದರೆ ಯಾವ ಸಂದರ್ಭ ಇರ್ಬೋದು ಅಂತ ನೀವು ಅಂದ್ಕೊಂಡ್ರೆ 1930ರ ಸುಮಾರಿಗೆ ಅಂತ ಅಂದ್ಕೊಂಡ್ರೆ 1932 1932 ಸ್ವಾತಂತ್ರ್ಯ ಸಂಗ್ರಾಮ ತುಂಬ ಉಜ್ರಾಯದ ಸ್ಥಿತಿಯಲ್ಲಿ ಬಿರುಸಿನ ಚಟುವಟಿಕೆಯಿಂದ ಕೂಡಿದ ಸಂದರ್ಭದಲ್ಲಿ ಅದರ ಮಧ್ಯದಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಅವರು ಹುಟ್ಟಿದ ದಿನಗಳು. ಬಹುಶಃ ಅಷ್ಟು ಹೊತ್ತಿಗೆ ಎಸ್ ಎಂ ಕೃಷ್ಣ ಅವರ ದಿನಮಾನವನ್ನು ನೋಡಿ ಸ್ವಲ್ಪ ಆಧುನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ನೋಡೋದೇ ಆದರೆ, ಜಗತ್ತಿನಲ್ಲಿ ಇದುವರೆಗೂ ಕೂಡ ರೆವಲ್ಯೂಷನ್ಸ್ ಅಂತ ಬಂದರೆ, ಈ ಎಕನಾಮಿಕಲ್ ರೆವಲ್ಯೂಷನ್ಸು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸು, ಇವತ್ತು ನಾವೇನೆಲ್ಲ ಆಗಿದ್ದೇವಲ್ಲ, ಈ ರೀತಿಯಲ್ಲಿ ನೋಡಿದರೆ 4 ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ನ ನಾವು ಇದುವರೆಗೂ ಕೂಡ ಕಂಡಿದ್ದೇವೆ. ಕೈಗಾರಿಕೆ ಕ್ರಾಂತಿಗಳು ಅಂತ ಕರಿತೀವಲ್ಲ, ಕೈಗಾರಿಕಾ ಕ್ರಾಂತಿಗಳು. ಎಸ್ ಎಂ ಕೃಷ್ಣ ಅವರು ಬರೋ ಹೊತ್ತಿಗೆ 1 ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮುಗಿದೋಗಿತ್ತು. ಬಹುಶಃ ಅದನ್ನು ನಾವು ಮೊದಲನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿತೀವಿ, ವಿತ್ ದ ಇನ್ವೆನ್ಷನ್ ಆಫ್ ದ ಸ್ಟೀಮ್ ಎಂಜಿನ್ಸ್. ಎಸ್ ಎಂ ಕೃಷ್ಣ ಅವರು ಬರೋ ಹೊತ್ತಿಗೆ ಇನ್ನೊಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಪಾದ ಇಟ್ಟಿತ್ತು, ಅದರ ಮಧ್ಯದಲ್ಲಿ ಸಾಕ್ತಾ ಇತ್ತು. ಅದು 2ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅಷ್ಟೊತ್ತಿಗೆ ಎಲೆಕ್ಟ್ರಿಸಿಟಿಯ ಸಂಶೋಧನೆಯಾಗಿತ್ತು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಆಧುನಿಕ ಬದುಕು ತನ್ನ ಇನ್ನೊಂದು ರೀತಿಯ ಮಗ್ಗಲನ್ನು ಮಡಿಸಿ ಜಗತ್ತಿಗೆ ಅದನ್ನು ತೋರಿಸ್ತಾ ಇತ್ತು. ದಟ್ ವಾಸ್ ಅ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈ ಇದುವರೆಗೂ ಆಗಿರ್ತಕ್ಕಂಥ 4 ರೆವಲ್ಯೂಷನ್ಸ್ ಕ್ರಾಂತಿಗಳಲ್ಲಿ, ಕೈಗಾರಿಕೆ ಕ್ರಾಂತಿಗಳಲ್ಲಿ, ಅದು ಎಕನಾಮಿಕ್ ರೆವಲ್ಯೂಷನ್ಗೂ ಕೂಡ ಹಿಂಬಾಗಿ ನಿಂತಿರ್ತಕ್ಕಂಥದ್ದು. ಎಸ್ ಎಂ ಕೃಷ್ಣ ಅವರು ಬಂದು ಹೋಗುವ ಮಧ್ಯದಲ್ಲಿ ಆಗಿರ್ತಕ್ಕಂಥ 3 ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಳನ್ನ ನೋಡಿದಂಥ ಮಹಾನ್ ಪುರುಷ ಮತ್ತು ಒಂದಲ್ಲ ಒಂದು ರೀತಿಯಲ್ಲಿ 4 ಕ್ರಾಂತಿಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಂತಹ ವ್ಯಕ್ತಿ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಉದಾಹರಣೆಗೆ ನೋಡಿ, ಎಸ್ ಎಂ ಕೃಷ್ಣ ಅವರು ಹುಟ್ಟಿದ ಕಾಲಕ್ಕೆ ನಮ್ಮ ಈ ಭಾಗದಲ್ಲಿ ಬಹುಶಃ 100 ಜನಗಳಲ್ಲಿ ಅಕ್ಷರ ಕಲಿತು ಓದಲಿಕ್ಕೆ ಶಕ್ತಿ ಇದ್ದಂತಹವರು ಕೇವಲ ಒಂದು 10% ಇದ್ದರೆ ಅದೇ ದೊಡ್ಡದು. ಕಾರಣ 1905-6 ಸುಮಾರಿಗೆ ಹೇಳ್ತಾರೆ. ಸೊ ಲಿಟ್ರೇಸಿ ರೇಟ್ ಆಫ್ ದಿಸ್ ಏರಿಯಾ ವಾಸ್ ಓನ್ಲಿ 5%. ಇನ್ನು ನಮ್ಮ ಸಮುದಾಯದಂತೂ ಇನ್ನೂ 2-2.5% ಇದ್ದರೆ ಅದೇ ದೊಡ್ಡದಿದ್ದಂತಹ ಒಂದು ಕಾಲಘಟ್ಟ. ಇಂತಹ ಒಂದು ಹೊತ್ತಿನಲ್ಲಿ ತಮ್ಮ ಬದುಕನ್ನು ಎಳೆಯಲ್ಲಿ ಪ್ರಾರಂಭ ಮಾಡಿದಂತಹವರು, ಅವರು ದೇಹ ಬಿಟ್ಟು ಹೋಗುವ ಕಾಲಕ್ಕೆ, ಮೊನ್ನೆ ದೇಹ ಬಿಟ್ಟು ಹೋಗುವ ಕಾಲಕ್ಕೆ ಈಗ ಎಷ್ಟು % ಆಗಿರ್ಬೋದು ಸಾಕ್ಷರತೆ? ಬಹುಶಃ ನ್ಯಾಷನಲ್ ಅವರೇಜ್ನ ತೆಗೆದುಕೊಂಡ್ರೆ ಒಂದು 80% ಕ್ರಾಸ್ ಆಗಿದ್ದೇವೆ. ಇಷ್ಟು ಗಹನವಾಗಿರ್ತಕ್ಕಂಥ ರೀತಿಯಲ್ಲಿ ಜಗತ್ತು ವಿಕಾಸ ಆಗಿ ನಮ್ಮ ಸಾಕ್ಷರತೆ, ಅದರ ಮುಖಾಂತರ ನಮ್ಮ ಓದಿನ ಅರಿವು ಮತ್ತು ಜಗತ್ತನ್ನು ತಿಳ್ಕೊಳ್ತಕ್ಕಂಥ ರೀತಿ ಬದಲಾಗ್ತಕ್ಕಂಥ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಬದುಕಿದರು. ತಮಾಷೆಯಾಗಲ್ಲ, ನಮ್ಮ ಬಿ ಎಲ್ ಶಂಕರ್ ಅವರು
ಅವ್ರ ಬಗೆಗೆ ಒಂದು ಗಹನವಾಗಿರ್ತಕ್ಕಂಥ ಪುಸ್ತಕವನ್ನು ರಚನೆ ಮಾಡಿ ಆ ಒಂದು ಬಹು ದೊಡ್ಡದಾದ ಒಂದು ಕಾರ್ಯಕ್ರಮವನ್ನು ಜ್ಞಾನಭಾರತಿ ಆಡಿಟೋರಿಯಂ ತಾವು ಮಾಡಿದ್ರಿ ಅಂತ ಕಾಣಿಸುತ್ತೆ. ತುಂಬ ಅವತ್ತಿಗೆ ತೊರೆ ಮಧ್ಯದಲ್ಲಿರ್ತಕ್ಕಂಥ ಶುಂಠಿ ಬೇರುಗಳನ್ನ ಕಿತ್ಕೊಂಡು ಬಂದು ಬೇಯಿಸಿ ಊಟ ಹಾಕಿರ್ತಕ್ಕಂಥ ನೋಡಿದೆ, ತಿಂದಿರ್ತಕ್ಕಂಥದ್ದು ನಾವು ನೋಡಿದ್ದೆ. ಇಂಥ ಕಾಲಘಟ್ಟದಲ್ಲಿ 70, 75, 80ನೇ ಇಸ್ವಿ ಬರೋ ಹೊತ್ತಿಗೆ ಈ ಸಣ್ಣ ಸಣ್ಣ ಮ್ಯಾಗಝೈನ್ಗಳಲ್ಲಿ ಎಂತೆಂಥ ಕಾರ್ಟೂನ್ಗಳು ಬರ್ತಿದ್ದವು ಅಂತಂದರೆ ಅದು ನಾನು ಓದಿದ್ದೇನೆ. ಬಹುಶಃ 80-85 ಸುಮಾರಿಗೆ ಬಂದಂತಹ ನಿಮ್ಮ ಕಸ್ತೂರಿ, ಮಯೂರ ಅಂತ ಮ್ಯಾಗಝೈನ್ಗಳಲ್ಲಿ ಕಾರ್ಟೂನ್ಸ್ ಏನು ಬರ್ತಿದ್ವಲ್ಲ, ಅದರೊಳಗಡೆ ಅವತ್ತು ಓದಿದ್ದು ಇವತ್ತಿಗೂ ಕೂಡ ನೆನಪಿದೆ. ಏನು ಹೇಳ್ತಾಯಿದ್ರು ಗೊತ್ತಾ? ಅವತ್ತಿಗೆ ಹೇಳ್ತಿದ್ರಂತೆ ಅಮೇರಿಕದ ತಾಯಂದಿರು, ಯಾಕೆಂದರೆ ಅಮೇರಿಕ ಅಂತ ಯಾಕೆ ಬಹಳಷ್ಟು ವಿಜೃಂಭಣೆಯಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿರೋದ್ರಿಂದ ಅವತ್ತಿನ ತಾಯಂದಿರು ಅವತ್ತಿನ ಮಕ್ಕಳಿಗೆ ಅಲ್ಲಿ ಹೇಳ್ತಿದ್ರಂತೆ, ಮಕ್ಕಳ ಬೇಗ ಬೇಗ ಊಟ ಮಾಡ್ಕೊಂಡ್ಬಿಡಿ. ಊಟ ಮಾಡಿಸ್ತಾ ತಾಯಂದಿರು ನಮಗೇನು ಹೇಳ್ತಿದ್ರು, ಬೇಗ ಬೇಗ ತಿನ್ನು, ಇಲ್ಲಾಂದರೆ ಗುಮ್ಮಣ್ಣ ಬಂದು ತಿಂದ್ಕೊಂಡು ಹೋಗ್ತಾನೆ ಅಂತ ನಮ್ಗೆ ಎದುರಿಸ್ತಿದ್ರಲ್ವ, ಇಲ್ಲ ಚಂದ್ರು ನೋಡಿ ತಿನ್ನಿಸ್ತಿದ್ರು, ಹೇಗೇಗೋ ಮಾಡ್ತಾಯಿದ್ರು. ಇದೇ ಭಾವನೆಯನ್ನು ಹೊತ್ತು ನಮ್ಮನ್ನು ನಿಕೃಷ್ಟವಾಗಿ ನೋಡ್ತಾ ಇದ್ದಂಥ ಆ ದೇಶಗಳ ಪರಿಸ್ಥಿತಿಯನ್ನು, ಮನಸ್ಥಿತಿಯನ್ನು, ನಮ್ಮ ಪರಿಸ್ಥಿತಿಯನ್ನು ನೋಡಿ ಹೇಳ್ತಾ ಇದ್ದದ್ದು ಹೀಗೆ ಹೇಳ್ತಿದ್ರಂತೆ, ಬೇಗ ಬೇಗ ಉಂಡುಬಿಡಿ, ಇಲ್ಲ ಅಂದರೆ ಆ ನಿರ್ಗತಿಕ ಆ ಭಾರತ ದೇಶದ ಮಕ್ಕಳು ಬಂದು ನಿಮ್ಮ ಅನ್ನವನ್ನು ಕಿತ್ಕೊಂಡು ಬಿಡ್ತವೆ. ಓಕೆ, ಈಟ್ ಫಾಸ್ಟ್, ಇಫ್ ನಾಟ್ ದೋಸ್ ಪಾವರ್ಟಿ ರಿಡನ್ ಸ್ಟಾರ್ವಿಂಗ್ ಇಂಡಿಯನ್ ಚಿಲ್ಡ್ರನ್ ವಿಲ್ ಕಮ್ ಆ್ಯಂಡ್ ಸ್ಟೀಲ್ ಯುವರ್ ಫುಡ್ ಅಂತ. ಅದರ ಅರ್ಥ ಏನು? ನಮ್ಮ ದೇಶದ ಪರಿಸ್ಥಿತಿ ಹೀಗೆ ಇದ್ದಂತಹದ್ದು. ಇಂತಹ ಕಾಲಘಟ್ಟದಲ್ಲಿ SM ಕೃಷ್ಣ ಅವರು ರಾಜಕಾರಣಕ್ಕೆ ಬಂದಂತಹದ್ದು. ಅವತ್ತು ರಾಜಕಾರಣಕ್ಕೆ ಬಂದರು. ರಾಜಕಾರಣದ ಸ್ಥಿತಿಗತಿಗಳ ಜೊತೆಯಲ್ಲಿ ಏಳು ಬೀಳುಗಳ ಜೊತೆಯಲ್ಲಿ ಅವರು ಬೆಳೆದರು. ಕೊನೆಗೆ ಅವರು ಮುಖ್ಯಮಂತ್ರಿಗಳಾದರು. ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾನೇ ಸ್ವತಃ ಕೇಳಿದ್ದೇನೆ, ಅವತ್ತಿಗೆ ಇದ್ದಂಥ ಕೆಲವು ಎಂಜಿನಿಯರಿಂಗ್ ಕಾಲೇಜುಗಳನ್ನು ಯಾವ ಮಟ್ಟಕ್ಕೆ ಅವರು ತೆಗೆದುಕೊಂಡೋಗಿ ಇಟ್ಟರು ಅಂತಂದರೆ, ಒಂದು ಕಡೆಗೆ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನು ನಮ್ಮ ದೇಶಕ್ಕೆ, ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಬರಮಾಡ್ಕೊಳ್ಬೇಕು. ಅವ್ರಿಗೊಂದು ಆಸೆ ಏನಿತ್ತು, ಪೂಜ್ಯ ಗುರುಗಳು ಒಮ್ಮೆ ಕೇಳಿದರು. ಎಲ್ಲರೂ ಹೇಳ್ತಾರೆ, SM ಕೃಷ್ಣ ಅವ್ರಿಗೆ ನನ್ನ ಮುಂದೆ ಒಮ್ಮೆ ಕೇಳಿದ್ದು ನನಗೆ ನೆನಪುಂಟು. ಎಲ್ಲ ಹೇಳ್ತಾರೆ, ನಿಮ್ಮ ಕಾಲದಲ್ಲಿ ತುಂಬ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಬಿಡ್ತಾ ಇದ್ದೀರಂತೆ, ಯಾಕೆ ಹೀಗೆ ಮಾಡ್ತಾಯಿದ್ರಿ ಅಂತ ಕೇಳ್ತಾ ಇದ್ದಾರೆ, ಏನಿದು ಅಂತ ಕೇಳಿದರು. SMK ಅವರು ಹೆಚ್ಚು ಮಾತನಾಡೋ ವ್ಯಕ್ತಿ ಅಲ್ಲ. ಓಕೆ, 10 ಮಾತುಗಳನ್ನ 2ನೇ ಮಾತುಗಳಲ್ಲಿ ಹಾಡಿ ಮೌನವಾಗಿ ತೂಕವಾಗಿ ಮಾತನ್ನು ಮುಗಿಸುವಂಥವ್ರು. ಅವರು ಹೇಳಿದ ಒಂದು ಮಾತು ನನಗೆ ಇವತ್ತಿಗೂ ಕೂಡ ನೆನಪುಂಟು. ಗುರುಗಳಿಗೆ ಹೇಳಿದರು SM ಕೃಷ್ಣ ಅವರು, ನೋಡಿ, ಒಂದು ಕಡೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು, IT ಕಂಪ್ನಿಗಳು, ಬಯೋಟೆಕ್ನಿಕಲ್ ಪಾರ್ಕ್ಗಳು ನಮ್ಮ ರಾಜ್ಯಕ್ಕೆ ಬರಲಿಕ್ಕೆ ಇಲ್ಲಿಯ ವಾತಾವರಣವೆಲ್ಲವನ್ನು ನೋಡಿ ತುಂಬ ಇಷ್ಟಪಡ್ತಾರೆ. ಆ ಎಲ್ಲ ಕಂಪ್ನಿಗಳು ಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದಾಗ ಆ ಕಂಪನಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಎಂಜಿನಿಯರ್ಸ್ಗಳಾಗಿ ಇರಬೇಕಾಗಿರ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಹೆಚ್ಚು ಆಗದಲೇ ಹೋದದ್ದೇ ಆದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ನಮ್ಮ ಮಕ್ಕಳು, ನಮ್ಮ ಲ್ಯಾಂಡ್ಗಳನ್ನ ಕಳ್ಕೊಂಡಿರ್ತಕ್ಕಂಥ ನಮ್ಮ ರೈತರ ಮಕ್ಕಳು ಏನು ಕೆಲಸ ಮಾಡ್ಬೋದು ನಿಮಗೆ ಗೊತ್ತಿದೆ. ದೊಡ್ಡ ಕೆಲಸ ಸಿಗಲಿಲ್ಲ ಅಂದರೆ ಯಾವ ಕೆಲಸ ಸಿಗ್ಬೋದು ಅಂತ ಗೊತ್ತಿದೆ. ಈ ಕೆಲಸವನ್ನು ಮಾಡ್ಕೊಂಡಿದ್ದದ್ದೇ ಆದರೆ ಉಪಯೋಗ ಏನು ಬರುತ್ತೋ. ಈಗ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಹೆಚ್ಚು ಎಂಜಿನಿಯರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೇ ಆದರೆ ನಮ್ಮ ಹಳ್ಳಿಯ ಮಕ್ಕಳುಗಳು ಬರ್ತಾರೆ, ನಮ್ಮ ರಾಜ್ಯದ ಮಕ್ಕಳು ಬರ್ತಾರೆ. ಆಗ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಇರ್ತಕ್ಕಂಥ ಎಸ್ಟಾಬ್ಲಿಷ್ ಆಗ್ತಕ್ಕಂಥ ಕಂಪ್ನಿಗಳಲ್ಲಿ ನಮ್ಮ ರಾಜ್ಯದ ಮಕ್ಕಳು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈಗ ಸಪ್ಲೈ ಮತ್ತು ಡಿಮ್ಯಾಂಡ್ ಎರಡನ್ನೂ ಕೂಡ ಮ್ಯಾಚ್ ಮಾಡದಲ್ಲೇ ಓದದ್ದೇ ಆದರೆ ನಮ್ಮ ರಾಜ್ಯದ ಮಕ್ಕಳು ತುಂಬ ಹಿಂದೆ ಬಿದ್ದು ಬಿಡ್ತಾರೆ. ಹಾಗಾಗಿ ಇಂಜಿನಿಯರ್ ಕಾಲೇಜುಗಳ ಅನಿವಾರ್ಯತೆ, ಅವಶ್ಯಕತೆ ಇರೋದ್ರಿಂದ ಅದನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಪೂಜ್ಯ ಗುರುಗಳು ಏನು ಹೇಳಿರು ಗೊತ್ತಾ, ಮಾಡಿ ಅಂತ ಹೇಳಿ ಕೊನೆಗೆ ಅದೇ ವರ್ಷ ಅವರು SM ಕೃಷ್ಣ ಅವರಿದ್ದಾಗಲೇ ಮಠಕ್ಕೂ ಕೂಡ ಇಂಜಿನಿಯರಿಂಗ್ ಕಾಲೇಜನ್ನು ಕೊಟ್ಟರು 2001ರಲ್ಲಿ. ಅದೇ ನಿಮ್ಮ ಕೆಂಗೇರಿಯಲ್ಲಿರ್ತಕ್ಕಂಥ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು SM ಕೃಷ್ಣ ಅವರ ದೂರದೃಷ್ಟಿ. ಅವರು ಅಧಿಕಾರದಿಂದ ಕೆಳಗಡೆಗೆ ಇಳಿಯುವ ಹೊತ್ತಿಗೆ 2004ರ ಸುಮಾರಿನಲ್ಲಿ ಇನ್ನೂ 6 ತಿಂಗಳು ಎಕ್ಸಾಮ್ ಇದ್ದಾಗಲೇ, ಎಕ್ಸಾಮ್ ಅಲ್ಲ ಏನದು, ಎಲೆಕ್ಷನ್ ಇನ್ನೂ 6 ತಿಂಗಳು ಇದ್ದಾಗಲೇ ಅವರು ರಾಜೀನಾಮೆಯನ್ನು ಕೊಟ್ಟು ಎಲೆಕ್ಷನ್ಗೆ ಫೇಸ್ ಮಾಡಲಿಕ್ಕೆ ಹೋಗೋ ಹೊತ್ತಿಗೆ ಇನ್ನೊಂದು ಮಾತು ಕಾರ್ಟೂನ್ನಲ್ಲಿ ಬರಿತಾಯಿದ್ರು. 60ರ ದಶಕದ ಕಾರ್ಟೂನ್ ಏನಂತ ಹೇಳಿದೆ, ಅಮೇರಿಕ ದೇಶದ ತಾಯಂದರು ಬೇಗ ಉಂಡುಬಿಡಿ, ಇಲ್ಲ ಅಂತಂದರೆ ಅದರಿದ್ದರೆ ಇಂಡಿಯಾದ ಮಕ್ಕಳು ಬಂದು ನಿಮ್ಮ ಅನ್ನ ಕಿತ್ಕೊಂಡು ತಿಂದುಬಿಡ್ತವೆ ಅಂತ ಹೇಳ್ತಿದ್ರಲ್ಲ. ಈಗ ಕಾಲ ಎಷ್ಟು ಬದಲಾಗಿತ್ತು ಅಂತ ಹೇಳ್ತಿದ್ರು ಅಂತಂದರೆ, ಅದೇ ಕಾಲಘಟ್ಟದಲ್ಲಿ ಮುಂದೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಅಮೇರಿಕ ದೇಶದಲ್ಲಿ ಒಬಾಮ ಏನಾದನು ಆ ದೇಶದ ಅಧ್ಯಕ್ಷ ಆದನು. ಅವ ಓದ ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ ಒಂದು ಮಾತನ್ನು ಹೇಳ್ತಾಯಿದ್ರು. ತುಂಬ ಒಳ್ಳೆಯ ಮಾತುಗಾರ, ಒಳ್ಳೆಯ ಆಡಳಿತಗಾರ.
ಒಳ್ಳೆಯ ಪ್ರೆಸಿಡೆಂಟಾಗಿ ಹೆಸರನ್ನ ಮಾಡಿದಂಥವರು. ಅವರು ಅಲ್ಲೊಮ್ಮೆ ಇಲ್ಲೊಮ್ಮೆ ಹೇಳಿರೋದನ್ನು ಕೇಳಿದ್ದೇನೆ. ಅಲ್ಲಿಯ ಸ್ಟೂಡೆಂಟ್ಸ್ಗೆ ಹೇಳ್ತಾ, ಯು ಗೋ ಆ್ಯಂಡ್ ಲರ್ನ್ ಫ್ರಮ್ ಸ್ಟೂಡೆಂಟ್ಸ್ ಆಫ್ ಬ್ಯಾಂಗ್ಳೂರ್ ಅಂತಂದ್ಬಿಟ್ಟು. ಬೆಂಗಳೂರು ಎಲ್ಲಿದೆ? ಕರ್ನಾಟಕದಲ್ಲಿದೆ. ಅಲ್ಲಿರ್ತಕ್ಕಂಥ ಬೆಂಗಳೂರಿನ ಮಕ್ಕಳನ್ನು ಯಾವ ರೀತಿ ಓದಬೇಕು ಅಂತ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಬೇಕು ಅಂತಂದರೆ ಏನಾಗಿತ್ತು, ಅಷ್ಟು ಹೊತ್ತಿಗೆ ನಮ್ಮಲ್ಲಿ ತಯಾರಾದಂಥ ಸುಮಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಅಮೇರಿಕದಲ್ಲೂ ಹೋಗಿ ಅಮೇರಿಕದ ಆರ್ಥಿಕತೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದಂತಹ ಅದನ್ನು ತಿಳ್ಕೊಂಡು ಬಹುಶಃ ಬೆಂಗಳೂರು ಕರ್ನಾಟಕದಲ್ಲಿ ಓದೋ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಓದಿಬಿಡ್ತಾರೆ ಅಂತ ತಿಳ್ಕೊಂಡಿದ್ರು. ಬೆಂಗಳೂರಿಂದ 25-30 ಕಿಲೋಮೀಟ್ರ್ ಆಚೆಗೆ ಹೋದರೆ ಪರಿಸ್ಥಿತಿ ಹೇಗಿತ್ತು ಅಂತ ಒಬಾಮಾಗೆ ಇನ್ನೂ ಅವತ್ತಿಗೆ ಗೊತ್ತಿರಲಿಲ್ಲ. ಅದೇನೇ ಇದ್ರೂ ಅವತ್ತಿಗೆ ಕಾಲ ಯಾವ ಮಟ್ಟಕ್ಕೆ ಬದಲಾಗಿತ್ತು ಅಂದರೆ ಇವತ್ತು ಇನ್ನೂ ಕೂಡ ಅಮೇರಿಕದ ಸ್ಥಿತಿ ಅರ್ಥ ಆಗುತ್ತೆ. ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಮಾಡ್ತಾ ಇರ್ತಕ್ಕಂಥ ಇಂಪ್ಯಾಕ್ಟು. ಅವತ್ತಿಗೆ ಇನ್ನೊಂದು ಮಾತನ್ನು ಬರೆದಿದ್ರು ಕಾರ್ಟೂನ್ನಲ್ಲಿ. ಏನು ಬರೆದ್ರು ಗೊತ್ತಾ? ಡಿಯರ್ ಚಿಲ್ಡ್ರನ್, ಯು ಸ್ಟಡಿ ಪ್ರಾಪರ್ಲಿ, ಸ್ಟಡಿ ವೆಲ್. ಇಫ್ ನಾಟ್, those intelligent students of India are going to snatch away. ಮುಂಚೆ ಏನು ಹೇಳಿದರು? ಸ್ಟೀಲ್ ಅವೇ ಯುವರ್ ಫುಡ್ ಅಂತ ಹೇಳಿದ್ರಲ್ಲ. ಈಗ ಹೇಳ್ತಿದ್ರೆ ದೀಸ್ ಇಂಡಿಯನ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಸ್ನ್ಯಾಚ್ ಅವೇ ಆಲ್ ಯುವರ್ ಆಪರ್ಚುನಿಟೀಸ್. ಅರ್ಥ ಏನು? ಊಟ ಕಿತ್ಕೊಂಡು ತಿಂತಾರೆ ಅಂತ ಇದ್ದ ಕಾಲಘಟ್ಟಕ್ಕೂ ಆ ಕಾಲಘಟ್ಟ ಯಾವುದು? 1962 ತಾವು ಹೇಳಿದ್ರಿ. ಎಸ್.ಎಂ. ಕೃಷ್ಣ ಅವರು ಆಗ್ತಾನೆ ಪಾದಾರ್ಪಣೆ ಮಾಡಿದ ಕಾಲಘಟ್ಟ. ಈ ಕಾಲಘಟ್ಟ ಯಾವುದು? ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಬೆಂಗಳೂರನ್ನು IT ಕ್ಯಾಪಿಟಲ್ ಆಗಿ ಮಾಡಿ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಮಾಡಿ, ಸಿಲಿಕಾನ್ ವ್ಯಾಲಿ ಅಲ್ಲಿದೆ, ಸಿಲಿಕಾನ್ ಸಿಟಿ ಇಲ್ಲಿದೆ ಅಂತ ಮಾಡಿ, ಮತ್ತು ಫಾರಿನ್ ಅಫೇರ್ ಮಿನಿಸ್ಟರ್ ಆಗಿ ವಿದೇಶಾಂಗ ಸಚಿವರಾಗಿದ್ದ ಕಾಲಘಟ್ಟದಲ್ಲಿ ಈ ಭಾವನೆ ಬಂದಿತ್ತು. ಇಷ್ಟೊಂದು ಮಾಡ್ತಾ ಕೊನೆಗೆ 2ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಹುಟ್ಟಿರು. 3ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಅವರು ಕೂಡ ಕಾರಣೀಕರ್ತರಾಗೋ ರೀತಿಯಲ್ಲಿ ಸಂಸ್ಥೆಗಳನ್ನ ಕಟ್ಟಿ, ಎಂಜಿನಿಯರಿಂಗ್ ಕಾಲೇಜುಗಳನ್ನ ಮಾಡಿ, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನ ಮಾಡಿ, ರಿಸರ್ಚ್ ಸೆಂಟರ್ಸ್ಗಳಿಗೆ ಸಾಕಷ್ಟು ಸಪೋರ್ಟನ್ನು ಮಾಡಿ, ಹಲವಾರು ಕಂಪನಿಗಳು ನಮ್ಮಲ್ಲಿ ಓದಿದಂಥ ಮಕ್ಕಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ನಮ್ಮ ಭಾರತದಲ್ಲಿ ಇವತ್ತಿಗೆ ನಮ್ಮ ಕರ್ನಾಟಕ ಸೈಜ್ ಆಫ್ ದ ಇಕಾನಮಿಯಲ್ಲಿ ಬಹುಶಃ 3ನೇ ಪ್ಲೇಸಲ್ಲಿದ್ದೇವೆ ಅಂತ ಭಾವಿಸ್ತೇನೆ. ಹೌದಾ? ಸೊ ವಿ ಆರ್ ದ ಥರ್ಡ್ ಬಿಗ್ಗೆಸ್ಟ್ ಎಕಾನಮಿ ಅಮಾಂಗ್ ಇಂಡಿಯನ್ ಸ್ಟೇಟ್ಸ್. ಓಕೆ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಬಿಟ್ಟ ಮೇಲೆ ಗುಜರಾತ್ ಬಂದ್ಬಿಡ್ತಾ? ನಮ್ಮದು 3ನೇ ಪ್ಲೇಸ್ನಲ್ಲಿ ಇವಾಗ ಇರಲಿಕ್ಕೆ ಕಾರಣ ಏನು ಅಂತಂದರೆ, ಅವತ್ತು ಎಸ್.ಎಂ. ಕೃಷ್ಣ ಅವರು ಮಾಡಿದಂಥ ಡಿಜಿಟಲ್ ರೆವಲ್ಯೂಷನ್ಗೆ ಮಾಡಿದಂಥ ಒಂದು ಕಾಂಟ್ರಿಬ್ಯೂಷನ್ಸ್. ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಸ್ ಕಾಲ್ಡ್ ಎಸ್ ಎ ಡಿಜಿಟಲ್ ರೆವಲ್ಯೂಷನ್. ಈಗ ಅವರು ದೇಹ ಬಿಡೋ ಹೊತ್ತಿಗೆ 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಅದು ಯಾವುದಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್, ಬಿಗ್ ಡೇಟಾ, ಇವೆಲ್ಲ ಏನೆಲ್ಲ ಓದ್ತಾ ಇದ್ರಲ್ಲ ಕಂಪ್ಯೂಟರ್ ಮುಖಾಂತರ. ಈ 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಾಲವನ್ನು ಕೂಡ ನೋಡಿದರು. ಒಬ್ಬ ವ್ಯಕ್ತಿ ತನ್ನ ಬದುಕಿನ ಕಾಲದಲ್ಲಿ 3 ರೆವಲ್ಯೂಷನ್ಗಳಿಗೆ, ಆಧುನಿಕವಾಗಿರ್ತಕ್ಕಂಥ 3 ರೆವಲ್ಯೂಷನ್ಗಳನ್ನ ನೋಡಿ, ಅಷ್ಟೂ ಕ್ರಾಂತಿಗಳಿಗೆ ತಾನು ಕೂಡ ಅದರಲ್ಲಿ ಭಾಗಿಯಾಗಿ ಅವುಗಳಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಉದಾಹರಣೆಗಳು ತುಂಬ ಕಡಿಮೆ. ಅಂತಹದೊಂದು ಕೀರ್ತಿ ನಮ್ಮ ಎಸ್.ಎಂ. ಕೃಷ್ಣ ಅವರಿಗೆ ಹೋಗುತ್ತೆ. ಅವರ ಬಗೆಗೆ ಸಾಕಷ್ಟು ವಿಚಾರ ನೀವು ತಿಳ್ಕೊಂಡಿದ್ದೀರಿ, ನಮಗೂ ಸ್ವಲ್ಪ ಗೊತ್ತಿದೆ. ನಮ್ಮ ಶಂಕರ್ ಅವರಂತೂ ಅದ್ಭುತವಾಗಿ ಹೇಳಿದ್ದಾರೆ. ನಮ್ಮ ತಾಯಿ ಅಂದರೆ ಹಿರಿಯರ ಜನಪದದ ಆರೈಕೆ ಉಂಟಲ್ಲ, ಯಾವುದು? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಎಲೆ ಕಂದ ಜ್ಯೋತಿಯ ಆಗು ಜಗಕ್ಕೆ ಅಲ್ಲ. ಎಸ್.ಎಂ. ಕೃಷ್ಣ ಅವರ ತಾಯಿ ಬಹುಶಃ ಈ ರೀತಿ ಪ್ರಾರ್ಥನೆಯನ್ನು ಮಾಡಿದ್ರು ಅಂತ ಕಾಣಿಸುತ್ತೆ. ಸಾಕಷ್ಟು ಹತ್ತಿರ ಈ ಮಾತುಗಳಿಗೆ ತುಂಬ ಹತ್ತಿರದಲ್ಲಿ ಬದುಕಿದಂಥವರು ಎಸ್.ಎಂ. ಕೃಷ್ಣ ಅವರು. ಅವ್ರ ಮಾತುಗಳನ್ನ ಆಡಬೇಕು ಅಂದರೆ 100 ಸಲ ಯೋಚನೆ ಮಾಡ್ತಿದ್ರು. ಅನಾವಶ್ಯಕವಾಗಿ ಯಾವ ಮಾತುಗಳನ್ನು ಕೂಡ ಆಡಿದವರೇ ಅಲ್ಲ, ನಾನು ಕೂಡ ನೋಡಿದ ಮಟ್ಟಿಗೆ. ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಿದ್ನಲ್ಲ, ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕವು, ಮಾತನಾಡಲರಿಯದ ಅದಮಂಗೆ ಏತ ತೂತು ಬಿದ್ದು ನೇತಾಡಿದಂತೆ ಸರ್ವಜ್ಞತೆ. ಏತಂದರೆ ಈಗಲವ್ರಿಗೆ ಗೊತ್ತಿಲ್ಲ. ನೀರನ್ನು ಕೆಳಗಡೆ ಮುಳುಗಿಸಿ ನೀರನ್ನು ತುಂಬಿ ಮೇಲಕ್ಕೆ ಎತ್ತೋ ಹೊತ್ತಿಗೆ ತೂತಿಲ್ಲ ಅಂದರೆ ಏತದಲ್ಲಿ ಅಷ್ಟೇ ತೂಕವಾಗಿ ಏತ ಮೇಲಕ್ಕೆ ಬರ್ತಿತ್ತು. ಒಂದು ವೇಳೆ ಆ ಏತದಲ್ಲಿ ತೂತು ಇದ್ದರೆ ಮೇಲೆ ಬರೋತ್ತಿಗೆ ಖಾಲಿಯಾಗಿ ಬರೋತ್ತಿಗೆ ಅಳ್ಳಾಡ್ಕೊಂಡು ಬರ್ತಿತ್ತು. ಹಾಗೆ ಮಾತನಾಡ್ಲಿಕ್ಕೆ ಗೊತ್ತಿರೋ ವ್ಯಕ್ತಿ, ಅವನ ವ್ಯಕ್ತಿತ್ವ ತುಂಬ ತೂಕವಾಗಿರ್ತದೆ. ಅಂತಹ ತೂಕದ ಬದುಕನ್ನು ನಡೆಸಿದಂಥವರು ಎಸ್.ಎಂ. ಕೃಷ್ಣ ಅವರು. ಬದುಕಿನಲ್ಲಿ ಹಲವಾರು ಬಾರಿ ನಾನು ಅವ್ರನ್ನ ಭೇಟಿಯಾಗ್ತಕ್ಕಂಥ ಸಂದರ್ಭ ಬಂತು. ಅವರು ಒಮ್ಮೆ ಇತ್ತೀಚಿನ 5-6 ವರ್ಷಗಳ ಹಿಂದೆ, ಸ್ವಲ್ಪ ಕೋವಿಡ್ಗೂ 1 ವರ್ಷದ ಮುಂಚೆ ಸ್ವಾಮಿಗಳನ್ನ ನೋಡಲೇಬೇಕು ಅಂತ ನಿಮ್ಮ ವಿಜಯನಗರದ ಮಠಕ್ಕೆ ಬಂದರು.
ಅಷ್ಟೊತ್ತಿಗೆ ಸ್ವಲ್ಪ ಪಕ್ಷವನ್ನು ಬದಲಾಯಿಸಿದ್ರಿಂದ ಇನ್ನೂ ಸ್ವಲ್ಪ ಸಮಾಜದಲ್ಲಿ ಒಂದಿಷ್ಟು ಬಿಸಿ ಇತ್ತು. ಮಠಕ್ಕೆ ಬರ್ತಾ ಇದ್ದಾಗಲೇ ಆಹ್ವಾನ ಇಲ್ಲದೇನೆ ನಮ್ಮ ಪತ್ರಕರ್ತರೆಲ್ಲರೂ ಕೂಡ ನುಗ್ಗಿದ್ರು. ಕೊನೆಗೆ ಅವರು ಮತ್ತು ತಾಯಿ ಪ್ರೇಮಕ್ಕನವರು ಮಾತನಾಡಿ ಲಿಫ್ಟಲ್ಲಿ ಕೆಳಗಡೆ ಇಳಿಬೇಕಾದ್ರೆ ಒಬ್ಬರು ಟಿ ವಿ ವರದಿಗಾರರು ಲಿಫ್ಟ್ ಒಳಗಡೆ ನುಗ್ಗಿಬಿಟ್ರು. SM ಕೃಷ್ಣ ಅವರು ಲಿಫ್ಟ್ನಲ್ಲಿದ್ದವರು ಈಚೆಗೆ ಬಂದು ಲಿಫ್ಟಿನ ಬಾಗಿಲಲ್ಲಿ ಲಿಫ್ಟ್ ಆ ಕಡೆ ಈ ಕಡೆ ಮೂವ್ ಆಗದೆ ನಿಂತ್ಕೊಂಡು ಸೂಕ್ಷ್ಮವಾಗಿ ಕೇಳಿದರು, ವಾಟ್ ಫಾರ್ ಯು ಆರ್ ಇಯರ್, ಯಾಕೆ ಬಂದ್ರಿ ಅಂತ ಕೇಳಿದರು. ಸರ್ ನೀವು ಇವತ್ತು ಮಠಕ್ಕೆ ಬಂದಿದ್ದೀರಿ, ಮಾಮೂಲಿ ಪ್ರಶ್ನೆಯನ್ನು ಕೇಳೋ ರೀತಿಯಲ್ಲಿ ಅವರಿಗೆ ಕೇಳಿದರು. ಅದಕ್ಕೆ SM ಕೃಷ್ಣ ಅವರು ಆ ಯಮ್ಮನಿಗೆ ಟಿ ವಿಯ ವರದಿಗಾರರಿಗೆ ಹೇಳಿದರು, ಡೂ ಯು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪೊಲಿಟಿಕಲ್ ಆರ್ಗನೈಜೇಷನ್ ಆ್ಯಂಡ್ ದ ಸ್ಪಿರಿಚುವಲ್ ಆರ್ಗನೈಜೇಷನ್. ಇಷ್ಟೇ ಕೇಳಿತ್ತವರು. ಏನು ಹೇಳಿ, ಏನು ಕೇಳಿದ್ರು? ರಾಜಕೀಯ ಕೇಂದ್ರಗಳಿಗೂ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರಗಳಿಗೂ ವ್ಯತ್ಯಾಸ ನಿಮಗೆ ಗೊತ್ತಾ? ಐ ಆಮ್ ಇಯರ್ ಟು ಗೆಟ್ ಎ ಸೊಲೇಜ್ ಆ್ಯಂಡ್ ದ ಸ್ಪಿರಿಚುವಲ್ ಗೈಡೆನ್ಸ್ ಫ್ರಮ್ ಅವರ್ ಸ್ವಾಮೀಜಿ. ಆಫ್ಟರ್ ಆಲ್ ದಿಸ್ ಇಸ್ ಅವರ್ ಮಠ್, ಸೊ ಐ ಆಮ್ ಇಯರ್. ವೇರ್ ಇಸ್ ದ ಪಾಯಿಂಟ್ ಇನ್ ಟಾಕಿಂಗ್ ಅಬೌಟ್ ದ ಪಾಲಿಟಿಕ್ಸ್? ಇಫ್ ಅಟ್ ಆಲ್ ಇಫ್ ಯು ಆರ್ ಸೋ ಇಂಟ್ರೆಸ್ಟ್ ಅಬೌಟ್ ದ ಪಾಲಿಟಿಕ್ಸ್ ಟು, ನೀನು ರಾಜಕಾರಣದ ಬಗ್ಗೆ ಕೇಳಬೇಕು ಅಂತ ಅಷ್ಟೊಂದು ನಿನಗೆ ಆಸಕ್ತಿ ಇದ್ದರೆ ನಾನೊಂದು ಪ್ರೆಸ್ ಮೀಟ್ನ ಕರಿತೇನೆ, ಅಲ್ಲಿಗೆ ಬಾ, ಅಲ್ಲಿ ಮಾತನಾಡ್ತೇನೆ. ಇಫ್ ಯು ಹ್ಯಾವ್ ಎನಿ ಸ್ಪಿರಿಚುವಲ್ ಕ್ವೆಸ್ಟ್ ಆ್ಯಂಡ್ ಸಮ್ ಕ್ವೆಶ್ಚನ್ಸ್, ನಿಮ್ಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳು, ನನಗೆ ಗೊತ್ತಿದ್ರೆ ಹೇಳ್ತೇನೆ, ಇಲ್ಲಾಂದ್ರೆ ಸ್ವಾಮಿಗಳ ಕೈ ಹೇಳಿಸ್ತೇನೆ ಅಂತ ಇಷ್ಟೇ ಹೇಳ್ಬಿಟ್ರು. ಅಯ್ಯಮ್ಮ ಹಾಗೆ ಹೋದರು. SM ಕೃಷ್ಣ ಕೆಳಗೆ ಇಳಿದವರು. ಇದರಲ್ಲಿ ಯಾರಿಗಾರು ಬೇಸರ ಆಗುವಂಥದ್ದು ಏನೋ ಇತ್ತಾ? ಅವ್ರಿಗೆ ಕಿಡಿಕಾರಲಿಲ್ಲ, ಕೋಪ ಮಾಡಿಕೊಳ್ಳಿಲ್ಲ, ನಗ್ನಗ್ತಾನೆ ಹೇಳಿದರು. ಅವರಿಗೆ ಅಷ್ಟೇ ಕೂಲಾಗಿ ಆಚೆ ಹೋದರು. ದಿಸ್ ಈಸ್ ದ ಟಿಪಿಕಲ್ SM ಕೃಷ್ಣ ಅವರು. ಅಂತಹವರ ವ್ಯಕ್ತಿತ್ವ ಸಾಮಾಜಿಕ ಜೀವನದಲ್ಲಿ ಬದುಕ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಅನುಕರಣೀಯವಾಗಿರ್ತಕ್ಕಂಥದ್ದು. ಅಂತಹ ಅನುಕರಣೀಯವಾಗಿರ್ತಕ್ಕಂಥ ಜೊತೆಗೆ ಇವಾಲ್ವ್ ಆಗ್ತಾ ಇರ್ತಕ್ಕಂಥ ಸೊಸೈಟಿಯಲ್ಲಿ ಅಂತಹ ವ್ಯಕ್ತಿಗಳನ್ನು ನಾವು ಅನುಸರಿಸಿದ್ದೇ ಆದರೆ ವ್ಯಕ್ತಿತ್ವಕ್ಕೂ ಒಂದು ಘನತೆ ಬರ್ತದೆ. ನಾವು ಹಮ್ಮಿಕೊಂಡಂಥ ಕ್ಷೇತ್ರಗೂ ಕೂಡ ಒಂದು ಭವ್ಯತೆ ಬರ್ತದೆ. ಅಂತಹ ದಿವ್ಯತೆ, ಭವ್ಯತೆ, ಘನತೆಯುಳ್ಳ SM ಕೃಷ್ಣ ಅವರ ದಿನಾಚರಣೆಯನ್ನು ಅವರ ನೆನಪಿನಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ HK ವೀರಣ್ಣಗೌಡರ ಜೊತೆಯಲ್ಲಿ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಎಂಬ ಮಾತುಗಳನ್ನ ಇಲ್ಲಿ ಹೇಳ್ತಾ, ಅವರ ವಿಚಾರವನ್ನು ಮತ್ತೆ ಎಷ್ಟೇ ಹೇಳಿದ್ರೂ ಕೂಡ ಕಡಿಮೆನೇ. ಆದರೆ ತಾವು ಕೂಲಂಕುಷವಾಗಿ ವಿಶದವಾಗಿ ಅವರ ಒಡನಾಡಿಯಾಗಿದ್ದು ಹೇಳಿದಂತಹದ್ದು ತುಂಬ ಮೌಲಿಕವಾಗಿತ್ತು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ತುಂಬ ಸಂತೋಷ ಇದೆ. ಅವರಿಬ್ಬರೂ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಒಂದೇ ದಿನ ಮಾಡೋದಾದರೆ ನಾನು ಬರ್ತೇನೆ ಅಂತ ನಮ್ಮ ಅಪೂರ್ವ ಚಂದ್ರಾಗೆ ಹೇಳಿದೆ. ಅದಕ್ಕೆ ಪೂರಕವಾಗಿ ಎರಡೂ ಕಾರ್ಯಕ್ರಮಗಳು ಮತ್ತು ಆ ತಾಯಿ ಹೆಸರಿನ ಶಾಂತ ಮರಿಯಪ್ಪನವರ ಹೆಸರಿನ ವೇದಿಕೆಯು ಕೂಡ ಇವತ್ತೇ ಪ್ರಾರಂಭ ಆಗಿರೋದ್ರಿಂದ HK ಮರಿಯಪ್ಪನವರು ಬಂದಿದ್ದು ತುಂಬ ಚೆನ್ನಾಗಿತ್ತು. ಆದರೆ ಅವರ ಆರೋಗ್ಯದ ಕಾರಣ ಬರಲಿಕ್ಕಾಗಲಿಲ್ಲ. ಅವರನ್ನು ಕೂಡ ಅವರ ಅಣ್ಣನ ರೀತಿಯಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು ಮತ್ತು ಪ್ರಾರಂಭ ಮಾಡ್ತಕ್ಕಂಥ ಎಷ್ಟೋ ಜನಗಳಿಗೆ ಅವರು ಬೆನ್ನನ್ನು ತಟ್ಟಿ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದರು. ನಿಮ್ಮ ಆದಿಚುಂಚನಗಿರಿ ಮಠ ನ್ಯೂಯಾರ್ಕ್ನಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೂ ಕೂಡ ಅವರು ಬೆಂಬಲವನ್ನು ಕೊಟ್ಟು ಸಪೋರ್ಟಿವ್ ಆಗಿ ಎಲ್ಲ ರೀತಿಯಲ್ಲಿ ಕೂಡ ಸಹಾಯವನ್ನು ಮಾಡಿದಂತಹವರು, ಈಗಲೂ ಕೂಡ ಮಾಡ್ತಾ ಇರ್ತಕ್ಕಂಥವರು. ಅಂತಹವರ ನೆನಪು ನಮಗೆ ಅಪ್ಯಾಯಮಾನವಾಗಿರ್ತಕ್ಕಂಥದ್ದು. ಪೂಜ್ಯ ಗುರುಗಳು ಅಮೇರಿಕಕ್ಕೆ ಹೋದ ಅಂದಿನ ದಿನಗಳಲ್ಲಿ, ಆದಿಮ ದಿನಗಳಲ್ಲಿ ಪೂಜ್ಯ ಗುರುಗಳು ಅಮೇರಿಕಕ್ಕೆ ಹೋಗಬೇಕಾದ್ರೆ ಮೇಡಮ್ ಶಾಂತ ಅವರು ಮತ್ತು HK ನಮ್ಮ ಮರಿಯಪ್ಪನವರು ಗುರುಗಳ ಜೊತೆಯಲ್ಲಿ ನಿಂತು ಹಳ್ಳಿಗಳಲ್ಲ ಸಿಟಿಗಳಿಗೆ ಕರ್ಕೊಂಡೋಗಿ ಪ್ರವಾಸವನ್ನು ಮಾಡಿಸ್ತಂತಹವರು. ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಶ್ರೀಮಠವನ್ನು ಅಷ್ಟೇ ಪ್ರೀತಿಯಿಂದ ಪೂಜ್ಯ ಗುರುಗಳ ನಂತರದಲ್ಲಿ ಕೂಡ ಅಭಿಮಾನದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಭಾವದಿಂದ ನೋಡ್ತಕ್ಕಂಥವರು. ಅಂಥವ್ರನ್ನು ಕೂಡ ಮತ್ತೊಮ್ಮೆ ಇಲ್ಲಿ ನೆನಪು ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮ ಬಹುವಾಗಿ ಚೆನ್ನಾಗಿ ಬಂದಿದೆ. ಇಂತಹ ಕಾರ್ಯಕ್ರಮಗಳು ಈ ವೇದಿಕೆ ಮುಖಾಂತರ ಹಲವಾರು ಪುಣ್ಯ ಪುರುಷರನ್ನು ನೆನಪು ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ ಎಂಬ ಮಾತಿನಂತೆ ನಾವೆಲ್ಲರೂ ತಮ್ಮ ಆಶೀರ್ವಚನದ ಮಾತುಗಳನ್ನು ಕೇಳಿ ನಮ್ಮ ತ್ರಿಕರ್ಣಗಳು ಧನ್ಯವಾದವು ಸ್ವಾಮೀಜಿ. ಹಾಗೆಯೇ ನಿಮ್ಮ ಪಾದ ಸ್ಪರ್ಶದಿಂದ ಈ ಒಂದು ಸಭಾಂಗಣ ಹಾಗೂ ನಿಮ್ಮ ಆಶೀರ್ವಚನದ ನುಡಿಗಳಿಂದ ನಮ್ಮೆಲ್ಲರ ತನು ಮನಗಳು ಪಾವನವಾದವು ಎಂದು ಹೇಳುತ್ತಾ ಎಲ್ಲರ ಪರವಾಗಿ ತಮ್ಮ ಪಾದಾರವಿಂದಗಳಿಗೆ ಗೌರವಪೂರ್ವಕವಾಗಿ ಮನದುಂಬಿ ನಮಸ್ಕರಿಸ್ತಾ ಇದ್ದೇನೆ. ಹಾಗೆ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ. ತಮ್ಮೆಲ್ಲರನ್ನು ವಂದಿಸಲು ಬರ್ತಾ ಇದ್ದಾರೆ ಡಾಕ್ಟರ್ HK ಮರಿಯಪ್ಪ ಕಾನ್ವೆಂಟ್ನ ಕಾರ್ಯದರ್ಶಿಗಳಾದಂತಹ ಶ್ರೀ ಹರೀಶ್ ರವರು. ಪರಮ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮತ್ತು ಡಾಕ್ಟರ್ HK ಮರಿಯಪ್ಪನವರ ಆಶೀರ್ವಾದ ಪಡೆಯುತ್ತಾ ಶ್ರೀ HK ವೀರಣ್ಣಗೌಡರನ್ನು
ಡಾಕ್ಟರ್ ಶಾಂತ ಮರಿಯಪ್ಪನವರನ್ನು ಹಾಗೂ ಶ್ರೀ ಎಸ್.ಎಂ. ಕೃಷ್ಣರವರನ್ನು ಮನದಲ್ಲಿ ಸ್ಮರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಹನೀಯರಿಗೂ ಶುಭ ಸಂಜೆ. ದಯಮಾಡಿ ಎಲ್ಲರೂ ಕುಳಿತುಕೋಬೇಕು. ತಮ್ಮೆಲ್ಲರಿಗೂ ಕಾರ್ಯಕ್ರಮದ ನಂತರ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮದ ಇಷ್ಟೊತ್ತು ವೀಕ್ಷಿಸಿದ್ದೀರಿ, ಎಲ್ಲವನ್ನು ಆಲಿಸಿದ್ದೀರಿ. ಈಗ ಎದ್ದೋದ್ರೆ ಅದು ಚೆನ್ನಾಗಿರಲ್ಲ. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಯ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಪ್ರಾರಂಭವಾದ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ಈ ಕಾರ್ಯಕ್ರಮವು ಕೊನೆಘಟ್ಟಕ್ಕೆ ಬಂದಿದ್ದು, ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಹಾಗೂ ಅರ್ಥಪೂರ್ಣವಾಗಿ ಯಶಸ್ವಿಯಾಗಲು ಕಾರಣಕರ್ತರಾದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಲು ಅಪೇಕ್ಷಿಸುತ್ತೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೀರ್ತಿಶೇಷ ಶ್ರೀ ಎಚ್.ಕೆ. ವೀರಣ್ಣಗೌಡರ ಮತ್ತು ಮಾಹಿತಿ ತಂತ್ರಜ್ಞಾನದ ಹರಿಕಾರ ಶ್ರೀ ಎಸ್.ಎಂ. ಕೃಷ್ಣರವರನ್ನು ಕುರಿತು ನುಡಿನಮನಗಳನ್ನು ನುಡಿದಂತಹ ಶ್ರೀ ಬಿ.ಎಲ್. ಶಂಕರ್ರವರು, ಅಧ್ಯಕ್ಷರು ಚಿತ್ರಕಲಾ ಪರಿಷತ್, ಇವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂತಹ ಶ್ರೀ ಕೆ.ಟಿ. ಚಂದು ಅಣ್ಣರವರು, ಗೌರವಾಧ್ಯಕ್ಷರು ಎಮ್.ಎಚ್. ಚೆನ್ನಗೌಡ ವಿದ್ಯಾನಿಲಯ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಚಂದು ಅಣ್ಣರವರ ಧರ್ಮಪತ್ನಿ ಶ್ರೀಮತಿ ಶಾಂತಮ್ಮರವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮತಿ ಕೋಕಿಲಾ ಅರುಣ್ರವರು, ಅಧ್ಯಕ್ಷರು ಪುರಸಭೆ ಮದ್ದೂರು, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವು ಸುಂದರವಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜಿಸಿದ ಎಮ್.ಎಚ್. ಚೆನ್ನಗೌಡ ವಿದ್ಯಾನಿಲಯದ ಕಾರ್ಯದರ್ಶಿಗಳಂತ ಶ್ರೀ ಅಪೂರ್ವ ಚಂದು ಅಣ್ಣರವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಶ್ರೀ ಪ್ರಕಾಶ್ ಸರ್ ಅವರು, ಪ್ರಿನ್ಸಿಪಲ್ ಆಫ್ ಎಚ್.ಕೆ.ವಿ. ಡಿಗ್ರಿ ಕಾಲೇಜ್, ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಎಮ್.ಎಚ್. ಚೆನ್ನಗೌಡ ವಿದ್ಯಾನಿಲಯದ ಅಂಗಸಂಸ್ಥೆಗಳ ಮುಖ್ಯಸ್ಥರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾವೇರಿಯಲ್ಲಿ ಡಾಕ್ಟರ್ ಶಾಂತ ಮರಿಯಪ್ಪ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಆಗಮಿಸಿದ್ರ, ಅವ್ರಿಗೂ ಕೂಡ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ವಿವಿಧ ರೀತಿಯ ಸಂಸ್ಥೆಯ ಮುಖ್ಯಸ್ಥರು, ಮುಖಂಡರುಗಳು ಆಗಮಿಸಿದಿರ, ನಿಮಗೂ ಕೂಡ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ ಹಾಗೂ ಕ್ಯಾಮ್ರಾಮ್ಯಾನ್ರವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂತಹ ಸರ್ವರಿಗೂ ಅನಂತ ಧನ್ಯವಾದಗಳು.